ಅಂತಾದರೂ ಕೂಡ ಅವರು ಸಜ್ಜನರಿಗೆ ಕೊಡುವ ತೊಂದರೆ ಪರಾಕಾಷ್ಠೆಯನ್ನು ಮುಟ್ಟಿದಾಗ ಪರಮಾತ್ಮ ಆ ದುಷ್ಟರನ್ನು ಸಂಹಾರ ಮಾಡ್ತಾನೆ. ದುಷ್ಟರಲ್ಲಿಯೂ ಕೂಡ ಹೇಗೆ ಅಂತಂದರೆ ವೈವಿಧ್ಯ ಇರುತ್ತೆ. ಕೆಲವರು ಸ್ವಭಾವತಃ ದುಷ್ಟರಿರ್ತಾರೆ, ಕೆಲವರು ಸ್ವಭಾವತಃ ಒಳ್ಳೆಯವರಿದ್ದರೂ ಕೂಡ ಸಂಗಡಿಗರ ಸಹವಾಸದಿಂದ ದುಷ್ಟರಾಗಿರ್ತಾರೆ. ಸಹವಾಸ ದೋಷ ಅಂತಾರೆ ನೋಡ್ರಿ. ಆದರೆ ಸಹವಾಸ ದೋಷ ಅಂತನ್ನೋದು ಎಷ್ಟೇ ಇದ್ದರೂ ಕೂಡ ಒಳಗಿರುವ ಆ ಸ್ವಭಾವ ಇರುತ್ತಲ್ಲ, ಅದು ಒಳ್ಳೆಯದು ಅಂತಾಗಿದ್ದರೆ ಆವಾಗ ಅದು ತಲೆ ಎತ್ತುತ್ತಾ ಇರುತ್ತೆ. ಒಳ್ಳೆಯ ಸ್ವಭಾವ ಅನ್ನೋದು ಎದ್ದು ಕಾಣ್ತಾ ಇರುತ್ತೆ. ಬಹುಶಃ ನಾವು ಕಥೆಯನ್ನು ನೋಡ್ತಾ ಹೋದರೆ ಈ ವೃಷಭಾಸುರ ಆ ತರಹದ ಎರಡು ಮುಖದ ವ್ಯಕ್ತಿತ್ವ ಅವನದ್ದು. ಒಂದು ಕಡೆಗೆ ನೋಡಿದರೆ ಅವನು ಭಗವಂತನ ಪೂಜೆಯನ್ನು ಮಾಡೋದು ಮೊದಲಾದ ಒಳ್ಳೆಯ ಭಾವನೆಗಳು, ಒಳ್ಳೆಯ ವರ್ತನೆಗಳು ಅವನಲ್ಲಿ ನಮಗೆ ಕಾಣಿಸಿಕೊಳ್ಳುತ್ತೆ. ಆದರೆ ಹಾಗೆ ಅಂತ ನಾವಿಟ್ಟುಕೊಂಡು ಕೂತ್ಕೊಳ್ಳಕ್ಕೆ ಹೋದರೆ ಅದರಲ್ಲಿ ಅವನಿಗೆ ದುರ್ಜನರ ಸಹವಾಸ ಅದು ಹೊರಗಿನಿಂದಲೇ ಆಗಬೇಕು ಅಂತಿಲ್ಲ, ಒಳಗಿನಿಂದಲೂ ಆಗಲಿಕ್ಕೆ ಸಾಧ್ಯ ಇದೆ. ಯಾವಾಗಲೂ ಸಂಪರ್ಕ ಎಷ್ಟು ಹತ್ತಿರ ಆಗುತ್ತೋ ಅಷ್ಟಷ್ಟು ಅದರ ಪ್ರಭಾವ ಜಾಸ್ತಿ ಅಂತಾರಲ್ಲ, ಹತ್ತಿರದ ದುಷ್ಟರ ಸಂಪರ್ಕವನ್ನೇ ನಾವು ಅಸುರಾವೇಶ ಅಂತ ಕರಿತೀವಿ. ದುಷ್ಟರ ಸಂಪರ್ಕವಾಯಿತು ಅವನಿಗೆ, ಅಂದರೆ ಅವನ ಒಳಗಿರುವಂತಹ ಒಬ್ಬ ಅಸುರನ ಸಂಬಂಧ. ಅವನ ವರ್ತನೆಗಳಲ್ಲಿ ಇರುವಂತಹ ಗೊಂದಲ ಹೇಗೆ ಅಂದರೆ, ಅವನು ಮೊದಲು ಮಾಡ್ತಾ ಇದ್ದಂತಹದ್ದು ಪ್ರತಿನಿತ್ಯ ಮುಂದುವರೆದಂತಹ ಕೆಲಸ ಯಾವುದು ಅಂದರೆ ದೇವರ ಪೂಜೆ. ನಾನು ನೆನ್ನೆ ಹೇಳಿದ್ನಲ್ಲ, ವೆಂಕಟಾಚಲ ಕ್ಷೇತ್ರದಲ್ಲಿ ತುಂಬ ತೀರ್ಥಗಳಿವೆ, ಒಂದಲ್ಲ ಎರಡಲ್ಲ. ಎಷ್ಟೋ ತೀರ್ಥಗಳ ಪರಿಚಯವೇ ನಮಗಿಲ್ಲ ಅನ್ನುವಷ್ಟರ ಮಟ್ಟಿಗೆ ತೀರ್ಥಗಳಿವೆ. ನಾವೆಲ್ಲ ಸಣ್ಣವರಿದ್ದಾಗ ಆ ಬೆಟ್ಟ ಹತ್ಕೊಂಡು ಹೋಗ್ತಾ ಇರಬೇಕಾದ್ರೆ ನೋಡ್ತಾ ಇದ್ವಿ, ನಡೆದು ಹೋಗುವ ದಾರಿಯಲ್ಲೇ ಎಷ್ಟೋ ಮೇಲಿಂದ ಹರಿದು ಬರುವ ಜಿನುಗುವ ಚಿಕ್ಕ ಚಿಕ್ಕ ಧಾರೆಗಳು ಇರ್ತಾ ಇತ್ತು. ಆ ಧಾರೆಗಳು ಅಂತಂದರೆ ಏನದು ಸುಮ್ಮನೆ ನೀರಲ್ಲ, ಅದು ಯಾವುದೋ ಒಂದು ತೀರ್ಥವೇ. ಆದರೆ ಆ ತೀರ್ಥಗಳ ಹೆಸರಿನ ಪರಿಚಯ ನಮಗಿರೋದಿಲ್ಲ. ಅಷ್ಟೊಂದು ತೀರ್ಥಗಳು ತುಂಬಿಕೊಂಡಿವೆ ವೆಂಕಟಾಚಲದಲ್ಲಿ. ಇವನು ವೃಷಭಾಸುರ ಆಯ್ಕೆ ಮಾಡಿಕೊಂಡ ತೀರ್ಥ ಅಂತಂದರೆ ಅದು ತುಂಬೂರು ತೀರ್ಥ. ಬಹಳ ಏಕಾಂತವಾದಂತಹ ಪ್ರದೇಶ. ಇವತ್ತಿಗೆ ಅದನ್ನು ಹುಡ್ಕೊಂಡು ಹೋಗಬೇಕು ಅಂತಂದ್ರೂ ಬಹಳ ಕಷ್ಟಪಟ್ಕೊಂಡು ಒಳಗೆ ಹೋಗಬೇಕು ಅಂತಹ ಒಂದು ಸಂದರ್ಭ ಇದೆ. ಅಂತಹ ಒಂದು ತೀರ್ಥದಲ್ಲಿ ಅವನು ವಾಸ ಮಾಡಿಕೊಂಡಿದ್ದ. ಇವರೆಲ್ಲ ಅಸುರರು, ದುಷ್ಟರಿರ್ತಾರಲ್ಲ, ಒಳ್ಳೊಳ್ಳೆ ತೀರ್ಥಗಳನ್ನೇ ಈ ತರಹ ಆಕ್ರಮಿಸಿಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ. ಅದರಿಂದ ಸಜ್ಜನರಿಗೆ ಆ ತೀರ್ಥಗಳಿಗೆ ಹೋಗುವುದಕ್ಕೆ ತೊಂದರೆ. ಅವರದೆಷ್ಟು ತೀರ್ಥ ಬಳಸ್ತಾರೆ, ಅದಕ್ಕಿಂತ ಹೆಚ್ಚು ಬೇರೆ ಬರುವ ಸಜ್ಜನರಿಗಾಗುವ ಆ ಸದ್ಬಳಕೆಯನ್ನು ತಡೆಗಟ್ಟುವ ಒಂದು ಸ್ವಭಾವ ಅವರುಗಳಿಗೆ. ಅದಕ್ಕೆ ಮಹಾಭಾರತದಲ್ಲಿ ನಾವು ಕೇಳ್ತೀವಿ, ಪಾಂಡವರು ವನವಾಸದಲ್ಲಿದ್ದಾಗ ಅವರು ಏನು ಮಾಡೋದು ಅಂತ ವಿಚಾರ ಮಾಡ್ತಾ ತೀರ್ಥಯಾತ್ರೆಯನ್ನು ಕೈಗೊಳ್ಳಬೇಕು ಅಂತ ನಿರ್ಧಾರಕ್ಕೆ ಬಂದರು. ತೀರ್ಥಯಾತ್ರೆ ಮಾಡಲಿಕ್ಕೆ ಅಂತ ಹೊರಟ್ರೆ ಅವರ ಹಿಂದೆ ಎಷ್ಟು ಜನ ಬ್ರಾಹ್ಮಣರು ಸೇರಿಕೊಂಡ್ರು ಗೊತ್ತಾನೆ, ನಾವು ಬರ್ತೀವಿ ಅಂತ. ಯಾಕೆ ಗೊತ್ತಾ? ಒಳ್ಳೆ ಊಟ ಆಗತ್ತೆ ಅಂತ ಹೊರಟ್ರು ಅನ್ಕೋಬೇಡಿ. ಮತ್ತೆ ಅವರೆಲ್ಲ ಈ ಊಟ ಉಡುಗೆಯ ಅಪೇಕ್ಷೆ ಇಲ್ಲದೇ ಇರುವಂಥವರು. ಯಾಕೆ ಹೋದರು ಅವ್ರ ಹಿಂದೆ ಅಂದರೆ ಅವರು ಕೊಡುವ ಕಾರಣ,
ಬಹುಭಾಗ ಆಗಿನ ಕಾಲದಲ್ಲಿ ಯಾವ ತೀರ್ಥ ಕ್ಷೇತ್ರ ಅಂತ ಹುಡುಕೊಂಡು ಹೋದರೂ ಅದಕ್ಕೆ ಅಡ್ಡ ಆಗಿ ಒಬ್ಬ ಯಾರೋ ಅಸುರ ಇರ್ತಾಯಿತ್ತು. ಅದು ಹೇಗೆ ಅಂದರೆ, ಅಸುರರಿಗೊಂದು ಸ್ವಭಾವ ಇರುತ್ತೆ. ಏನು? ನಾವು ದುರ್ಜನರಿಗೆ ತೊಂದರೆ ಕೊಡಬೇಕು ಅಂತ. ಈ ದುರ್ಜನರಿಗೆ ತೊಂದರೆ ಕೊಡೋದು ಅಂತಂದರೆ ಅದರೊಳವ್ರಿಗೆ ಮಜಾ ಬರಲ್ವಲ್ಲ, ಅವ್ರಿಗೆ ಇನ್ನೊಬ್ರಿಗೆ ತೊಂದರೆ ಕೊಡಬೇಕು. ದುರ್ಜನರಿಗೆ ತೊಂದರೆ ಕೊಡೋದು ಅಂದರೆ ಸ್ವಾರಸ್ಯ ಬರಲ್ಲ. ಅದಕ್ಕೆ ಅವರು ಸಜ್ಜನರಿಗೆ ತೊಂದರೆ ಕೊಡ್ತಾರೆ. ದುರ್ಜನರಿಗೆ ಸಣ್ಣ ಪುಟ್ಟ ತೊಂದರೆ ಕೊಟ್ಟರೆ ಅವರು ಇವ್ರಿಗೆ ತೊಂದರೆ ಕೊಡೋಕ್ಕೆ ಶುರು ಮಾಡ್ತಾರೆ. ಅದು ಮುಂದೆ ಬೆಳೆಯಲ್ಲ, ಅದು ಸ್ವಾರಸ್ಯ ಬರಲ್ಲ. ಅದು ಅವರಿಗೆ ಸಜ್ಜನರಿಗೆ ತೊಂದರೆ ಕೊಟ್ಟರೆ ಮಾತ್ರ ದುರ್ಜನರಿಗೆ ಸ್ವಾರಸ್ಯ ಅದರಲ್ಲಿ. ಅದಕ್ಕೆ ಅವರು ಆಲೋಚನೆ ಮಾಡ್ತಾರೆ, ದುರ್ಜನರು, ನಾವೆಲ್ಲಿ ಹುಡುಕೊಂಡು ಹೋಗೋಣ ಈ ಸಜ್ಜನರನ್ನು? ನಾವಿದ್ದಲ್ಲಿಗೆ ಅವರು ಬರಬೇಕು ಅಂತಾಯಿತು, ನಾವೆಲ್ಲೋ ಹೋಗಿ ಮೂಲೆಯಲ್ಲಿ ಕೂತ್ರೆ ಈ ಸಜ್ಜನರು ಬರೋದೇ ಇಲ್ಲ. ಸಜ್ಜನರು ಹುಡುಕೊಂಡು ಬರೋದು ಅಂದರೆ ಯಾವುದನ್ನು? ತೀರ್ಥ ಕ್ಷೇತ್ರಗಳನ್ನು. ಅದಕ್ಕೆ ನಾವಲ್ಲಿ ಹೋಗಿ ಕೂತ್ಕೊಂಡು ಬಿಟ್ಟರೆ ಖಂಡಿತವಾಗಿಯೂ ಸಜ್ಜನರು ನಮಗೆ ಸಿಗ್ತಾರೆ, ಒಂದೆರಡು ಏಟು ಹಾಕಿದ್ರಾಯಿತು ಅಂತ ಅವರ ಅಪೇಕ್ಷೆ ಇರುತ್ತೆ ಯಾವಾಗಲೂ. ನೋಡಿ, ಈ ವೃಷಭಾಸುರ ಅದಕ್ಕೆ ಕೂತಿದ್ದ ತುಂಬೂರು ತೀರ್ಥದಲ್ಲಿ. ಅವ್ರು ಯಾರು ಬಂದರೆ ಹೊಡೆಯೋಣ ಅಂತ. ಕೆಲವು ಸಂದರ್ಭಗಳಲ್ಲಿ ತಾನೂ ಅಲ್ಲೊಂದು ಸ್ವಲ್ಪ ಸುತ್ತಾಡ್ಕೊಂಬಂದು ಅಕ್ಕಪಕ್ಕದಲ್ಲೂ ಹೊಡೆದು ಬರ್ತಾ ಇದ್ದ ಅಂತ ಇಟ್ಕೊಳ್ಳಿ. ತುಂಬೂರು ತೀರ್ಥಕ್ಕಂತೂ ಬಹುಶಃ ಎಷ್ಟೋ ವರ್ಷ ಯಾರಿಗೂ ಹೋಗೋಕ್ಕೆ ಬಿಟ್ಟೇ ಇಲ್ವೋ ಏನೋ. ಅವನು ಆ ತರಹ ವ್ಯವಸ್ಥೆ ಮಾಡಿ ಇಟ್ಕೊಂಡಿದ್ದ ಅವನು. ಆದರೆ ಇದು ಅವನ ಕೆಟ್ಟ ಕೆಲಸ ಒಂದು ಕಡೆಗಾದರೆ, ಒಳ್ಳೆಯ ಕೆಲಸ ಅವನು ಮಾಡ್ತಾ ಇದ್ದ ಅವನು. ಏನು ಅಂದರೆ, ಪ್ರತಿನಿತ್ಯ ತುಂಬೂರು ತೀರ್ಥದಲ್ಲಿ ಸ್ನಾನ ಮಾಡಿ ದೇವರ ಪೂಜೆ ಮಾಡ್ತಾಯಿದ್ದ. ಅದು ವಿಷ್ಣು ಪೂಜೆನೇ. ಸಾಲಗ್ರಾಮದಲ್ಲಿ ಅದು ನರಸಿಂಹ ಸಾಲಿಗ್ರಾಮ ಇಟ್ಕೊಂಡು, ಅದು ಭಾಳ ಉಗ್ರವಾದ ನರಸಿಂಹ ಸಾಲಿಗ್ರಾಮ, ಅದನ್ನು ಇಟ್ಕೊಂಡು ಪ್ರತಿನಿತ್ಯ ಅದರಲ್ಲಿ ದೇವರ ಪೂಜೆ ಮಾಡಿ, ಆ ಪೂಜೆಯಲ್ಲಿ ಕೊನೆಗೆ ಒಂದು ಪುಷ್ಪಾರ್ಚನೆ ಮಾಡಬೇಕಲ್ಲ, ಭಗವಂತನಿಗೆ ಪುಷ್ಪಾಂಜಲಿಂ ಸಮರ್ಪಯಾಮಿ ಅಂತ ಮಾಡಬೇಕಲ್ಲ. ಯಾವ ಪುಷ್ಪ ಅಪ್ಪ ಅಂದರೆ, ಪೂಜಾಂತೆ ಸ ಶಿರಃ ಪುಷ್ಪಂ, ತನ್ನ ತಲೆಯನ್ನೇ ಪುಷ್ಪದ ರೂಪದಲ್ಲಿ ಕಡಿದು ಅದನ್ನು ದೇವರಿಗೆ ಸಮರ್ಪಣೆ ಮಾಡಿಬಿಡ್ತಾ ಇದ್ದ. ಪ್ರತಿನಿತ್ಯ ಹೀಗೆ ಮಾಡ್ತಾ ಇದ್ದ. ಅಂದರೆ ತಿಳ್ಕೊಳ್ಳಿ, ಆ ತಲೆ ಅವನಿಗೆ ವಾಪಸ್ ಬಂದುಬಿಡ್ತಾ ಇತ್ತು ಅಂತ. ಅವನ ತಲೆ ತೊಗೊಂಡು ದೇವರೇನು ಮಾಡಬೇಕಾಗಿದೆ? ಅಲ್ಲ, ದೇವರಿಗೆ ನಾವು ಕೊಡೋ ಪುಷ್ಪವನ್ನು ತಗೊಂಡು ಮಾಡಬೇಕಾದದ್ದೇನೂ ಇಲ್ಲ ಅಂತನ್ನೋದು ವಸ್ತುಸ್ಥಿತಿ ಅಂತ ಇಟ್ಕೊಳ್ಳಿ. ಆದರೆ ಒಂದು ವಿಚಾರ ನಾವು ಗಮನಿಸಬೇಕಾದಂಥದ್ದೇನು ಅಂದರೆ, ದೇವರಿಗೆ ಪೂಜೆ ಮಾಡ್ತಾ ಇದ್ದ ಅನ್ನೋ ಅಂಥ ಅಂಶ ಗ್ರಾಹ್ಯವಾದದ್ದು. ಯಾಕೆಂದರೆ ಹಾಗೆಲ್ಲ ವಿಷ್ಣು ಪೂಜೆ ಮಾಡಬೇಕು ಅನ್ನುವ ಬುದ್ಧಿ ಎಲ್ಲರಿಗೂ ಬರಲ್ವಲ್ಲ. ಅವನೊಬ್ಬ ಆಸುರ ಪ್ರವೃತ್ತಿ ಉಳ್ಳವನು, ಆ ತರಹದ ಜನ್ಮದವನು ಅಂತಾದದ್ದರಿಂದ ಅವನಿಗೆ ಈ ತರಹ ಹಿಂಸಾತ್ಮಕವಾದ ಪ್ರವೃತ್ತಿ ಇತ್ತು. ದೇವರಿಗೆ ಹಾಗೆಲ್ಲ ತಲೆ ಕೈ ಕಾಲು ಕಡಿದಿಡಬೇಕು ಅವನೆಲ್ಲೂ ಹೇಳಿಲ್ಲ ಅದನ್ನು. ನಮ್ಮ ವಿಷ್ಣುವನ್ನು ಪೂಜೆ ಮಾಡೋದು ಬಹಳ ಸುಲಭ. ನಾವು ತುಂಬ ಜನರ ಬಾಯಲ್ಲಿ ಕೇಳ್ತೀವಿ, ದೇವ್ರ ಪೂಜೆ ಮಾಡ್ತೀರಾ ಅಂತ ಕೇಳಿದರೆ ಇಲ್ಲ ರೀ ಅಂತಾರೆ. ಯಾಕೆ ಅಂತ ಕೇಳಿದರೆ, ಇಲ್ಲ ಅದಕ್ಕೆಲ್ಲ ತುಂಬ ಮಡಿ ಮೈಲಿಗೆ ಎಲ್ಲ ತುಂಬ ಮಾಡಬೇಕಾಗತ್ತೆ, ನಮಗೆ ಅಷ್ಟೊಂದು ಮಾಡೋಕ್ಕಾಗಲ್ಲ, ಅದಕ್ಕೆ ದೇವ್ರ ಪೂಜೆ ಬಿಟ್ಬಿಟ್ಟಿದ್ದೀವಿ. ದೇವರ ಪೂಜೆಯನ್ನು ಮಾಡುವಷ್ಟು ಸುಲಭ ಇನ್ಯಾವುದೂ ಇಲ್ಲ. ಅಷ್ಟು ಸುಲಭವಾದದ್ದು ದೇವರ ಪೂಜೆ. ಪರಮಾತ್ಮ ಹೇಳ್ತಾನೆ, ಭಾಗವತದಲ್ಲೂ ಆ ಮಾತು ಬರುತ್ತೆ, ಭಗವದ್ಗೀತೆಯಲ್ಲೂ ಆ ಮಾತು ಬರುತ್ತೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಶ್ನಾಮಿ ಪ್ರಯತಾತ್ಮನಃ ಅಂತ. ಯಾವುದು ಪತ್ರ ಪುಷ್ಪ ಮೊದಲಾದವುಗಳು ತುಂಬ ಅಲ್ಪವಾದಂತಹದ್ದದು. ಕೆಲವು ಪುರಾಣಗಳಲ್ಲಿ ಹೇಳ್ತಾರೆ ನೋಡಿ, ಏನಂತ, ತುಂಬ ಬಿಟ್ಟಿಯಾಗಿ ಬರುವಂತಹದ್ದು ಬೇರೆ ಅದು. ಮತ್ತೆ
ಕೊಂಡುಕೊಂಡು ಬಂದ ಪುಷ್ಪ ಪತ್ರಗಳನ್ನು ಏರಿಸಬೇಡಿ ಎಂದ ದೇವರು. ಯಾಕೆ ಗೊತ್ತಾ? ಮತ್ತು ನೀವು ಕೊಂಡ್ಕೊಂಬಂದಿದ್ರಿ, ಇಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ ಅಂತ ಬೇರೆ ಹೆಸರು ಹೇಳ್ತೀರ ನೀವು. ದೇವರು ಹೇಳ್ದ, ತಾನಾಗೆ ಬಿಡುವ ಹೂವೇನಿರುತ್ತೆ ಅದನ್ನೇ ನೀವು ತೊಗೊಂಡು ಏರಿಸ್ರಪ್ಪ. ಇದು ಯಾವುದೇ ಥರದ ನಿಮ್ಮ ಖರ್ಚಿಲ್ಲ ಅದರಲ್ಲಿ, ನನ್ನ ಖರ್ಚಿಂದ ಬೆಳೆದಿರೋದು ಒಂದು ದೇವರದಲ್ಲ. ತಾನಾಗೆ ಪ್ರಕೃತಿಯ ಮಡಿಲಲ್ಲಿ ಬೆಳೆದ ಹೂವು ತುಳಸಿ ಎಲ್ಲ ಇರುತ್ತಲ್ಲ, ಅದನ್ನು ಬೆಳೆಸೋದಕ್ಕೆ ನಿಮ್ಮದೇನು ಖರ್ಚು ಮಾಡಿರ್ತೀರ ಹೇಳಿ? ತಾನಾಗಿಯೇ ಗಿಡ ಹುಟ್ಟತ್ತೆ, ತಾನಾಗೆ ಬೆಳೆಯತ್ತೆ, ತಾನಾಗೆ ಹೂವು ಹಣ್ಣುಗಳು ಬಿಡುತ್ತೆ. ಅದನ್ನು ತೊಗೊಂಬಂದು ದೇವರು ಸಮರ್ಪಣೆ ಮಾಡಿ. ಅಷ್ಟರಿಂದಲೇ, ಅದೂ ಬೇಡ, ನೀರನ್ನು ತಗೊಂಡು ಅಭಿಷೇಕ ಮಾಡಿ ಸಾಕು. ನೀರಿನಲ್ಲೇ ಎಲ್ಲ ಉಪಚಾರ ಆಯಿತು ಅಂತ ಭಾವನೆ ಮಾಡಿಕೊಳ್ಳಿ, ಭಗವಂತ ಸ್ವೀಕಾರ ಮಾಡ್ತಾನೆ. ಅಷ್ಟು ಸುಲಭ ಇದೆ ದೇವರನ್ನು ಸಂತೋಷಪಡಿಸೋದು ಅನ್ನೋವಂಥದ್ದು. ಯಾಕೆಂದರೆ ದೇವರಿಗೆ ಬೇಕಾಗಿರುವಂಥದ್ದು ಯಾವುದು? ಅದು ಭಕ್ತಿ ಮಾತ್ರ. ನಾವು ಮತ್ತಿನ್ನೇನನ್ನೋ ಅಪೇಕ್ಷೆ ಪಡ್ತಾ ಕೂಡುವಂತಹದ್ದಲ್ಲ. ನಾವು ದೇವರು ಏನನ್ನು ಕೇಳ್ತಾನೆ, ಅವನಿಗೆ ಯಾವುದು ಅವಶ್ಯಕ, ಅವನು ನಮ್ಮ ಮೇಲೆ ಪ್ರಸನ್ನನಾಗಬೇಕು ಅಂದರೆ ನಾವು ಅವನಿಗೇನು ಕೊಡಬೇಕಾದ್ದು ಅದನ್ನು ವಿಚಾರ ಮಾಡಬೇಕಾದ್ದಲ್ಲ. ನಾವು ಹೊರೆ ಗಾತ್ರದಲ್ಲಿ ತಗೊಂಡು ಹೋಗಿ ಪದಾರ್ಥಗಳನ್ನು ಸಮರ್ಪಣೆ ಮಾಡುವುದರಿಂದ ಅವನು ಪ್ರಸನ್ನನಾಗೋದಿಲ್ಲ. ಕೃಷ್ಣನೇ ಹೇಳಿದ ಒಂದು ಮಾತಿದೆ, ಭೂರ್ಯಪ್ಯಭಕ್ತೋಪಹೃತಂ ನಮೇ ತೋಷಾಯ ಕಲ್ಪತೆ. ಭಾರೀ ಪ್ರಮಾಣದಲ್ಲಿ ನನ್ನ ಕೆಲವ ಭಕ್ತರಾಗದೇ ಇದ್ದ ಜನ ಇರ್ತಾರಲ್ಲ, ತಂದು ಸುರಿತಾರೆ ನನ್ನ ಮುಂದೆ, ಆದರೆ ನಮೇ ತೋಷಾಯ ಕಲ್ಪತೆ, ನನಗದು ಸಂತೋಷಕ್ಕೆ ಕಾರಣವಾಗುವುದಿಲ್ಲ. ನನ್ನ ಭಕ್ತರಿರ್ತಾರಲ್ಲ, ಅವ್ರು ತೊಗೊಂಬರ್ತಾರೆ. ಸ್ವಲ್ಪಮಪಿ ಆಹೃತಂ ಭಕ್ತೈ ಪ್ರೇಮ್ಣ ಭೂರ್ಯೇವ ಮೇ ಭವೇತ್. ಸ್ವಲ್ಪ ತಂದು ಕೊಟ್ಟರೂ ಕೂಡ ನನಗದು ಬಹಳ ಪ್ರಿಯವಾಗುತ್ತೆ. ಯಾಕೆ? ಅವರ ಭಕ್ತಿ ಅದರ ಹಿನ್ನೆಲೆಯಲ್ಲಿ ಅಷ್ಟಿರುತ್ತೆ. ಇರಲಿ, ಇವನದೇನೋ ತನ್ನದೇ ಆದಂತಹ ಕ್ರಮ ದೇವರಿಗೆ ತಲೆ ಕಡಿದಿಡ್ತಾ ಇದ್ದ. ಹೀಗೆ ಸುಮಾರು 5-6 ಸಾವಿರ ವರ್ಷ ಕಳೆದು ಹೋಯಿತು. ಆದರೆ ಪ್ರತಿನಿತ್ಯ ಋಷಿಗಳಿಗೇನೋ ಒಂದು ಕಿರುಕುಳ ಕೊಡ್ತಾ ಇದ್ದ. ಆದರೆ ಪರಮಾತ್ಮ ಈ ತರಹ ಮಾಡಿದರೆ ಆ ಪೂಜೆಯನ್ನು ಸ್ವೀಕಾರ ಮಾಡೋದಕ್ಕೆ ಇಷ್ಟಪಡಲ್ಲ. ಬೇಡ ನನಗೆ ಈ ಪೂಜೆ ಅಂತಾನೆ ಭಗವಂತ. ಯಾಕೆಂದರೆ ನೀವು ಕೆಲವರಿಗೆ ತುಂಬ ರುಚಿಯಾದ ಅಡಿಗೆಗಳನ್ನು ಊಟ ಮಾಡಿ ಅಭ್ಯಾಸ ಮಾಡಿಕೊಂಡಿದ್ದವರಿಗೆ ಹಾಗೇ ಸುಮ್ಮನೆ ಏನೋ ಅಡುಗೆ ಮಾಡಿ ಹಾಕಿದರೆ ಅವರಿಗೆ ಸೇರತ್ತಾ? ಸೇರಲ್ಲ. ಅವ್ರಿಗೆ ತುಂಬ ರುಚಿಯಾದ ಅಡುಗೆ ಮಾಡಬೇಕಪ್ಪ. ನೀವು ಒಂದೇ ಐಟಮ್ ಮಾಡಿದರೂ ಅದು ರುಚಿಯಾಗಿರಬೇಕು, ಅಪೂರ್ವವಾಗಿರಬೇಕು, ಅಂದರೆ ಅವರು ಅದನ್ನು ತಗೊಳ್ತಾರೆ. ಯಾಕೆ? ಅವರು ತುಂಬ ಕಡೆಗೆ ಒಳ್ಳೆ ರುಚಿಯಾದ ಅಡುಗೆಗಳನ್ನು ತಿಂದು ಬಂದಿದ್ದಾರೆ ಅಂತ ಕೆಲವ್ರ ಬಗ್ಗೆ ನಾವು ಮಾತಾಡ್ತಿರ್ತೀವಿ ನೋಡಿ. ಹಾಗೆ ನಮ್ಮ ಭಗವಂತನೂ ಹೇಗೆ ಅಂದರೆ ಬಹಳ ಅದ್ಭುತವಾದಂತಹ ಪೂಜೆಗಳನ್ನು ಮಾಡಿಸ್ಕೊಂಡು ಬಂದಿದ್ದಾನೆ ಭಗವಂತ ಬೇರೆ ಬೇರೆಯವ್ರ ಕಡೆಯಿಂದ. ಅವನಿಗೆ ಪೂಜೆ ಮಾಡಿಸ್ಕೊಳ್ಳೋದು ಅಂತನ್ನೋದ್ರದ್ದು ಸರಿಯಾದ ರುಚಿ ಗೊತ್ತು. ಆ ರುಚಿ ಗೊತ್ತಿರುವಾಗ ಅವನಿಗೆ ನೀವು ಚೆನ್ನಾಗಿ ಪೂಜೆ ಮಾಡಲಿಲ್ಲ ಅಂದರೆ ಅವನದನ್ನು ತಗೊಳ್ಳಲ್ಲ. ಭಾಗವತದಲ್ಲಿ ಹೇಳ್ತಾರೆ ಒಂದು ಕಡೆಗೆ, ನ ಭಜತಿ ಕುಮನೀಷಿಣಾಂ ಸ ಇಜ್ಯಾಂ ಹರಿರಧನಾತ್ಮಧನ ಪ್ರಿಯೋ ರಸಜ್ಞ ಅಂತ. ಪರಮಾತ್ಮನು ಯಾರು ತುಂಬನೇ ಮೊದಲಾದಂತಹ ದೋಷಗಳಿಂದ ವಿದಧತಿ ಪಾಪಂ ಅಕಿಂಚನೇಷು ಸತ್ಸು, ನಿಷ್ಕಿಂಚನರಾದ ವಿರಕ್ತರಾದಂತಹ ಸಜ್ಜನರಿಗೆ ತೊಂದರೆ ಕೊಡ್ತಾರಲ್ಲ, ಅವರು ಮಾಡಿದ
ಪೂಜೆಯನ್ನು ದೇವರು ತಗೊಳ್ಳಲ್ಲ. ನ ಭಜತಿ ಕುಮನೀಷಿಣಾಂಸ ಇಜ್ಯಾಂ. ಇಜ್ಯ ಅಂದರೆ ಪೂಜೆ. ಕುಮನೀಷಿಗಳು ಅಂದರೆ ನೋಡಿ ಇಂಥವರೇ, ಕೆಟ್ಟ ಬುದ್ಧಿ ಉಳ್ಳವರು. ಕೆಟ್ಟ ಬುದ್ಧಿ ಅಂದರೆ ಬೇರೆ ಇನ್ಯಾವುದೂ ಅಲ್ಲ. ಯಾರು ಸಾತ್ವಿಕರಾದ ವಿಷ್ಣು ಭಕ್ತರಿರ್ತಾರಲ್ಲ, ಅಂತಹ ಸಾತ್ವಿಕರಾದ ವಿಷ್ಣು ಭಕ್ತರಿಗೆ ತೊಂದರೆ ಕೊಡೋದು ಅನ್ನೋದೇನಿದೆಯಲ್ಲ, ಆ ಪ್ರವೃತ್ತಿ ಅದು ಕೆಟ್ಟ ಬುದ್ಧಿ. ಅದು ಆ ಕೆಟ್ಟ ಬುದ್ಧಿ ಹೋಗಬೇಕದು. ಆ ಕೆಟ್ಟ ಬುದ್ಧಿ ಇತ್ತು ಅಂತಾದರೆ ಅವರು ಮಾಡಿದ ಪೂಜೆಯಲ್ಲಿ ಅದರ ದುರ್ಗಂಧ ಬರೋಕ್ಕೆ ಶುರುವಾಗತ್ತೆ. ನೀವು ಅದನ್ನೆಲ್ಲೋ ಸಜ್ಜನರಿಗೆ ತೊಂದರೆ ಕೊಟ್ಟು ಮಾಡಿ ಬಂದು ಮನೆಗೆ ಕೈ ಕಾಲು ತೊಳೆದು ಸ್ವಚ್ಛ ಸ್ನಾನ ಮಾಡಿ ದೇವರ ಪೂಜೆ ಕುಳಿತರೆ ಏನು ನಾವು ನೋಡಿ ಎಷ್ಟು ಸ್ವಚ್ಛವಾಗಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀವಿ ಅಂತ ಎಲ್ಲ ಮಂತ್ರ ತಂತ್ರ ಲೋಪವಾಗದೇ ಇರುವಂತೆ ನೀವು ನೋಡಿಕೊಂಡ್ರೂ ದೊಡ್ಡ ಲೋಪ ಮಾಡಿಕೊಂಡೇ ಬಂದಿರ್ತೀವಲ್ಲ ಸಜ್ಜನರಿಗೆ ತೊಂದರೆ ಕೊಡೋದು, ಅಥವಾ ಪೂಜೆ ಮುಗಿದ ಕೂಡಲೇ ಮತ್ತೆ ಹೋಗಿ ತೊಂದರೆ ಕೊಡೋದಿರುತ್ತೆ. ದೇವರು ತಗೊಳ್ಳಲ್ಲ ಆ ತರಹದ ಪೂಜೆಯನ್ನು. 5,000 ಅಲ್ಲ, 5,00,000 ಕೋಟಿ ವರ್ಷಗಳ ಕಾಲ ಪೂಜೆ ಮಾಡಿದರೂ ಕೂಡ ಅದು ವ್ಯರ್ಥವೇ ಸರಿ. ಮತ್ತು ಹಾಗಾದರೆ ಏನು ಮಾಡಬೇಕು? ದೇವರು ಪೂಜೆಯನ್ನು ಸ್ವೀಕಾರ ಮಾಡಬೇಕು ಅಂತಂದರೆ ಅದಕ್ಕಿರುವ ಒಂದೇ ಒಂದು ಮಾರ್ಗ ಯಾವುದು ಅಂದರೆ ಸಜ್ಜನರಿಗೆ ತೊಂದರೆ ಕೊಡಬಾರ್ದು. ಅದನ್ನೇ ಅಹಿಂಸಾ ಅಂತ ಕರೆಯೋದು. ಯಾರಿಗೂ ಹಿಂಸೆನೇ ಮಾಡದೇ ಇರೋದು ಅನ್ನೋದು ಅದು ಸಾಧ್ಯವಿಲ್ಲದೆ ಇರೋ ಕೆಲಸ ಅಲ್ವಾ. ಮಹಾಭಾರತದಲ್ಲಿ ಒಂದು ಕಡೆಗೆ ಇದನ್ನು ಚರ್ಚೆ ಮಾಡಿದ್ದಾರೆ, ಬಹಳ ಸುದೀರ್ಘವಾಗಿ ಚರ್ಚೆ ಮಾಡ್ತಾರೆ. ಅಹಿಂಸಾ, ಯಾರಿಗೂ ಹಿಂಸೆ ಮಾಡಬೇಡಿ ಅಂತ ಹೇಳ್ತಾರಲ್ಲ, ಹೇಳ್ತಾರೆ, ಮಾಡೋಕ್ಕಾಗತ್ತಾ ಅದನ್ನು? ಅಸಂಭಾವಿತ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಯಾರಿಗೂ ಯಾವ ತರಹದ ಹಿಂಸೆಯನ್ನೇ ಮಾಡದೆ ಅಥವಾ ಹಿಂಸೆ ಮಾಡುವುದರಲ್ಲಿ ನಾವು ನಮ್ಮ ಪಾತ್ರ ಇಲ್ಲದೆ ನಾವು ಜೀವನವನ್ನು ಮಾಡೋದು ಅಂತನ್ನೋದು ಸಾಧ್ಯವೇ ಇಲ್ಲ. ಹಾಗಾದರೆ ಅಹಿಂಸಾ ಅಂದರೆ ಏನು? ಹಾಗಾದರೆ ಇಂತಹ ಕೆಲವ ನಿಷಿದ್ಧವಾದ ಹಿಂಸೆಗಳನ್ನು ಮಾಡಬಾರ್ದು. ನಿಷಿದ್ಧವಾದ ಹಿಂಸೆಗಳಲ್ಲಿ ಬಹಳ ಮೇಲ್ ಸಾಲಿನಲ್ಲಿ ಬರುವಂತಹದ್ದು ಯಾವುದು? ಸಜ್ಜನರಿಗೆ ತೊಂದರೆ ಕೊಡೋದು. ಯಾರು ಶಮದಮಾದಿ ಸಂಪನ್ನರಾಗಿರ್ತಾರೆ, ಯಾರು ವಿಶೇಷವಾಗಿ ವಿಷ್ಣು ಭಕ್ತಿಯಿಂದ ಕೂಡಿದವರಾಗಿ ವಿಷ್ಣು ಪ್ರೀತಿಗಾಗಿ ನಿತ್ಯದಲ್ಲಿ ಶ್ರವಣ ಮನನಾದಿಗಳನ್ನು ಮಾಡ್ತಾ ಇರ್ತಾರೆ, ಅವರಿಗೆ ತೊಂದರೆ ಕೊಡಬಾರ್ದು ಅನ್ನೋದೇನಿದೆಯಲ್ಲ ಅದೇ ಅಹಿಂಸಾ ಅಂತ. ದೇವರಿಗೆ ನಾವು ಪೂಜೆಯಲ್ಲಿ ಪುಷ್ಪವನ್ನು ಸಮರ್ಪಣೆ ಮಾಡ್ತೀವಿ ನೋಡಿ. ನೀವು ಎಷ್ಟು ಹೂ ತೊಗೊಂಬಂದಿದ್ದೀರಾ ಅಂತ ಅದನ್ನೆಲ್ಲ ಎಣಿಸಿ ಮಾಲೆ ಮಾಡಿ ಏರಿಸಿ ಎಲ್ಲ ಚೆನ್ನಾಗಿ ಮಾಡ್ತೀವಿ ನಾವು. ದೇವರು ಹೇಳ್ದ, ಅದು ಯಾವ ಪುಷ್ಪ ಇಲ್ಲದೇ ಇದ್ದರೂ ನನಗೇನೂ ತೊಂದರೆ ಇಲ್ಲಪ್ಪ. ಒಂದು 8 ಪುಷ್ಪಗಳನ್ನು ತಗೊಂಬಂದು ನನಗೆ ಸಮರ್ಪಣೆ ಮಾಡಿ ಎಂದ ದೇವರು. 8 ಪುಷ್ಪ. ಅದರಲ್ಲಿ ಮೊದಲನೇ ಪುಷ್ಪನೇ ಯಾವುದು ಗೊತ್ತಾ? ಅಹಿಂಸಾ ಅನ್ನೋದು. ಅಹಿಂಸಾ ಪ್ರಥಮಂ ಪುಷ್ಪಂ, ಪುಷ್ಪಮಿಂದ್ರಿಯ ನಿಗ್ರಹ, ಸರ್ವಭೂತ ದಯಾ ಪುಷ್ಪಂ, ಕ್ಷಮಾ ಪುಷ್ಪಂ ವಿಶಿಷ್ಯತೆ. ನೋಡಿ, ಇವೆಲ್ಲ ಪುಷ್ಪಗಳು. ನಾವು ನಾಳೆ ದೇವರ ಪೂಜೆಗೆ ಇವತ್ತೇ ತಯಾರಿ ಮಾಡಬೇಕು. ಏನು, ಇವತ್ತು ನಾವು ಇಂಥವ್ರು ಯಾರಿಗೂ ತೊಂದರೆ ಕೊಡೋ ಪ್ರಸಂಗ ಬಂತು, ನಾವು ಅವ್ರಿಗೆ ಯಾರಿಗೂ ತೊಂದರೆ ಕೊಡಲಿಲ್ಲ, ಹಿಂಸೆ ಮಾಡಲಿಲ್ಲ ಅಂತಾದರೆ ನಿಮಗೆ ನಾಳೆಗೆ ದೇವರ ಪೂಜೆಗೆ ಒಂದು ಹೂವು ರೆಡಿ ಆಯಿತು, ಒಂದು ಪುಷ್ಪ ರೆಡಿ ಆಯಿತು ಅಂತ ಅರ್ಥ. ಇಂದ್ರಿಯಗಳು, ನಮ್ಮ ಇಂದ್ರಿಯಗಳು ಅಲ್ಲೆಲ್ಲೋ ಹೋಗೋದಕ್ಕೆ ಇಷ್ಟಪಡ್ತು, ಆದರೆ ನಾವು ಅದನ್ನು ಹೋಗೋದಕ್ಕೆ ಬಿಡಲಿಲ್ಲ, ಇಂದ್ರಿಯ ನಿಗ್ರಹ ಮಾಡಿದ್ವಿ, ನಾಳೆ 2ನೇ ಹೂವು ಸಿದ್ಧ ಆಯಿತು ಅಂತ ಅರ್ಥ. ಹೀಗಿದು ಇರಬೇಕಾದಂತಹದ್ದು ಹೂವಿನ ವ್ಯವಸ್ಥೆ. ಆದರೆ
ನಾವು ಆ ಹೂವುಗಳನ್ನು ತೆಗೆದುಕೊಂಡು ಬರುವ ವಿಚಾರವನ್ನೇ ಬಿಟ್ಟು ಮಲ್ಲಿಗೆಯೋ ಅಥವಾ ಇನ್ಯಾವುದೋ ವಿಧವಾದ ಜಾಜಿಯೋ ಕಮಲವೋ ಆ ಪುಷ್ಪಗಳನ್ನು ಹುಡುಕೊಂಡು ಹೋಗಿ ಏನು ಪ್ರಯೋಜನ? ಕೊನೆಗೆ ತಲೆಯನ್ನೇ ಪುಷ್ಪದಂತೆ ಮಾಡಿ ಕಡಿದಿಟ್ಟಾದರೂ ಏನು ಪ್ರಯೋಜನ? ನಮ್ಮ ತಲೆ ಒಳಗೆ ಅಹಿಂಸಾ ಭಾವನೆ, ಇಂದ್ರಿಯ ನಿಗ್ರಹದ ಕಡೆಗೆ ಪ್ರವೃತ್ತಿ, ಕ್ಷಮ ಮೊದಲಾದ ಗುಣಗಳಿದ್ದರೆ ತಲೆ ಇದ್ದಲ್ಲೇ ಇದ್ರೂ ದೇವರಿಗೆ ಅದರೊಳಗಿದ್ದ ಒಳ್ಳೆ ಪುಷ್ಪಗಳ ಸಮರ್ಪಣೆ ಆಗುತ್ತೆ. ಸಮರ್ಪಣೆ ಅಂದ ತಕ್ಷಣ ತೆಗೆದು ದೇವ್ರ ಮೇಲೆ ಇಟ್ಟರೆ ಅದು ಸಮರ್ಪಣೆ ಅಲ್ಲ ರೀ. ಯಾವ ಯಾವ ವಸ್ತುಗಳು ಎಲ್ಲೆಲ್ಲಿ ಇರುತ್ತೋ ಅಲ್ಲಲ್ಲಿಯೇ ಅವುಗಳು ಇದ್ದಾಗಲೂ ಕೂಡ ಇದು ದೇವರಿಗೆ ಅಧೀನ, ಇದು ದೇವರು ನಿರ್ಮಾಣ ಮಾಡಿದ್ದು, ಇದರಿಂದ ದೇವರು ಪ್ರಸನ್ನನಾಗ್ತಾನೆ ಇತ್ಯಾದಿ ಭಾವನೆಗಳನ್ನು ನೀವು ಮನಸ್ಸಿನಲ್ಲಿ ತಂದುಕೊಂಡ್ರೆ ಅದೇ ದೇವರಿಗೆ ನೀವು ಮಾಡುವಂತಹ ಪೂಜೆ ಆಗತ್ತೆ, ದೇವರಿಗೆ ಮಾಡುವ ಸಮರ್ಪಣೆ ಆಗತ್ತೆ. ಇಷ್ಟೆಲ್ಲ ಭಾವನೆಗಳನ್ನು ತಂದುಕೊಳ್ಳದೆ ಹಿಂಸಾತ್ಮಕ ಪ್ರವೃತ್ತಿ ಇದ್ದವನು ಪೂಜೆ ಮಾಡಿದರೆ ದೇವರು ಪ್ರಸನ್ನ ಆಗು ಅಂದರೆ ಹೇಗಾಗತ್ತೆ ಹೇಳಿ? ಆದರೆ ತಪಸ್ವಿಗಳಿದ್ರಲ್ಲ ಅಲ್ಲಿ, ಅವರು ವೆಂಕಟಾಚಲದಲ್ಲಿ ವಾಸ ಮಾಡಿಕೊಂಡಿದ್ದಂತಹ ತುಂಬ ಜನ ತಪಸ್ವಿಗಳು ಇವನ ಕಾಟದಲ್ಲಿ ಬೆಂದೋದ್ರು. ಹೇಗಾದರೂ ಮಾಡಿ ಇವನಿಂದ ಪಾರಾಗಬೇಕು. ನೋಡಿ, ತಪಸ್ವಿಗಳು ಏನಾದರೂ ಒಂದು ಪಕ್ಷ ತಮ್ಮ ತಪಸ್ಸನ್ನು ಉಪಯೋಗಿಸಿದ್ರು ಅಂತಾಗಿದ್ದರೆ ಆವಾಗ ಖಂಡಿತವಾಗಿಯೂ ಅವನ ನಾಶವಾಗಿ ಹೋಗ್ತಾ ಇತ್ತು. ಅನೇಕ ಪ್ರಸಂಗಗಳಲ್ಲಿ ನಾವು ನೋಡ್ತೇವೆ, ಭಾಗವತದಲ್ಲಿ ಬರುತ್ತೆ ನೋಡಿ. ಕೇವಲ ತಮ್ಮ ಹುಂಕಾರದಿಂದ ವೇನನನ್ನು ಸಂಹಾರ ಮಾಡಿದರು ಋಷಿಗಳು. ಎಂತಹ ತಪಸ್ಸಿರಬೇಕು ನೋಡಿ. ಎಲ್ಲರನ್ನ ಸದೆಬಡದಂತಹ ವ್ಯಕ್ತಿಯವನು, ಅವನನ್ನು ಸಂಹಾರ ಮಾಡಿದರು ಋಷಿಗಳು ಅಂತ ನಾವು ಕಥೆ ಕೇಳ್ತೇವೆ. ಹೀಗಿದ್ದಾಗ ಇವನನ್ನೂ ಸಂಹಾರ ಮಾಡಿಬಿಡ್ಬೋದಿತ್ತು. ಆದರೆ ಇವನನ್ನು ಸಂಹಾರ ಮಾಡದೆ ಕ್ಷಮಿಸಿ ಅವರು ದೇವರ ಪೂಜೆಗೆ, ತಮ್ಮ ದೇವರ ಪೂಜೆಯಲ್ಲಿ ಕ್ಷಮಾಪುಷ್ಪ ತಗೊಂಡ್ರು. ಕ್ಷಮೆ ಅಂತಂದ ತಕ್ಷಣ ಆತ್ಯಂತಿಕ ಕ್ಷಮೆ ಅಲ್ಲ, ಒಂದು ತರಹದ ಸಹನೆಯ ರೂಪದ ಕ್ಷಮೆ. ಎಷ್ಟು ಅವರು ಕೊಡ್ತಾ ಇರುವ ತೊಂದರೆಯನ್ನು ಈ ತಪಸ್ವಿಗಳು ಸಹಿಸಿಕೊಂಡು ಜೀವನವನ್ನು ಕಳೀತಾ ಭಗವಂತನನ್ನು ಆರಾಧಿಸಿದರು. ಅದರಲ್ಲೇನಾಯಿತು? ತಪಸ್ಸನ್ನು ಮಾಡಿದಂತೆ ಆಯಿತು ಅವರು ಅನಾಯಾಸವಾಗಿ. ತಪಸ್ಸು ಅಂದ್ರೇನು? ತುಂಬ ಕಷ್ಟಪಡುವಂಥದ್ದು. ಆ ಕಷ್ಟದಲ್ಲೂ ಕೂಡ ತಮ್ಮ ಧರ್ಮ ದೀಕ್ಷೆಯನ್ನು ಬಿಡದೇ ಇರುವಂತಹದ್ದು. ಇದು ಸಾಮಾನ್ಯ ಅಲ್ಲ. ಇದು ಬಹಳ ಅದ್ಭುತವಾದಂತಹ ಕಾರ್ಯ. ಅದು ಭಗವಂತನಿಗೆ ಪ್ರಿಯವಾದದ್ದು. ಅದನ್ನು ಅವರು ಮಾಡ್ತಾ ಒಂದು ಸಂದರ್ಭದಲ್ಲಿ ಅದು ಮಿತಿಮೀರಿದಾಗ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿದರು. ಇವನ ಸಂಹಾರವನ್ನು ಮಾಡಬೇಕು ಸ್ವಾಮಿ, ಇಲ್ಲದಿದ್ದರೆ ನಮಗೆ ಜೀವನವೇ ಕಷ್ಟವಾಗ್ತಾ ಇದೆ. ಯಾವಾಗಲೂ ಏನೇ ತೊಂದರೆ ಬಂದರೂ ಕೂಡ ಅದನ್ನು ಮತ್ತೊಬ್ಬರ ಹತ್ರ, ಯಾರ್ದೋ ಹತ್ರ ಹೋಗಿ ಹೇಳುವಂಥದ್ದಲ್ಲ. ಆ ತೊಂದರೆಯನ್ನು ಪರಿಹಾರ ಮಾಡುವುದಕ್ಕಾಗಿ ಮತ್ತೆ ಭಗವಂತನನ್ನೇ ಬೇಡಿಕೊಳ್ಳುವಂತಹದ್ದು, ಭಗವಂತನನ್ನೇ ಪ್ರಾರ್ಥಿಸುವಂತಹದ್ದು ಜ್ಞಾನಿಗಳ ಒಂದು ಉತ್ತಮವಾದ ಸ್ವಭಾವ. ಅದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಪರಮಾತ್ಮನನ್ನೇ ಕೇಳಿಕೊಂಡ್ರು. ಭಗವಂತನು ಹೇಗೆ ಅಂದರೆ, ಯಾರಾದರೂ ತನ್ನ ಅತ್ಯಂತ ಭಕ್ತರು ಬೇಡಿಕೊಂಡಾಗ ಅವನು ಇಲ್ಲ ಅನ್ನೋದಿಲ್ಲ, ಆಗಲಿ ಇಂದ. ಆದರೆ ಇವನನ್ನು ಸಂಹಾರ ಮಾಡುವ ಬಗೆ ಹೇಗಪ್ಪ ಅಂತ ವಿಚಾರ ಬಂತು. ಇವನನ್ನು ಸಂಹಾರ ಮಾಡಬೇಕು ಅಂದರೆ ಬೇರೆಯವರನ್ನು ಸಂಹಾರ ಮಾಡಿದ ಹಾಗೆ ಇವನನ್ನು ಸಂಹಾರ ಮಾಡಲಿಕ್ಕಾಗಲ್ಲ. ಅದಕ್ಕೊಂದು ಕೆಲಸ ಮಾಡೋಣ, ಅವನಿಗೆ ನಾನು ಪೂಜೆ ಮಾಡಿದ ಪ್ರಭಾವವೇ ನನಗೆ ದೊರಕಿದೆ ಅಂತ ಅನಿಸಿರಬೇಕು. ಹಾಗೆ ಭಗವಂತ ಏನು ಮಾಡಿದ?
ಅವನು ಪೂಜೆ ಮಾಡ್ತಾ ಇದ್ದ ನರಸಿಂಹ ಶಾಲಿಗ್ರಾಮದಿಂದಲೇ ಪ್ರಕಟನಾದ. ಅವನಿಗೇನು ಅನ್ನಿಸ್ತೆ, ಆಯಿತು ಬಿಡ್ರಿ, ನಾನು ಪೂಜೆ ಮಾಡಿದ ಪ್ರಭಾವ ಭಾರಿ ಆಯಿತು. ದೇವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ. ಅವನಿಗೆ ಏನು ಮಾತಾಡಬೇಕು ಅಂತ ತೋಚ್ತಿಲ್ಲ. ಅವನ ಕೊನೆಗೇನು ವರ ಕೇಳ್ಕೊಳ್ಬೇಕು ಅಂತ ಅನ್ನಿಸ್ತು ಅವನಿಗೆ. ದೇವರು ಪ್ರಕಟನಾಗಿದ್ದಾನೆ ಅನ್ನುವಾಗ ಅವನ ಹತ್ರ ನಾನು ವರ ಕೇಳ್ಕೋಬೇಕು. ಎಲ್ಲ ಕಡೆಗೆ ಈ ಪುರಾಣ ಇತಿಹಾಸಗಳಲ್ಲಿ ಕಥೆಗಳೇ ಬರೋದೇನು ಅಂದರೆ, ಯಾರೋ ಒಬ್ಬ ದೇವತೆಯನ್ನು ಕುರಿತು ತಪಸ್ಸು ಮಾಡಿದರು. ತಪಸ್ಸು ಮಾಡಿದ ತಕ್ಷಣ ಆ ದೇವತೆ ಪ್ರಕಟ ಆದ. ಏನು ವರ ಬೇಕು ಅಂತ ಕೇಳಿದ. ಇವನು ವರ ಕೇಳ್ಕೊಂಡ ಅಂತ. ಇವನು ಅಂದ್ಕೊಂಡ, ನಾನು ಸುಮ್ಮನೆ ಇದ್ರು ಮುಂದೆ ವರ ಕೇಳ್ಕೊ ಅಂತ ದೇವರು ಹೇಳ್ತಾನೆ. ನಾನೇ ವರ ಕೇಳ್ಕೊಂಬಿಟ್ರಾಯ್ತು ಅಂತ. ಏನು ವರ ಅಪ್ಪ ಅಂತ ಕೇಳಿದರೆ, ಅವನಂದ, ನಾನು ಈ ಎಲ್ಲ ಋಷಿ ಮುನಿಗಳು ಅವರಿವ್ರ ಪುರಾಣ ಹೇಳೋದು, ಉಪನ್ಯಾಸ ಹೇಳೋದೆಲ್ಲ ಕೇಳಿದ್ದೀನಿ. ತುಂಬ ಅವತಾರಗಳನ್ನು ನೀನು ಮಾಡಿದೀಯ. ದಶಾವತಾರ ವಿಭವ ಶ್ರುತಸ್ತೆ ವಿಕ್ರಮೋ ವಿಭೋ ಅದ್ಯ ತತ್ ಸತ್ಯಮಾಧತ್ಸ್ವ. ಮಾಡಿದಂತಹ ಅನೇಕ ಅವತಾರಗಳಲ್ಲಿ ನಿನ್ನ ಅನೇಕ ಪರಾಕ್ರಮಗಳು, ಪ್ರತಿಯೊಂದು ಭಗವಂತನ ಈ ದಶಾವತಾರ ರೂಪಗಳು ಅಂತ ಬಂದರೆ ಒಂದೊಂದರಲ್ಲಿ ಒಂದೊಂದು ತರಹದ ಪರಾಕ್ರಮವನ್ನು ಭಗವಂತ ತೋರಿಸಿದ್ದಾನೆ. ಒಂದರಲ್ಲೂ ದುಷ್ಟ ಸಂಹಾರ ಮಾಡದೇ ಇರ್ತಾನೆ ಭಗವಂತ. ನೋಡಿ, ಬುದ್ಧಾವತಾರದಲ್ಲೊಂದು ಮಾತ್ರ ಭಗವಂತ ಕೈಯಾರೆ ಯಾರೋ ಒಬ್ಬರನ್ನ ಕೊಂದ ಅಂತ ಆ ಸಂದರ್ಭದ ಕಥೆಯಲ್ಲಿ ನಾವು ಕೇಳಲ್ಲ. ಆದರೆ ಏನು ಕೊಲ್ಲೋದಕ್ಕೆ ಬರೀ ಕೈಯೇ ಬೇಕೇನು, ಆಯುಧವೇ ಬೇಕೇನು? ಭಗವಂತ ಬೇರೆ ಬೇರೆ ಥರ ತೋರಿಸಿದಾನು. ಅವರ ನಾಶ ಅಂದರೆ ಏನು? ದುಷ್ಟರ ನಾಶವನ್ನು ಮಾಡೋದು ಅಂತಂದರೆ ಏನು? ಅವರು ಅಂಧತಮಸ್ಸಿಗೆ ಹೋಗುವಂತೆ ಮಾಡುವಂತಹದ್ದು. ಆಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಸೃಷ್ಟಾಹ ಬ್ರಹ್ಮಾದಯೋ ದೇವಾಹ ನಿಹತಾಹ ಏನ ದಾನವಾಹ ಅಂತ ಒಂದು ಮಹಾಭಾರತದ ವಾಕ್ಯ. ಇದನ್ನು ವ್ಯಾಖ್ಯಾನಿಸಬೇಕಾದರೆ ಶ್ರೀಮದ್ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಬ್ರಹ್ಮಾದಿ ದೇವತೆಗಳನ್ನು ಹುಟ್ಟಿಸಿದವನು ಮತ್ತು ಎಲ್ಲ ಅಸುರರನ್ನು ನಾಶ ಮಾಡಿದವನು ಭಗವಂತ ಅಂತ ವಾಕ್ಯ. ಏನಿದು? ಭಗವಂತ ಬ್ರಹ್ಮಾದಿ ದೇವತೆಗಳನ್ನು ಹೇಗೆ ಹುಟ್ಟಿಸಿದ್ದಾನೆ, ಆ ತರಹ ಅಸುರರನ್ನು ಹುಟ್ಟಿಸಿದ್ದಾನೆ. ಅಸುರರನ್ನು ಹೇಗೆ ಸಂಹಾರ ಮಾಡ್ತಾನೆ, ಹಾಗೆ ಮುಂದೊಂದು ದಿವಸ ಪ್ರಳಯ ಕಾಲದಲ್ಲಿ ಬ್ರಹ್ಮಾದಿಗಳನ್ನು ನಾಶ ಮಾಡ್ತಾನೆ. ಏನಾಯ್ತಿದ್ದು? ಇಲ್ಲ, ಅಸುರರ ನಾಶ ಮಾಡೋದು ಅಂದರೆ ಏನರ್ಥ? ಹೀಗೆ ಕೊಲ್ಲೋದು ಅದಲ್ಲ. ಏಕೆ ಆ ಥರ ಕೊಲ್ಲೋದು ಅನ್ನೋದು ಬ್ರಹ್ಮಾದಿಗಳಿಗೂ ಸಮಾನನೇ. ಬ್ರಹ್ಮಾದಿಗಳನ್ನು ಭಗವಂತ ಮಾಡ್ತಾನೆ. ಆದರೆ ನಾವಲ್ಲಿ ತಗೊಳ್ಬೇಕಾದಂತಹದ್ದೇನು ಗೊತ್ತಾ? ಅಥಚ ದೈತ್ಯ ಹತಿ ತಮಸಿ ಸ್ಥಿರ ನಿಯತ ಸಂಸ್ಥಿತಿರೇವ ನಚಾಪರ ಅಂತ ಆಚಾರ್ಯರು ಹೇಳ್ತಾರೆ. ದೈತ್ಯರು ಅಥವಾ ಅಸುರರ ಸಂಹಾರ ಮಾಡೋದು ಅಂದರೆ ಏನು ಗೊತ್ತಾ? ಅವರ ನಾಶ ಮಾಡೋದು ಅಂದರೆ ಏನು ಗೊತ್ತಾ? ಅವರು ಅಂಧತಮಸ್ಸಿನಲ್ಲಿ ಹೋಗಿ ಸ್ಥಿರವಾಗಿ ಇರುವಂತೆ ಮಾಡುವುದು ಅಂತ ಅರ್ಥ. ಆ ಕೆಲಸ ಏನಿದೆಯಲ್ಲ, ಅದನ್ನು ಭಗವಂತ ಪ್ರತಿಯೊಂದು ಅವತಾರದಲ್ಲಿ ಮಾಡ್ತಾನೆ. ಬುದ್ಧಾವತಾರದಲ್ಲಿ ಬರೀ ಮಾತಿನಿಂದಲೇ ಆ ಕೆಲಸ ಮಾಡಿಬಿಟ್ಟ ಭಗವಂತ. ಭಗವಂತನ ಮಾತು ಬಹಳ ಮೋಹಕವಾದಂತಹದ್ದು. ಅವನು ಹೇಳಬೇಕು, ಅವನು ಇಚ್ಛೆ ಪಡಬೇಕು, ಪಾಪ ಇವ್ರಿಗೆ ಅರ್ಥ ಆಗಲಿ ನನ್ನ ಮಾತು ಅಂತ. ಆಗ ಸ್ವಲ್ಪ ನಮಗೆ ಆ ಪರಮಾತ್ಮನ ಮಾತು ಅರ್ಥವಾಗಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಹೇಳಬೇಕಾದ ವಿಷಯವನ್ನು ಹೇಳುವ ಹಾಗೆ ಹೇಳಿದರೂ ಕೂಡ ಕೇಳೋರಿಗೆ ಬೇರೆ ತರಹ ಅರ್ಥವಾಗುತ್ತೆ. ಇಂತಹ ಒಂದು ಚೂರೋ ಪಾರೋ ಸಣ್ಣ ಪುಟ್ಟ ಕೌಶಲಗಳು ನಮ್ಮ ನಿಮ್ಮಂಥವ್ರಿಗೆ ಇರುತ್ತೆ.
ಇನ್ನು ಭಗವಂತನಿಗಿಲ್ಲದೆ ಇರುತ್ತಾ? ಹೀಗೆ ಮಾತಿನಿಂದ, ಕೈಯಿಂದ, ಕೋರೆದಾಡೆಯಿಂದ, ಆಯುಧಗಳಿಂದ, ಹೀಗೆ ಬೇರೆ ಬೇರೆ ರೀತಿಗಳಿಂದ ದುಷ್ಟರನ್ನು ನಿಗ್ರಹಿಸಿದಂತಹ ವ್ಯಕ್ತಿತ್ವ ಅದು ಪರಮಾತ್ಮನದ್ದು. ಇದನ್ನೆಲ್ಲ ಕೇಳಿಬಿಟ್ಟಿರ್ತಾನಲ್ಲ ಅವನು, ನನ್ನ ಮುಂದೆ ತೋರ್ಸದ್ದ ಅಂತ. ದೇವರಂದ, ಯಾಕೆ ನಂಬಿಕೆ ಇಲ್ಲನಪ್ಪ ಅಂದ. ಅವರೆಲ್ಲ ಅಸುರರು, ಅವ್ರು ಗಟ್ಟಿ ಮುಟ್ಟಿ ಇದ್ರೋ ಇಲ್ವೋ, ನಾನು ಭಾಳ ಗಟ್ಟಿಗ ಅಂತ ಅವನಿಗೆ ಭಾವನೆ. ಪಾಪ ಪ್ರತಿಯೊಬ್ಬ ಅಸುರರಿಗೂ ಕೂಡ ಹಾಗೆ ಇರುತ್ತೆ. ಅವರಿಗಾಗದೇ ಇದ್ರೇನಂತೆ, ನಾನು ಮಾಡಬಲ್ಲೆ ಅನ್ನುವಂತಹ ಒಂದು ಭಾವನೆ ಪ್ರತಿಯೊಬ್ಬ ಅಸುರರಲ್ಲಿಯೂ ಕೂಡ ಇರುವಂತಹದ್ದು. ಆದ್ದರಿಂದಲೇ ಅವರುಗಳೇನು ಮಾಡ್ತಾರೆ, ಪ್ರತಿಯೊಬ್ಬ ಅಸುರರು ಕೂಡ ಅವರಿಗಾಗದೇ ಇದ್ದರೂ ಕೂಡ ನಾವು ಮಾಡಬಹುದು ಅನ್ನುವ ಭಾವನೆಯಲ್ಲೇ ಕಾಲ ಕಳೆದು ಬಿಡ್ತಾರೆ, ಕೊನೆಗೆ ಸಾಯ್ತಾರೆ. ಎಲ್ಲ ಹೇಗೆ ಗೊತ್ತಾ, ಈ ದೀಪದ ಹುಳಗಳಿರುತ್ತಲ್ಲ ಆ ಥರ ಸ್ವಭಾವ ಅವ್ರದ್ದು. ಆ ದೀಪದ ಹುಳಗಳು ನೋಡ್ತಾ ಇರ್ತವೆ, ತಮ್ಮ ಕಣ್ಣು ಮುಂದೆನೇ ಒಂದು ದೀಪದ ಹುಳ ಹೋಗಿ ಬೆಂಕಿ ಹತ್ತಿರ ಹೋಗಿ ತನ್ನ ರೆಕ್ಕೆ ಸುಟ್ಕೊಳ್ತು, ಮೈಕೈ ಸುಟ್ಕೊಳ್ತು, ಸತ್ತೋಯ್ತು, ಬಿತ್ತು, ಒದ್ದಾಡ್ತಾ ಇದೆ, ನೋಡ್ತವೆ. ಹೇ ಬೇಡಪ್ಪ, ನಾವು ಹೋಗೋದು ಬೇಡ ಅಂತ ಹಿಂದೆ ಬರ್ತಾವ. ಅದಕ್ಕಾಗದೇ ಇದ್ರೆ ನಾನು ಮಾಡಿ ತೋರಿಸ್ತೀನಿ ನೋಡು ಅಂತಲೇ ಹೋಗೋದು. ಮತ್ತೆ ಅದಕ್ಕೇನು ಗತಿಯಾಯಿತೋ ಈ ಹುಳಕ್ಕೂ ಅದೇ ಗತಿಯಾಗತ್ತೆ, ಮತ್ತೆ ಅದರಲ್ಲೇನೂ ವ್ಯತ್ಯಾಸ ಇಲ್ಲ. ಆದರೆ ಬುದ್ಧಿ ಬರಲ್ಲ. ಇದು ಅಸುರರಲ್ಲಿ ಅಂತಲ್ಲ, ಇದು ಅಸುರರಿಗೆ ಭಗವಂತನನ್ನು ವಿರೋಧಿಸುವ ವಿಷಯದಲ್ಲಿ ಈ ತರಹದ ಭಾವನೆ ಬರಬಹುದು. ಆದರೆ ಸಾಮಾನ್ಯ ಮನುಷ್ಯರಿಗೂ ಕೂಡ ಯಾವುದೇ ಒಂದು ಲೌಕಿಕವಾದ ವಿಷಯಗಳಲ್ಲಿ ಇದೇ ತರಹದ ಭಾವನೆ ಇರ್ತದೆ. ಅವನೇನು ಮಾಡ್ದ, ಅವನಿಗಾಗದೇ ಇದ್ದುದನ್ನು ಅದನ್ನು ನಾನು ಮಾಡಿ ತೋರಿಸ್ತೇನೆ. ಅವನಿಗೆ ಮಾಡಲಿಕ್ಕಾಗಿಲ್ಲ, ಇವನಿಗೂ ಮಾಡೋಕ್ಕಾಗಲ್ಲ ಅದು. ಆದರೆ ಪ್ರಾರಂಭದಲ್ಲಿ ಮಾತ್ರ ಸಂಕಲ್ಪ ಹೇಗಿರ್ತದೆ, ಅವನಿಗೆ ಮಾಡಲಿಕ್ಕಾಗದೇ ಇದ್ದದನ್ನು ನಾನು ಮಾಡಿ ತೋರಿಸ್ತೇನೆ ಅನ್ನುವ ಭಾವನೆ ಇರ್ತದೆ. ಕೊನೆಗೆ ಫಲಿತಾಂಶ ಏನು, ಅವನಿಗೇನು ಫಲಿತಾಂಶವೋ ಇವನಿಗೂ ಅದೇ ಫಲಿತಾಂಶ. ಎಲ್ಲರೂ ಒಂದು ಕಡೆಗೆ ದೈವ ಸಂಯೋಜನೆಯಿಂದ ಇವನಿಗೇನಾದರೂ ಒಂದು ಚೂರು ಉತ್ಕರ್ಷ ಆಯಿತೋ ಮುಗಿತಲ್ಲಿ. ಇದೇ ರೀತಿಯಲ್ಲೇ ಎಲ್ಲವನ್ನೂ ಮಾಡಿಬಿಡ್ತೀನಿ ಎನ್ನುವ ಭ್ರಾಂತಿಯಲ್ಲಿ ಹೋಗ್ತಾನೆ, ಮತ್ತಷ್ಟು ಕೆಳಗೆ ಬೀಳ್ತಾನೆ. ಹೀಗೆಲ್ಲ ಮಾಡಬಾರ್ದು, ಹೀಗಾಗಬಾರ್ದು, ನೀವು ಹೀಗೆ ಮಾಡಬೇಡಿ, ಇದು ಒಳ್ಳೆಯದಲ್ಲ ಅನ್ನೋದನ್ನು ತೋರಿಸುವುದಕ್ಕೆ ಒಂದು ವಿಪರೀತ ದೃಷ್ಟಾಂತದ ರೀತಿಯಲ್ಲಿ ಪುರಾಣದಲ್ಲಿ ಇಂಥ ಕಥೆಗಳನ್ನು ಹೇಳ್ತಾರೆ. ಪರಮಾತ್ಮನ ಹತ್ರ ವರ ಕೇಳಿಕೊಂಡ ಅವನು, ನಾನು ಯುದ್ಧ ಮಾಡಬೇಕು ನಿನ್ನ ಜೊತೆಗೆ ಅಂತ. ಭಗವಂತನೇ ಅವನನ್ನು ತಾನು ಸಂಹಾರ ಮಾಡುವುದಕ್ಕಾಗಿ ಆಯ್ಕೆ ಮಾಡಿಕೊಂಡಂತಹ ವರ ಅದು. ಅವನು ವೃಷಭಾಸುರ ಕೇಳಿಕೊಂಡು ವರ ಅಂದ್ಕೊಂಡ್ಬಿಡಬೇಡಿ ನೀವು. ಏಕೆ ಕೇಳಿಕೊಳ್ಳೋದಕ್ಕೆ ಅವನು ಯಾರು ಹೇಳಿ ಅಲ್ವಾ? ಶ್ರೀಮದ್ ಆಚಾರ್ಯರು ಒಂದು ಕಡೆಗೆ ಹೇಳ್ತಾರೆ, ಸಹಿ ಸರ್ವ ಮನೋವೃತ್ತಿ ಪ್ರೇರಕ ಸಮುದಾಹೃತ ಅಂತ. ಭಗವಂತನು ಎಲ್ಲರ ಮನೋವೃತ್ತಿಗಳನ್ನು ನಿಯಮಿಸುವಂಥವನು ಅಂತ. ಅವನಿಗೆ ಇವನೇನು ಕೇಳ್ಕೊಳ್ಬಹುದು, ಅವನ ಮೇಲೆ ಸ್ವಾತಂತ್ರ್ಯ ಇಲ್ಲ. ಅದು ಇವನೇನು ಕೇಳ್ಕೋಬೇಕು ನಿರ್ಧಾರ ಮಾಡುವವನು ಭಗವಂತ. ಬೇರೆಯವರೆಲ್ಲ ಆ ಸ್ಥಾನದಲ್ಲಿರೋದಿಲ್ಲ. ಈಗ ನಮ್ಮ ಹತ್ರ ಯಾರೋ ಒಬ್ಬ ಏನೋ ಬೇಡುವುದಕ್ಕೆ ಬಂದಾಗ ಏನು ಕೇಳ್ತಾನೋ ಏನೋ ಅನ್ನೋದರಲ್ಲೇ ನಾವಿರ್ತೀವಿ. ಮತ್ತು ಬೇಡುವವನು ಕೂಡ ಇವನು ಏನು ಕೊಡ್ತಾನೋ ಏನೋ ಅಂತ ಅವನು ನಿಂತಿರ್ತಾನೆ. ಆದರೆ ಭಗವಂತನ ವಿಷಯದಲ್ಲಿ ಬಂತು ಅಂದರೆ ಭಗವಂತ ಮಾತ್ರ ಇವನು ಏನು ಕೇಳ್ತಾನೋ ಏನೋ ಅನ್ನೋ ಥರ ಇರೋದೇ ಇಲ್ಲ. ಅವನು ಇದನ್ನೇ ಇವನು ಕೇಳ್ತಾನೆ ಎಂಬ ನಿರ್ಧಾರ ಮೊದಲಿಗೆ ಇರ್ತದೆ ಭಗವಂತನಿಗೆ. ದೇವರಿಗೇನು, ಇವನನ್ನು ಸಂಹಾರ ಮಾಡಬೇಕಿದೆ, ಅದಕ್ಕೇನು ಮಾಡಬೇಕು ನಾನು, ಅವನ ಕಡೆಯಿಂದಲೇ ಆ ಥರ ವರ ಕೇಳಿಸ್ಬಿಟ್ರೆ ಆಯಿತು ಅಂತ. ಅದು ಹೇಗೆ ಅಂದರೆ ಸಂಹಾರ ಮಾಡುವಂಥ ವರ ಕೇಳಿಸ್ಕೊಳ್ಳೋದು, ಅದು ಯಾರು ಹಾಗೆ ಕೇಳ್ಕೊಂಡ್ರ ಅಂತ ತಮಾಷೆ ಆಗ್ಬಿಡುತ್ತೆ ನಾಳೆ ಲೋಕದಲ್ಲಿ ಅಲ್ವಾ? ಹಾಗೆ ಯಾರು ಕೇಳೋದು? ದೇವರು ಕೇಳಿಸ್ಬೇಕಂದ್ರೆ ಹಾಗೆ ಕೇಳಿಸಬಲ್ಲ.
ಆದರೆ ಕೇಳಿಸಿದ್ದು ಮಾತ್ರ ಹೇಗೆ ಕೇಳಿಸ್ತದೆ? ಯುದ್ಧ ಮಾಡಬೇಕು ಅಂತ. ಯಾಕೆ? ಯುದ್ಧದ ಫಲಿತಾಂಶ ಮುಂದೆ ಮರಣವೇ ಅಲ್ವಾ ಅವನಿಗೆ. ಸೋತವನು ಇವನು ಹೇಳಿದಂತೆ ಕೇಳೋದಿಲ್ಲ ಅಂತಾದರೆ ಅವನನ್ನು ಇವನು ಸಾಯಿಸಲೇಬೇಕಲ್ವೇ? ನೋಡಿ, ಯಾವಾಗಲೂ ಯುದ್ಧದಲ್ಲಿ ಒಂದು ನಿಯಮ ಇದೆ. ಏನು ನಿಯಮ ಅಂದರೆ, ಎದುರಾಳಿ ಸೋತು ಶರಣಾಗತನಾಗಿ ನನ್ನನ್ನು ಬದುಕಿಸು ಅಂತ ಕೇಳಿಕೊಳ್ಳಬೇಕು. ಕೇಳಿಕೊಳ್ಳಲಿಲ್ಲ ಅಂತಾದರೆ ಎದುರಿಗಿರುವ ವ್ಯಕ್ತಿ ಅವನು ತನಗೆ ತುಂಬ ಪರಿಚಿತ ಅಂತಾದರೂ ಅವನನ್ನು ಸಂಹಾರ ಮಾಡಲೇಬೇಕು. ನೋಡಿ, ವೃಷಭಾಸುರ ಕೊನೆಗೆ ಯುದ್ಧದಲ್ಲಿ ಏನೂ ಆಗ್ತಾ ಇಲ್ಲ ಇನ್ನೇನು ಅಂತನ್ನುವ ಸಂದರ್ಭದಲ್ಲಿ ನಾನು ಇನ್ನು ಸಂಹಾರ ಮಾಡ್ತೀನಿ ಚಕ್ರದಿಂದ ಅಂತ ದೇವರು ಹೇಳಿದರೂ ಕೂಡ ಹ್ಞೂ ಅಂತ ಹೇಳ್ದ ಹೊರತು ದೇವರೇ ನನ್ನನ್ನು ಸಂಹಾರ ಮಾಡಬೇಡ ಉಳಿಸು ಅಂತ ಕೇಳಿಕೊಳ್ಳಿಲ್ಲ ಅವನು. ಹಾಗಿದ್ದಾಗ ಉಳಿಸ್ತಾನೆ ದೇವರು, ಸಂಹಾರ ಮಾಡಲೇಬೇಕು, ಮಾಡಿದ. ಮಹಾಭಾರತ ಯುದ್ಧದಲ್ಲಿ ಒಂದು ಮಾತು ಬರುತ್ತೆ. ಹೇಗೆ ಅಂತಂದರೆ, ಶಲ್ಯ ಕೌರವರ ಪಕ್ಷದಲ್ಲಿ ಕೊನೆಯ ಸೇನಾಪತಿ, ಪಾಂಡವರಿಗೆ ಸೋದರ ಮಾವ ಆಗಬೇಕು. ಯುದ್ಧ ಮಾಡ್ತಾ ಇದ್ದಾನೆ, ಕೊನೆ ಹಂತ, ಎಲ್ಲ ಹೊರಟೋಯ್ತು ಅವನ ಹತ್ರ, ಏನೂ ಉಳಿದಿಲ್ಲ. ಆವಾಗ ಅವನು ಏನಾರು ಶರಣಾಗತನಾಗಿಬಿಟ್ಟಿದ್ರೆ ಪಾಂಡವರಿಗೆ, ನಿಮ್ಮ ಸೋದರ ಮಾವಪ್ಪ ನೋಡಪ್ಪ ನನ್ನ ಬದುಕಿಸ್ಬಿಡಪ್ಪ ಅಂದ್ಬಿಟ್ಟಿದ್ರೆ ಪಾಂಡವರು ಸಂಹಾರ ಮಾಡ್ತಿದ್ರ ಹೇಳಿ? ನಾನು ಶೂರ, ನಾನು ಯಾಕೆ ಇನ್ನೊಬ್ಬರ ಹತ್ರ ಶರಣಾಗತನಾಗ್ತೀನಿ ಅಂತ. ಕೈಯಲ್ಲಿ ಏನೂ ಇಲ್ಲ. ಅಂತಹ ಸ್ಥಿತಿಯಲ್ಲಿಯೂ ಕೂಡ ಕೇವಲ ಮುಷ್ಟಿಯನ್ನು ಮಾತ್ರ ಮುಂದೆ ಮಾಡಿಕೊಂಡು ಯುಧಿಷ್ಠಿರನಿಗೆ ನಾನು ಹೊಡೆದು ಬಿಡ್ತೀನಿ ಅಂತ ಓಡಿ ಬಂದ ಅವನು. ಅವನನ್ನು ಹೊಡೆದು ಬೀಳಿಸಬೇಕಾಯಿತು, ಯುಧಿಷ್ಠಿರನೇ ಬೀಳಿಸಿದ. ಅಲ್ಲಿ ಮಹಾಭಾರತದಲ್ಲಿ ಹೇಳ್ತಾರೆ, ಸತ್ಯ ಧರ್ಮ ರಥಃ ಶಲ್ಯ ಯಮಸ್ಯ ಅತಿಥಿತಾಮಗಾತ್ ಅಂತ. ಭಾರೀ ಸತ್ಯಧರ್ಮ ರಥ ಅವನು. ನಾನು ಕ್ಷತ್ರಿಯ ಅಂದರೆ ಕ್ಷತ್ರಿಯ, ಯುದ್ಧ ಅಂದರೆ ಯುದ್ಧ. ನಮ್ಮ ಸೋಲು ಅಂದರೆ ಅದು ಕೊನೆಗೆ ಮರಣದಲ್ಲಿ ಪರ್ಯವಸಾನ ಆಗಬೇಕು. ಆ ತರಹದ ಒಂದು ಅಂತಿಮ ಯುದ್ಧ ಮಾಡೋಕ್ಕೆ ನಿಂತಿದ್ದವನು. ಇವನದೇ ತರಹ. ಅದೇನು ವಿಚಿತ್ರವಾದ ಯುದ್ಧದ ಅಭ್ಯಾಸವೋ ಗೊತ್ತಿಲ್ಲ. ಈ ಆಸುರ ಭಾವ ಇದ್ದವರಿಗೆ ಈ ತರಹದ ಭಾವ ಆಗಾಗ ತಲೆಯಲ್ಲಿ ಬರ್ತಾ ಇರುತ್ತೆ. ದೇವರ ಜೊತೆಗೆ ಯುದ್ಧ ಶುರುವಾದರೆ ಹೇಳ್ತೀನಿ ನಿಮಗೆ, ಎಷ್ಟು ಸುದೀರ್ಘವಾದ ಯುದ್ಧ ಗೊತ್ತಾ? ಅದು ಎಷ್ಟು ಸುದೀರ್ಘ ಅನ್ನೋದಕ್ಕಿಂತಲೂ ಸ್ವಾರಸ್ಯ ಏನು ಅಂದರೆ, ಈ ಯುದ್ಧದಲ್ಲಿ ದೇವರೇನೇನು ಮಾಡಿ ತೋರಿಸಿದ ಎಲ್ಲವನ್ನ ಇವನು ಮಾಡಿ ತೋರಿಸಿದ ಅನ್ನೋದೇ ಇಲ್ಲಿ ವಿಚಿತ್ರ. ಯತ್ಕೃತಂ ಶ್ರೀನಿವಾಸೇನ ತತ್ಕೃತಂ ವೃಷಭೇನ ಚ ಅಂತ. ಏನೇನು ಮಾಡಿದ ಪರಮಾತ್ಮ ಗರುಡನ ಮೇಲೆ ಕೂತ್ಕೊಂಬಂದ. ಇವನು ಒಂದು ಕೃತ್ರಿಮವಾದ ಗರುಡನ ಮೇಲೆ ಕೂತ್ಕೊಂಡು ಬಂದ. ನೋಡಿ, ಆಶ್ಚರ್ಯ ಆಗ್ಬಿಡ್ತು. ಎಲ್ರೀ, ಕೃಷ್ಣಾವತಾರದ ಕಥೆಯಲ್ಲಿ ನಾವು ಕೇಳ್ತೀವಿ, ಪೌಂಡ್ರಕ ವಾಸುದೇವನಿಗೆ ಈ ಕೆಲಸ ಮಾಡೋಕ್ಕಾಗಿರಲಿಲ್ಲ, ಅವನಿಗೂ ಪಾಪ ಏನೋ ಗರುಡ ಬೇಕಿತ್ತು. ಯಾಕೆ ನಾನೇ ವಾಸುದೇವ ಅಂತ ಹೇಳ್ಕೊಳ್ಳೋನವನು. ಕೊನೆಗೆ ಅದೇನು ಕೀಲಿ ಹಾಕೋದು, ಅದೇನು ಹೆಚ್ಚು ಕಮ್ಮಿ ಆಯಿತೋ ಕೆಟ್ಟೋಯ್ತೋ ಗೊತ್ತಿಲ್ಲ, ಗರುಡ ಹಾರದೇ ಇರೋ ಥರ ಆಗೋಗಿ ಪರಿಸ್ಥಿತಿ. ಕೊನೆಯಲ್ಲಿ ರಥದಲ್ಲಿ ಆ ಗರುಡ ಇಟ್ಕೊಂಡು ಆ ಗರುಡನ ಮೇಲೆ ಕೂತ್ಕೊಂಡ್ಬರೋ ಪರಿಸ್ಥಿತಿ ಬಂತು. ಇವನು ಹಾಗಲ್ಲ, ಗರುಡನ ಮೇಲೆ ಹಾರಿಸ್ಕೊಂಡ್ಬರ್ತಾ ಇದ್ದಾನೆ. ಆಶ್ಚರ್ಯ ಆಗೋಗ್ಬಿಡ್ತು ಜನರಿಗೆ ನೋಡೋರಿಗೆ. ಪರಮಾತ್ಮ ಅವನನ್ನು ಪ್ರಶಂಸೆ ಮಾಡಿದ. ಭಾರಿ ಇದೀ ಬಿಡಪ್ಪ ನೀನು, ಈ ತರಹ ಯುದ್ಧ ಯಾರೂ ಮಾಡಿಲ್ಲ ಬಿಡಿ. ಯಾಕೆ ಅಂಥ ಯುದ್ಧವನ್ನು ಯಾರು ಯಾಕೆ ಮಾಡಿಲ್ಲ ಅಂತ ವಿಚಾರ ಬಂದರೆ, ಪರಮಾತ್ಮನ ಎದುರಾಗಿ ಅವನು ಮಾಡಿದ್ದನ್ನೆಲ್ಲ ಇವನು ಮಾಡ್ತಾ ಹೋಗೋದು ಅಂತಂದರೆ ಸುಮ್ಮನೆ ಆಗತ್ತಾ? ಸಾಧ್ಯ ಇಲ್ಲ ಬಿಡ್ರಿ. ಪರಮಾತ್ಮ ಅವನಿಗೆ ಆ ಥರ ಉತ್ಸಾಹ ಬರೋದಕ್ಕೆ ಹಾಗೆ ಮಾಡಿ ಸ್ವಲ್ಪ ಹೊತ್ತು ಅವಕಾಶ ಕೊಟ್ಟಕ್ಕೆ. ವರ ಕೇಳಿಕೊಂಡಿದ್ದಲ್ಲ, ಸುಮ್ಮನೆ ಯುದ್ಧ ಮಾಡಲಿಕ್ಕೆ ಬಂದಿದ್ರೆ 2 ನಿಮಿಷದಲ್ಲಿ ಹಾರಿಸ್ಬಿಡ್ತಿದ್ನೋ ಏನು. ಅವನಿಗೆ ಪರಮಾವಧಿ ಅವಕಾಶವನ್ನು ಕೊಟ್ಟು
ಅವನಿಗೇನೇನು ಮಾಯೆಗಳಿದೆ ಎಲ್ಲ ಮಾಯೆಗಳನ್ನು ತೋರುವುದಕ್ಕೆ ಒಂದು ವಿಶೇಷ ಅವಕಾಶ ಅಪ್ಪ. ಅಂಥ ಅವಕಾಶವನ್ನು ಕೊಟ್ಟ ಮೇಲೂ ಕೂಡ ಕೊನೆಗೆ ಭಗವಂತ ತನ್ನ ಸುದರ್ಶನ ಚಕ್ರವನ್ನು ತೆಗಿತಾನೆ. ಸುದರ್ಶನ ಚಕ್ರ ಅಂತನ್ನುವಂತಹದ್ದು ಎಲ್ಲ ವಿಧವಾದಂತಹ ಮಾಯೆಗಳನ್ನು ನಾಶಗೊಳಿಸುವಂತಹ ಮಹಾ ಸಾಮರ್ಥ್ಯವಿರುವಂತಹದ್ದು ಭಗವಂತನ ಚಕ್ರ. ಅದು ದುರ್ಗೆ ಅದಕ್ಕೆ ಅಭಿಮಾನಿಯಾದಂಥವಳು. ಆಚಾರ್ಯರು ಹೇಳ್ತಾರೆ ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ, ಪೂರ್ವಂ ಹರೇಹೆ ಚಕ್ರಮಭೂಧಿ ದುರ್ಗಾ ವರಾದ್ರಥಾಂಗತ್ವಮವಾಪ ಕಾಮಃ ಅಂತ. ದುರ್ಗಾದೇವಿಯ ಮುಂದೆ ಅವಳು ತಮೋಭಿಮಾನಿಣಿಯವಳು, ತಮೋಗುಣಕ್ಕೆ ಅಭಿಮಾನಿಣಿಯಾದವಳು. ಅವಳ ಮುಂದೆ ಯಾವ ಮಾಯರಿ? ಭಗವಂತನ ಆ ವಿಧವಾದ ಸಮಗ್ರ ಅನುಗ್ರಹ ಅವಳ ಮೇಲಿದೆ. ನೋಡೋ ವೃಷಭಾಸುರ ನಿನ್ನನ್ನು ಈ ಚಕ್ರದಿಂದ ಕತ್ತರಿಸ್ಬಿಡ್ತೀನಿ ಅಂತ ದೇವರು ಹೇಳಿದ. ಅದೇನು ಗೊತ್ತಿಲ್ಲ, ಕೆಲವ ಈ ತರಹದ ದೇವರ ವಿರೋಧವನ್ನು ಮಾಡುವ ಅಸುರರಿಗೆ ಈ ಚಕ್ರಾಯುಧವನ್ನು ದೇವರು ಹಿಡ್ಕೊಂಡ ಅಂತಂದರೆ ಭಕ್ತಿ ಉಕ್ಕೇರಿ ಬಂದುಬಿಡತ್ತೆ. ಅದು ಯಾಕೆ ಹಾಗೆ? ಏನಿಲ್ಲ, ಆ ಶರೀರದೊಳಗೆ ಒಬ್ಬ ವಿಷ್ಣು ಭಕ್ತ ಇದ್ದಾನೆ ಅನ್ನೋದಕ್ಕದು ಕುರುಹು ಅಂತ ತಿಳಿದುಕೊಳ್ಳಿ ಅಂತ ಭಾಗವತ ಹೇಳುತ್ತೆ. ಭಾಗವತದಲ್ಲಿ ಒಂದು ಸಂದರ್ಭದಲ್ಲಿ ಬರುತ್ತೆ ಮಾತು, ಮನ್ಯೇ ಸುರಾನ್ ಭಾಗವತಾಂ ಸ್ತ್ರಿಯಧೀಶೇ ಸಂರಂಭ ಮಾರ್ಗಾಭಿನಿವಿಷ್ಟ ಚಿತ್ತಾನ್. ಅಸುರರನ್ನೂ ಕೂಡ ನಾನು ಇವರು ಭಾಗವತರು ಅಂತಲೇ ಕೆಲವರನ್ನು ಭಾವಿಸ್ತೀನಿ ಅಂತ ಹೇಳ್ತಾರೆ. ಯಾಕೆ? ಅವರದೇನೋ ಕೋಪ ತಾಪ ಸ್ಪರ್ಧೆ ಅದು ಇದು ಏನೋ ಥರ ದೇವ್ರ ಜೊತೆಗೆ ಮಾಡ್ತಿರ್ತಾರೆ. ಈ ವೃಷಭಾಸುರ ನೋಡಿ ದೇವರ ಜೊತೆಗೆ ಸ್ಪರ್ಧೆಗಿಳಿದ. ದೇವ್ರ ಜೊತೆಗೆ ಯಾರು ಸ್ಪರ್ಧೆಗೆ ಇಳಿತಾರೇನ್ರಿ? ಈ ಕೆಲವ ರಾಜರ ಜೊತೆಗೆ ಸ್ಪರ್ಧೆ ಮಾಡೋಕ್ಕಾಗಲ್ವಂತೆ, ಇನ್ನು ದೇವರ ಜೊತೆಗೆ ಸ್ಪರ್ಧೆ ಮಾಡೋಕ್ಕಾಗತ್ತಾ? ನೀವೇ ಹೇಳಿ. ಒಂದು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಒಬ್ಬ ರಾಜನ ಜೊತೆಗೆ ಮತ್ತೊಬ್ಬ ರಾಜ ಸ್ಪರ್ಧೆ ಮಾಡೋದು ಅಂತ ಬಂದರೆ ಏನು ಹೇಳ್ತಾರೆ ಗೊತ್ತಾ? ಯಾರ್ರೀ ಅಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಸಾಧ್ಯ ಇದೆ? ಹೇಗಾಗತ್ತೆ ಸ್ಪರ್ಧೆ ಮಾಡಲಿಕ್ಕೆ ಹೋದರೆ ಅಂತಂದರೆ, ಮಕ್ಷಿಕೇವ ಗರುತ್ಮತಃ ಅಂತ ಒಂದು ದೃಷ್ಟಾಂತ ಕೊಡ್ತಾರೆ. ಆರ್ಷಭಸ್ಯೇಹ ರಾಜರ್ಷೇಃ ಮನಸಾಪಿ ಮಹಾತ್ಮನಃ ನಾನು ವರ್ತಮಾರ್ಹತಿ ನೃಪಃ ಮಕ್ಷಿಕೇವ ಗರುತ್ಮತಃ ಅಂತ ಭಾಗವತದಲ್ಲಿ ಬರುವ ಮಾತು. ಗರುಡ ಹಾರ್ತಾ ಇದ್ದಾನೆ, ನಾನು ಹಾರಿಬಿಡ್ತೀನಿ ಅಂತ. ಯಾವುದೋ ಪಕ್ಷಿ ಅಲ್ಲ, ಯಾವುದೋ ಸಣ್ಣ ಸೊಳ್ಳೆನೋ ನೊಣನೋ ಪ್ರಯತ್ನ ಮಾಡಿದ ಹಾಗೆ ಆಗೋಗ್ಬಿಡತ್ತೆ. ಅದು ಎಷ್ಟು ಹಾಸ್ಯಾಸ್ಪದವೋ. ಇದಿನ್ನೂ ನಿಮಗೆ ಹೇಳಿದ ದೃಷ್ಟಾಂತ ಜಾಸ್ತಿ ಅಂತ ಇಟ್ಕೊಳ್ಬೋದು. ಭಗವಂತನ ಜೊತೆಗೆ ಸ್ಪರ್ಧೆ ಮಾಡೋಕ್ಕೆ ಹೋದರೆ ಇನ್ನೇನಾಗುತ್ತೆ ವಿಚಾರ ಮಾಡಿ. ಆದರೆ ಇವರೆಲ್ಲ ಇಷ್ಟು ಮಾಡಿದರೂ ಕೂಡ ಗರುಡಾರೂಢನಾಗಿ ಚಕ್ರಪಾಣಿಯಾಗಿ ಭಗವಂತ ಬಂದ ಅಂತಂದರೆ ಮಾತ್ರ ಅವರಿಗದೇನು ಎಲ್ಲಿಲ್ಲದ ಭಕ್ತಿ ಬಂದುಬಿಡುತ್ತೆ ನೋಡಿ. ಆ ಚಕ್ರದಿಂದ ನಿನ್ನ ತಲೆ ಕತ್ತರಿಸ್ಬಿಡ್ತೀನಿ ಅಂತ ಈ ರೀತಿಯಾಗಿ ಭಗವಂತ ಹೇಳಿದರೆ ಆಯಿತು ಅಂತ ಒಪ್ಕೊಂಡ್ಬಿಟ್ಟ ಅವನು. ಅದಕ್ಕೆ ಹೇಳೋದು, ಯೇ ಸಂಯುಗೇ ಅಚಕ್ಷತ ತಾರಕ್ಷ್ಯ ಪುತ್ರಸ್ಯ ಅಂಸೆ ಸುನಾಭಾಯುಧಮಾಪತಂತಂ ಅಂತ ಭಾಗವತದಲ್ಲಿ ಹೇಳಿದರು. ಸಂಯುಗ ಅಂದರೆ ಯುದ್ಧ. ಯುದ್ಧದಲ್ಲಿ ಗರುಡನ ಹೆಗಲ ಮೇಲೆ ಕೂತು ಸುನಾಭಾಯುಧ ಅಂದರೆ ಚಕ್ರಾಯುಧನಾಗಿ ಭಗವಂತ ಬರ್ತಾ ಇದ್ದರೆ ಅದನ್ನು ನೋಡಿ ಭಕ್ತಿ ಬಂದ್ಬಿಡ್ತು ಅವರಿಗೆ. ಎಂತಹ ಒಂದು ಉತ್ತಮವಾದ ಸ್ವಭಾವ ಒಳಗಿದ್ದದ್ದಿರಲಿಕ್ಕಿಲ್ಲ. ನೀವೇ ವಿಚಾರ ಮಾಡಿ. ಹೊರಗಿನಿಂದ ಅದು ಎಷ್ಟೇ ಪ್ರಭಾವ ಆಸುರ ಆವೇಶಾದಿಗಳು ಇದ್ದರೂ ಕೂಡ
ಅವರಿಗೆ ಒಳಗಿದ್ದಂತಹ ಸ್ವಭಾವ ಆವಾಗ ತಲೆ ಎತ್ತಿ ನಾನಿದ್ದೀನಿ ಅಂತ ತೋರಿಸ್ತಾ ಇರುತ್ತೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಹೇಳೋದು, ಯಾವುದು ಅನಾದಿನೋ ಅದು ನಾಶವಾಗಲ್ಲ. ಸ್ವಭಾವ ಜೀವರಿಗೆ ಅನಾದಿಯದು, ಅದೆಂದೂ ನಾಶ ಆಗಲ್ಲ. ಬಹಳ ಅಂದರೆ ಸ್ವಲ್ಪ ಹೊತ್ತು ಅದನ್ನು ಒತ್ತಿ ಇಡಬಹುದೇ ಹೊರತು ಅದನ್ನು ಪೂರ್ಣ ಮಟ್ಟಿಗೆ ಇಲ್ಲವಾಗಿಸೋದು ಅಂತನ್ನೋದೇನಿದೆ ಅಸಾಧ್ಯದ ಮಾತದು. ಆ ವೃಷಭಾಸುರನಲ್ಲಿ ಅದು ಕಾಣಿಸ್ಕೊಳ್ತು ನೋಡಿ. ಅವನು ಪರಮಾತ್ಮನಿಗೆ ತಲೆ ಕತ್ತರಿಸು ನಂದು ಅಂದ. ಯಾಕೆ? ಅದರಿಂದ ನನ್ನ ಉದ್ಧಾರವಾಗತ್ತೆ. ಈ ಸಂದರ್ಭದಲ್ಲಿ ಬರುತ್ತೆ ತಪ್ತಮುದ್ರಾಧಾರಣೆಯ ಉಲ್ಲೇಖ ಭವಿಷ್ಯೋತ್ತರ ಪುರಾಣದಲ್ಲಿ. ಯಚ್ಚಕ್ರೇಣ ಪ್ರತಪ್ತಸ್ತು ಮುಕ್ತಿಮೇತಿ ನ ಸಂಶಯ ಅಂತ. ನಿನ್ನ ಈ ಚಕ್ರದ ಸ್ಪರ್ಶವಾದರೆ ಅದು ಕೂಡ ಏನು, ನಿನ್ನ ಸಾಕ್ಷಾತ್ ಸುದರ್ಶನ ಚಕ್ರ ಅಲ್ಲಪ್ಪ, ಸುದರ್ಶನ ಚಕ್ರದ ಒಂದು ಪ್ರತೀಕ. ಪಂಚರಾತ್ರಾದಿಗಳಲ್ಲಿ ಹೇಳ್ತಾರೆ ಆ ಸುದರ್ಶನ ಚಕ್ರನು ಹೇಗೆ ಮಾಡಬೇಕು ಅಂತ. ಅದರಲ್ಲಿ ಹೇಗೆ ಅರಗಳ ವ್ಯವಸ್ಥೆ ಇರಬೇಕು. ಅರ ಅಂದರೆ ಕಡ್ಡಿ, ಹೊರಗಡೆ ಸುತ್ತಲೂ ಇರುತ್ತಲ್ಲ ಕಡ್ಡಿ, ಆಮೇಲೆ ಮಧ್ಯದಲ್ಲಿ 3 ವರ್ತುಲಗಳು. ಒಂದೇ ವರ್ತುಲ ಇರೋ ಸಣ್ಣ ಚಕ್ರ ಮಾಡಿಬಿಡ್ತಾರೆ, ಅದರಲ್ಲಿ ಒಂದೇ ವರ್ತುಲ ಇರುತ್ತೆ. ಹಾಗಲ್ಲ, ಮತ್ತೆ 3 ವರ್ತುಲಗಳಿರಬೇಕು ಚಕ್ರದಲ್ಲಿ. ಮಧ್ಯದಲ್ಲಿ ಷಟ್ಕೋಣ. ಹೀಗಿದ್ದರೆ ಅದೊಂದು ಚಕ್ರ ಅಂತ, ಸುದರ್ಶನ ಚಕ್ರ ಅಂತ ಆಗತ್ತೆ ಅಂತ ಹೇಳ್ತಾರೆ ಪಂಚರಾತ್ರಾದಿಗಳಲ್ಲಿ. ಅದರ ಸಂಸ್ಕಾರ, ಅಗ್ನಿಯಲ್ಲಿ ಸಂಸ್ಕಾರ ಮಾಡಿ ಅದನ್ನು ಧಾರಣ ಮಾಡಿದರೆ, ಅದರ ಗುರುತು ನಮ್ಮ ದೇಹದಲ್ಲಿ ಬಿದ್ದರೆ ನಮ್ಮ ದೇಹ ಸೋರುವ ಮಡಿಕೆ ಆಗಲ್ಲ. ಈ ಹಸಿ ಬೆಂಕಿಯಲ್ಲಿ ಬೇಯದೇ ಇದ್ದಂತಹ ಒಂದು ಮಡಿಕೆ ಇರುತ್ತೆ ನೋಡಿ, ಅದರಲ್ಲಿ ನೀರು ತುಂಬಿಟ್ರೆ ಏನಾಗುತ್ತೆ? ಸೋರೋದಕ್ಕೆ ಶುರುವಾಗುತ್ತೆ. ಗೊತ್ತಾಗದೆ ನೀರೆಲ್ಲ ಹೊರಗೆ ಬರೋಕ್ಕೆ ಶುರುವಾಗುತ್ತೆ ಅದರಿಂದ. ಅದಕ್ಕೆ ಒಂದಲ್ಲ ಎರಡಲ್ಲ, ನೀವು ಮಡಿಕೆ ತೂತು ಮಾಡಿದರೆ ಒಂದೇ ತೂತಿರುತ್ತೆ. ಬೇಯಿಸದೇ ಇರೋ ಮಡಿಕೆ ಅಂದರೆ ಮೈ ತುಂಬ ತೂತಿದ್ದ ಹಾಗದು. ಹಾಗೆ ತಪ್ತಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳದೇ ಇರುವ ಶರೀರ ಅಂತಂದರೆ ಮಾಡಿದ ಪುಣ್ಯಗಳೆಲ್ಲ ಸೋರಿ ಹೋಗುವುದಕ್ಕೆ ಇರುವಂಥ ಒಂದು ಮಡಿಕೆ ಇದ್ದ ಹಾಗೆ, ಹಸಿ ಮಡಿಕೆ ಇದ್ದ ಹಾಗೆ. ಅದನ್ನೆಲ್ಲೋ ಕೇಳಿಸ್ಕೊಂಡ್ಬಿಟ್ಟಿದ್ದೆ ನೋಡಿ, ಅವನದು ಹೇಳ್ದ. ಹಾಗಿರುವಾಗ ಸಾಕ್ಷಾತ್ ಚಕ್ರದಿಂದಲೇ ನನ್ನ ಸಂಹಾರ ಆದರೆ ನಂದು ಉದ್ಧಾರ ಆಗತ್ತೆ ಸ್ವಾಮಿ, ತಲೆ ಕತ್ತರಿಸು ಅಂದ. ಆದರೆ ಕೊನೆಗೊಂದು ಕೇಳ್ಕೊಂಡ, ಹೇ ಭಗವಂತ, ನನಗೆ ಒಂದೇ ನೀನು ಇನ್ನೊಂದು ನನ್ನ ಮಾತು ನಡೆಸ್ಕೊಡ್ಬೇಕು. ಏನಪ್ಪ ಅಂದ ದೇವರು. ಏನಿಲ್ಲ, ಈ ಪರ್ವತಕ್ಕೆ ನನ್ನ ಹೆಸರಿಡಬೇಕು ಅಂತ ಕೇಳ್ದ ಅಷ್ಟೆ. ಇಷ್ಟೇ ತಾನೇ, ಆಗಲಿ ಬಿಡು ಅಂದ ದೇವರು. ಅವನು ಕೇಳಿಕೊಂಡಿದ್ದು ಭವೇತ್ ಶೈಲಃ ಮಮಾಭಿಧಃ ಅಂತ, ನನ್ನ ಹೆಸರಿರಬೇಕಿದಕ್ಕೆ, ಆಗಲಿ ಅಂತ ದೇವರು ಹೇಳಿದ ನೋಡಿ. ಅದಕ್ಕೆ ಕೃತಯುಗ ಕಾಲದಲ್ಲಿ ಇದಕ್ಕೆ ವೃಷಭಾಚಲ ಅಂತ ಈ ರೀತಿಯಾಗಿ ಹೆಸರು ಬಂತು. ಬಹಳ ವಿಚಿತ್ರವಾದ ಭಗವಂತನ ಲೀಲೆ ಇದು. ತಾಪಸರಿಗೆ ತೊಂದರೆ ಕೊಡ್ತಾ ಇದ್ದ ಒಬ್ಬ ಅಸುರನ ಹೆಸರನ್ನು ಬೆಟ್ಟಕ್ಕೆ ಇಟ್ಟು ಹೋದ ಭಗವಂತ. ಆದರೆ ಭಗವಂತನ ಮಹಿಮೆ ನೋಡಿ, ಯಾರೇ ಆ ಹೆಸರು ಕೇಳಿದಾಗಲೂ ಕೂಡ ಏನು ತಿಳಿದುಕೊಂಡ್ರು, ಆ ಒಬ್ಬ ಅಸುರನ ಬೆಟ್ಟ ಅಂತ ಹೀಗೆ ಯಾರೂ ತಿಳ್ಕೊಳ್ಳಿಲ್ಲ ಅದನ್ನು. ನೋಡ್ರಿ, ಇದು ವರಾಹಾದ್ರಿ ಅಂತಾರೆ ಅದನ್ನು, ಅಂದರೆ ವರಾಹದೇವರ ಬೆಟ್ಟ ಅಂತ ಅರ್ಥ. ಅದಕ್ಕೆ ಒಂದು ಹೆಸರಿನ ಜೊತೆಗೆ ಮತ್ತೊಬ್ಬ ವ್ಯಕ್ತಿಯ ಹೆಸರನ್ನು ಸೇರಿಸಿದಾಗ ಅಲ್ಲಿ ಮಧ್ಯದಲ್ಲಿ ಆ ಸಂಬಂಧ ಇರುತ್ತಲ್ಲ, ಜನ ಸ್ವಂತ ವಿಚಾರ ಮಾಡಿ ತಿಳ್ಕೊಳ್ತಾರೆ. ನಮ್ಮ ಮನೆ ಅಂತ ಹೇಳಿದರೆ ಅಲ್ಲಿ ಬೇರೆ ಥರ ಅರ್ಥ ಮಾಡ್ಕೊಳ್ತಾರೆ, ನಮ್ಮೂರು ಅಂತ ಹೇಳಿದರೆ ಬೇರೆ ಥರ ಅರ್ಥ ಮಾಡ್ಕೊಳ್ತಾರೆ, ನಮ್ಮ ಮಠ ಅಂದರೆ ಬೇರೆ ಥರ ಅರ್ಥ ಮಾಡ್ಕೊಳ್ತಾರೆ, ನಮ್ಮ ಗುರುಗಳು ಅಂತ ಹೇಳಿದರೆ ಬೇರೆ ಅರ್ಥ ಮಾಡ್ಕೊಳ್ತಾರೆ. ನೋಡಿ, ಎಲ್ಲ ಕಡೆಗೆ ಷಷ್ಠಿ ವಿಭಕ್ತಿಯೇ ಇರೋದು, ನಮ್ಮ ಅಂತ.
ಆದರೆ ಆ ಸಂಬಂಧ ಇರುತ್ತಲ್ಲ ಅದು ಮಾತ್ರ ಒಂದೊಂದು ಕಡೆಗೆ ಬೇರೆ ಬೇರೆ ಆಗುತ್ತೆ. ನಮ್ಮ ಅನ್ನೋದು ಷಷ್ಠಿ ವಿಭಕ್ತಿ. ಹಾಗೆ ಆ ವಿಭಕ್ತಿ ಬೇರೆ ಬೇರೆ ಆಗತ್ತೆ. ಆ ವಿಭಕ್ತಿ ಬೇರೆ ಬೇರೆ ಆದರೂ ಕೂಡ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಅರ್ಪಣೆ ಮಾಡ್ತಾ ವಿಷಯ ನಿರೂಪಣೆ ಮುಂದುವರಿಸ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದದ್ದು ವೃಷಭಾಚಲ ಅಂತ ಹೆಸರಿನ ಬಗ್ಗೆ ಮಾತಾಡ್ತಾ ಇದ್ದೆ. ವೃಷಭನ ಬೆಟ್ಟ ಅಂತ ಆಗುತ್ತೆ. ಆದರೆ ಷಷ್ಠಿ ವಿಭಕ್ತಿಗೆ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಮಾತ್ರ ವೃಷಭನ ಷಷ್ಠಿ ವಿಭಕ್ತಿಗೆ ಮಾತ್ರ, ಅದು ವಿಭಕ್ತಿ ಎಲ್ಲ ಒಂದೇ ಆದರೂ ಅರ್ಥ ಮಾತ್ರ ಬೇರೆ ಆಗತ್ತೆ ನೋಡಿ. ಅದಕ್ಕೆ ದೃಷ್ಟಾಂತ ಕೊಟ್ಟಿದ್ದು ನಮ್ಮೂರು, ನಮ್ಮನೆ, ನಮ್ಮಠ ಎಲ್ಲ ದೃಷ್ಟಾಂತ ಕೊಟ್ಟಿದ್ದು ನಾನು. ಸಂಬಂಧ ಅದು ಒಂದೊಂದು ಕಡೆಗೆ ಒಂದೊಂದು ಥರ ಬೇರೆ ಬೇರೆ ತರಹ ಇರುತ್ತೆ. ಅದಕ್ಕೆ ಪ್ರಾಚೀನರು ಹೇಳಿದರು, ಷಷ್ಠಿ ವಿಭಕ್ತಿಗೆ ಎಷ್ಟರ್ಥ ಇದೆಯಪ್ಪ ಅಂತ ಕೇಳಿದರೆ ಏಕಶತಂ ಷಷ್ಠ್ಯರ್ಥ, 101 ಅರ್ಥ ಇದೆ ರೀ ಅಂದರು. ಹಾಗೆ ವೃಷಭನ ಬೆಟ್ಟ ಅಂದರೆ ಅವನ ಒಡೆತನದಲ್ಲಿರೋ ಬೆಟ್ಟ ಅಂತ ಅರ್ಥನ? ಅದಕ್ಕೆ ಅಲ್ಲ, ಅವನ ಸಂಹಾರ ಆದ ಬೆಟ್ಟ ಇದು ಅಂತ. ಪರಮಾತ್ಮನು ಇಲ್ಲಿ ಅಂತಹ ಒಬ್ಬ ದುಷ್ಟನನ್ನು ಸಂಹಾರ ಮಾಡಿದ್ದಾನೆ, ಅದನ್ನು ನೀವು ತಿಳಿದುಕೊಳ್ಬೇಕಾದ್ದು. ಆ ಹೆಸರು ಕೇಳಿದ ಕೂಡಲೇ ಭಗವಂತ ಹೆಸರಿಟ್ಟು ಏನು ಮಾಡ್ದ ಗೊತ್ತಾ? ಜಗತ್ತಿಗೆ ತೋರಿಸಿದ. ಇವೆಲ್ಲ ದೃಷ್ಟಾಂತಗಳು ಯಾಕೆ ಗೊತ್ತಾ? ನಿಮಗೇನೇ ತೊಂದರೆಯಾದರೂ ರಕ್ಷಣೆ ಮಾಡುವುದಕ್ಕೆ ನಾನಿದ್ದೇನೆ, ನಾನು ರಕ್ಷಣೆ ಮಾಡ್ತೀನಿ. ಇದನ್ನು ಭಗವಂತ ತೋರಿಸ್ಬೇಕಲ್ಲ, ಅದಕ್ಕೆ ಒಂದು ನಿದರ್ಶನ ಇದು ಅಷ್ಟೆ. ಯಾವಾಗಲೂ ಭಗವಂತ ಈ ತರಹದ ಸಂದರ್ಭಗಳನ್ನು ಇಟ್ಟಿರೋದೇ ಯಾಕೆ? ಎಲ್ಲರ ಮುಂದೆ ಪ್ರತ್ಯಕ್ಷವಾಗಿಯೇ ಬಂದು ಭಗವಂತ ರಕ್ಷಣೆ ಮಾಡ್ತಿರೋದಿಲ್ಲ, ಸಮಸ್ಯೆಗಳನ್ನು ಪರಿಹಾರ ಮಾಡ್ತಿರೋದಿಲ್ಲ. ಆದರೆ ಸಮಸ್ಯೆ ಪರಿಹಾರ ಆಗತ್ತೆ. ಆದಾಗ ನಾವು ತಿಳಿದುಕೊಳ್ಬೇಕಾದ್ದು ಈ ಎಲ್ಲ ನಿದರ್ಶನಗಳನ್ನು ನೋಡಿ ಏನು ಗೊತ್ತಾ? ಭಗವಂತ ನಮಗೆ ಈ ಸಮಸ್ಯೆಯನ್ನು ಪರಿಹರಿಸಿದ. ಎದುರಿಗೆ ಬಂದು ಸಂರಕ್ಷಣೆ ಮಾಡಿದಾಗ ಮಾತ್ರ ಆ ಭಾವನೆ ಅಲ್ಲ. ಕುಂತಿ ಹೇಳ್ತಾಳೆ ಶ್ರೀಕೃಷ್ಣ ಪರಮಾತ್ಮನಿಗೆ, ತಮಗೇನೇನು ಕಷ್ಟ ಆಯಿತು ಎಲ್ಲ ಉದ್ದ ಪಟ್ಟಿ ಮಾಡಿ ಎಲ್ಲ ಸಮಸ್ಯೆಗಳಲ್ಲೂ ನೀನೇ ನಮ್ಮನ್ನು ರಕ್ಷಣೆ ಮಾಡಿದ್ದಪ್ಪ ಅಂತ ಹೇಳ್ತಾಳೆ. ಆದರೆ ಆ ಸಮಸ್ಯೆಗಳಲ್ಲಿ ನೀವು ಕಥೆ ಕೇಳಿ ನೋಡಿದಾಗ ಯಾವುದೋ ಒಂದೋ ಎರಡೋ ಸಮಸ್ಯೆಗಳಲ್ಲಿ ದೇವರು ಪ್ರತ್ಯಕ್ಷ ಬಂದು ನಿಂತು ರಕ್ಷಣೆ ಮಾಡಿದ್ದಷ್ಟೆ. ಭಾಗವತದಲ್ಲಿ ಒಂದು ಮಾತು ಬರುತ್ತೆ, ವಿಷಾತ್ ಮಹಾಗ್ನೇಃ ಪುರುಷಾದ ದಂಶನಾತ್ ಅಸತ್ಸಭಾಯಾ ವನವಾಸ ಕೃಚ್ಛ್ರತಃ ಮೃಧೆ ಮೃಧೇನೇಕ ಮಹಾರಥಾಸ್ತ್ರತಃ ದ್ರೌಣ್ಯಸ್ತ್ರತಶ್ಚಾಸ್ಮ ಹರೇಭಿರಕ್ಷಿತಾ. ವಿಷ ಹಾಕಿಲ್ಲಂತೆ ಪಾಂಡವರಿಗೆ, ಭೀಮಸೇನ ತಿಂದ ಜೀರ್ಣ ಮಾಡಿಕೊಂಡ್ಬಿಟ್ಟ, ವಿಷದಿಂದ ಪಾರಾದರು ಪಾಂಡವರು. ಕುಂತಿ ಹೇಳಿದ್ದೇನು? ಈ ವಿಷದಿಂದ ರಕ್ಷಣೆ ಮಾಡಿದವನು ನೀನೇ ಅಪ್ಪ ದೇವರೇ. ಏನು ಎದುರಿಗೆ ಬಂದಿದ್ದೆ ದೇವರಲ್ಲಿ ಕಾಣಿಸಿದ್ನ? ನೋಡಿ, ಎದುರಿಗೆ ಬಂದು ರಕ್ಷಣೆ ಮಾಡಿದ, ಕಾಣಿಸಿಕೊಂಡು ದೇವರು ರಕ್ಷಣೆ ಮಾಡಿದ ಅನ್ನೋದನ್ನು ನೋಡಬೇಕಾದ್ದಲ್ಲ. ನಮಗೆ ಬಂದ ತೊಂದರೆ ಪರಿಹಾರ ಆಯಿತಾ, ಅದು ದೇವರಿಂದ ಆಯಿತು ಅಂತ ತಿಳಿದುಕೊಳ್ಬೇಕಾದ್ದು.
ಹಾಗಾಗಿ ಈ ವೃಷಭಾಚಲ ಎಂಬ ನಾಮಧೇಯ ಈ ಪರ್ವತಕ್ಕೇನು ಇದೆ, ಅದು ನಮಗೇನು ತೋರಿಸ್ಕೊಡ್ತು, ಒಂದು ಕಾಲದಲ್ಲಿ ವಿಶೇಷವಾಗಿ ಆ ಘಟನೆ ನಡೆದರೂ ಕೂಡ ಎಲ್ಲ ಕಾಲಗಳಲ್ಲಿ ನಮಗೆ ಕೊಟ್ಟ ಸಂದೇಶ, ಸಾರ್ವಕಾಲಿಕ ಸಂದೇಶ ಏನು ಅದು ಭಗವಂತ ಕೊಟ್ಟಿದ್ದು ಅಂದರೆ, ನಾನು ನಿಮಗೇನೇ ತೊಂದರೆ ಬಂದರೂ ಕೂಡ ರಕ್ಷಣೆ ಮಾಡ್ತೀನಿ, ಅದನ್ನು ಪರಿಹಾರ ಮಾಡಿ ನಿಮ್ಮನ್ನು ನಾನು ನೋಡ್ಕೊಳ್ತೀನಿ ಎಂಬುದನ್ನು ಭಗವಂತ ತೋರಿಸಿಕೊಡ್ತಾನೆ. ಇದು ಕೃತಯುಗದಲ್ಲಿ ವೃಷಭಾಚಲ ಅಂತ ಹೆಸರು ಬಂದದ್ದರ ವೃತ್ತಾಂತ ಅಂತನ್ನೋದನ್ನು ಹೇಳ್ತಾರೆ. ಇಲ್ಲಿ ವೃಷಭಾಸುರನ ಬಗ್ಗೆ ಹೇಳಬೇಕಾದ್ರೆ ಬಂತು ನೋಡಿ, ಅದೇನೋ ಆ ಗರುಡಾರೂಢನಾಗಿ ಚಕ್ರ ಹಿಡ್ಕೊಂಡು ಭಗವಂತ ಬಂದ ತಕ್ಷಣ ಭಾರೀ ಭಕ್ತಿ ಹುಟ್ಟುಬಿಡುತ್ತೆ ಅಸುರರಿಗೂ ಕೂಡ, ಕೆಲವರಿಗೆ. ಅದರಿಂದ ಗೊತ್ತಾಗತ್ತೆ ಅವರಲ್ಲಿ ಇರೋಂತಹ ಒಂದು ಯೋಗ್ಯ ಚೇತನ ಇದ್ದಾನೆ ಅಂತನ್ನೋ ವಿಚಾರ ಗೊತ್ತಾಗತ್ತೆ ಅಂತ ನಾವೇನು ಹೇಳಿದ್ವಲ್ಲ. ಈ ವಿಚಾರವನ್ನು ನಮಗೆ ಶ್ರೀಮದ್ ಆಚಾರ್ಯರು ತೋರಿಸಿಕೊಟ್ಟಿರುವಂತಹ ಒಂದು ವಿಶೇಷ ಸಂದರ್ಭವೇ ಯಾವುದು ಗೊತ್ತಾ? ಶಿಶುಪಾಲ ದಂತವಕ್ರರ ಒಂದು ಸಂದರ್ಭ. ಶಿಶುಪಾಲ ದಂತವಕ್ರರು ಅಂದರೆ ನಿಮಗೆಲ್ಲ ಗೊತ್ತು. ಜಯ ವಿಜಯರೇ ಸನಕಾದಿಗಳ ಶಾಪದಿಂದ ಅನೇಕ ಜನ್ಮಗಳನ್ನು, ಭಗವಂತನ ವಿರೋಧ ಮಾಡುವ ತರಹದ ಜನ್ಮಗಳನ್ನು ಪಡೆದುಕೊಂಡ್ರಲ್ಲ, ಅದರಲ್ಲಿ ಕೊನೆ ಜನ್ಮ ಅವ್ರದ್ದು. ಅವರು ಉದ್ಧಾರ ಆದದ್ದೇ ಹೇಗೆ ಗೊತ್ತಾ? ಭಗವಂತ ಚಕ್ರದಿಂದ ಆ ಶಿಶುಪಾಲನ ತಲೆ ಕತ್ತರಿಸ್ದ ನೋಡಿ. ಪಾಂಡವರ ರಾಜಸೂಯ ಯಾಗದಲ್ಲಿ ಭಗವಂತನಿಗೆ ಅಗ್ರಪೂಜೆಯಾದ ಸಂದರ್ಭದಲ್ಲಿ ಅವನ ತಲೆಯನ್ನು ಕತ್ತರಿಸಿದ ಭಗವಂತ. ಆಚಾರ್ಯರು ಹೇಳ್ತಾರೆ ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ, ಅದಕ್ಕಿಂತ ಸ್ವಲ್ಪ ಮುಂಚೆ ಅಂದರೆ ಆ ಯುದ್ಧ ಏನು ನಡೀತು, ಶ್ರೀಕೃಷ್ಣ ಏನು ಶಿಶುಪಾಲನ ತಲೆ ಕತ್ತರಿಸಿದ, ಅದಕ್ಕಿಂತ ಸ್ವಲ್ಪ ಮುಂಚಿತವಾಗಿ ದೇವರನ್ನು ಏನೇನೆಲ್ಲ ಬೈದ ಅವನು. ಆದರೆ ಚಕ್ರದಿಂದ ಅವನ ತಲೆ ಕತ್ತರಿಸ್ಲಿಕ್ಕೆ ಶುರುವಾದ ತಕ್ಷಣವೇ ಅವನಿಗೆ ಹರವು ಸುಭಕ್ತಿಮಾನಭೂತ್, ದೇವರಲ್ಲಿ ಒಳ್ಳೆ ಭಕ್ತಿ ಬಂದ್ಬಿಡ್ತು ಅವನಿಗೆ. ಯಾಕೆಂದರೆ ಅವರಿಗೆ ಇವನು ದೇವರು ಅನ್ನೋದು ಬಂತು ಅಂದರೆ ಎಲ್ಲ ಮರ್ತೋಗ್ಬಿಡ್ತಾ ಇತ್ತು ಅವರಿಗೆ. ಈ ಶಿಶುಪಾಲದಂಥ ವಕ್ರರ ಗುರುವಾದ ಜರಾಸಂಧ ಇದ್ದಾನೆ ನೋಡಿ. ಈ ಜರಾಸಂಧನ ಮುಂದೆ ಅಂದರೆ ಗುರುಗಳ ಮುಂದೆ ಶಿಷ್ಯ ಆದವನು ತನ್ನ ಎಲ್ಲ ಸಮಸ್ಯೆಗಳನ್ನು ಗುರುಗಳ ಮುಂದೆ ಹೇಳ್ಕೋಬೇಕಲ್ವ ಪಾಪ. ಈ ಶಿಶುಪಾಲ ಏನು ಮಾಡಿದ, ದಂತವಕ್ರನು ಜೊತೆಗಿದ್ದ. ಒಂದು ಸಂದರ್ಭದಲ್ಲಿ ಅವರು ತಮ್ಮ ಸಮಸ್ಯೆಯನ್ನು ಜರಾಸಂಧನ ಮುಂದೆ ಹೇಳ್ಕೊಂಡ್ರಂತೆ. ಆ ಸಮಸ್ಯೆನೇ ಯಾವುದು ಅಂದರೆ ರುಕ್ಮಿಣಿಯ ಸ್ವಯಂವರದ ಆಯೋಜನೆಯ ಸಂದರ್ಭ. ಪರಮಪೂಜ್ಯ ಶ್ರೀಪಾದಂಗಳವರು ಹೇಳಿದ್ದಾರೆ, ಭಗವಂತನ ಶ್ರೀಕೃಷ್ಣನ ಒಂದೊಂದು ಕಲ್ಯಾಣ ಚರಿತ್ರಗಳನ್ನು ಹೇಳಬೇಕು ಅಂತ. ಇವತ್ತು ಕ್ರಮಪ್ರಾಪ್ತವಾಗಿ ನಾವು ರುಕ್ಮಿಣಿ ಸ್ವಯಂವರವನ್ನು, ರುಕ್ಮಿಣಿ ಕಲ್ಯಾಣ ಚರಿತ್ರವನ್ನು ಹೇಳಬೇಕು. ಅದು ಈ ಕಥೆಗೆ ಸಂಗತವಾಗಿಯೂ ಇದೆ ಅಂತನ್ನುವ ಕಾರಣಕ್ಕಾಗಿ ಅದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ರುಕ್ಮಿಣಿ ಕಲ್ಯಾಣ ಅಂತ ಬಂದಾಗ ನಮಗೆ 2 ಹಂತಗಳಲ್ಲಿ ಕಥೆ ಕಾಣಿಸುತ್ತೆ. ಮೊದಲು ರುಕ್ಮಿಣಿ ಸ್ವಯಂವರ, ಆಮೇಲೆ ರುಕ್ಮಿಣಿ ವಿವಾಹ ಅಂತ. ರುಕ್ಮಿ ಯಾವ 2 ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ದ, 2 ನಡಿಲಿಲ್ಲ ಅಂಥದ್ದೇ 2 ಕೂಡ. ಯಾಕೆಂದರೆ ಯಾರ್ದೋ ಜೊತೆಗೆ ಮದುವೆ ಮಾಡ್ತೀನಿ ಅಂತ ಹೋದರೆ ನಡೆಯತ್ತಾ? ಅಥವಾ ಸ್ವಯಂವರದಲ್ಲಿಯೂ ಕೂಡ ಯಾರನ್ನು ಬೇಕಾದರೂ ರುಕ್ಮಿಣಿ ಮದುವೆ ಮಾಡ್ಕೊಳ್ಳಿ, ಕೃಷ್ಣನ್ ಮಾತ್ರ ಬೇಡ ಅನ್ನುವ ಉದ್ದೇಶದಿಂದ ಮಾಡಿದರೆ ಅದು ನಡೆಯತ್ತಾ? ನಡೆಯಲ್ಲ. ಅದಕ್ಕೇನೆ ರುಕ್ಮಿಣಿಯ ಸ್ವಯಂವರವೂ ಕೂಡ ರುಕ್ಮಿ ಆಯೋಜನೆ ಮಾಡಿದ್ದು ನಡೀಲಿಲ್ಲ. ಮತ್ತು ಇದೇ ಶಿಶುಪಾಲನ ಜೊತೆಗೆ ಆಯೋಜನೆ ಮಾಡಿದ ರುಕ್ಮಿಣಿ ವಿವಾಹವೂ ನಡೀಲಿಲ್ಲ. ಇದು ನಿಮಗೆಲ್ಲ ಗೊತ್ತಿರುವ ಕಥೆ. ಮೊದಲನೆಯ ಕಥೆ ಏನಿದೆಯಲ್ಲ ಅದು ಬಹಳ ಸ್ವಾರಸ್ಯಕರವಾದಂತಹದ್ದು. ರುಕ್ಮಿಣಿಯ ಒಂದು ಸ್ವಯಂವರದ ಆಯೋಜನೆ. ರುಕ್ಮಿಣಿಯ ಸ್ವಯಂವರವನ್ನು ಆಯೋಜನೆ ಮಾಡಿದರೆ ಅದಕ್ಕೆ ಎಲ್ಲ ರಾಜರು ಬಂದಿದ್ದರು. ಸ್ವತಃ ಕೃಷ್ಣ ಬಂದ್ಬಿಟ್ಟ, ಗರುಡಾರೂಢನಾಗಿ ಬಂದ. ಗರುಡಾರೂಢನಾಗಿ ಬಂದರೆ ಎಂಥ ಮಹಿಮೆಯನ್ನು ದೇವರು ತೋರಿಸ್ದ ಅಂದರೆ, ನಾನಲ್ಲಪ್ಪ,
ನನ್ನ ವಾಹನ ಅಂತಾಗಿರುವಂತಹ ಗರುಡನ ರೆಕ್ಕೆ ಬಡಿತದ ಗಾಳಿ ತಡ್ಕೊಳಕ್ಕಾಗಲ್ಲ ನಿಮಗೆ ಅಂತ ತೋರಿಸ್ಕೊಟ್ಟ ಭಗವಂತ. ರಾಜರಿಗೆ ನಿಂತ್ಕೊಳ್ಳೋಕ್ಕಾಗಲಿಲ್ಲ, ಎಲ್ಲ ಬಿದ್ದು ಹೋಗ್ಬಿಟ್ರು. ಯಾವುದಕ್ಕೆ? ಆ ರೆಕ್ಕೆ ಬಡಿತಕ್ಕೆ. ಕೃಷ್ಣನೆಲ್ಲೋ ಇಳಿಸಿದ್ರು, ಮಾಡಿದ್ರು, ಎಲ್ಲ ವ್ಯವಸ್ಥೆ ಮಾಡಿದರು. ಇನ್ನೇನು ಸ್ವಯಂವರ ಇದೆ, ಎಲ್ಲರೂ ಬರಬೇಕು. ಮತ್ತು ಕೃಷ್ಣನೂ ಬಂದು ಕೂತ್ಕೊಂಡ್ಬಿಡ್ತಾನೆ. ಬಂದುಬಿಟ್ರೆ ಮುಗಿದೋಯ್ತು. ಈ ರುಕ್ಮಿಣಿ ಅವಳು ನೋಡ್ಲಿಕ್ಕೆ ಚೆನ್ನಾಗಿದ್ದಾಳೆ, ಇವನು ನೋಡ್ಲಿಕ್ಕೆ ಚೆನ್ನಾಗಿದ್ದಾನೆ, ಖಂಡಿತವಾಗಿ ಇವನಿಗೆ ಮಾಲೆ ಹಾಕ್ತಾಳೆ. ನಾವೇನು ಮಾಡಿದಾಗಾಯಿತು? ನಮ್ಮ ಮರ್ಯಾದೆ ನಾವೇ ಕಳ್ಕೊಂಡಾಗಾಯಿತು. ಅದಕ್ಕೆ ಹೀಗೆ ಮಾಡಬಾರ್ದು, ಏನು ಮಾಡೋದು ಅಂತ ಒಂದು ಮೀಟಿಂಗ್ ಒಳಗೆ. ಜರಾಸಂಧ ಅದಕ್ಕೆ ಅಧ್ಯಕ್ಷ. ಅದರಲ್ಲಿ ಇವರೆಲ್ಲ ಮಾತಾಡಬೇಕಾದ್ರೆ ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಇಂಥ ಅನೇಕ ಮೀಟಿಂಗ್ಗಳು ನಡೀತಾ ಇರ್ತವೆ, ಅವು ಜರಾಸಂಧಾದಿಗಳು. ಅದರಲ್ಲೊಂದರಲ್ಲಿ ಮಾತಾಡಬೇಕಾದ್ರೆ ಇವನು ಶಿಶುಪಾಲ ಹೇಳ್ದ, ನೋಡಿ ಗುರುಗಳೇ, ನಮಗೊಂದು ಸಮಸ್ಯೆ ಆಗತ್ತೆ. ಏನು? ಆ ಪಕ್ಷಿ ಇದೆ ನೋಡ್ರಿ, ಏನು ಬಲ ಇದೆ. ಇವನು ಅದರ ಮೇಲೆ ಕೂತ್ಕೊಂಡು ಬಂದಿದ್ದಾನೆ ಅಂದರೆ ಇವನು ಬಲ ಎಷ್ಟಿರಲಿಕ್ಕಿಲ್ಲ ನೋಡಿ. ಆ ರೆಕ್ಕೆ ಬಡಿತಕ್ಕೆ ಇವನ್ನೆಲ್ಲೋ ಹಾರೆ ಹೋಗ್ಬಿಡ್ಬೇಕಿತ್ತು. ನಾವೆಲ್ಲ ಬಿದ್ದೋದ್ವಿ. ಅವನು ಮಾತ್ರ ಆರಾಮಾಗಿ ಕೂತ್ಕೊಂಡು ಬರ್ತಾ ಇದ್ದಾನೆ. ಅದು ಏನೋ ಗೊತ್ತಿಲ್ಲ, ಅವನನ್ನು ನೋಡಿದರೆ ನಮಗೆ ಎಷ್ಟೋ ಸರಿ ಹೋಗ್ಬಿಟ್ಟು ನಮಸ್ಕಾರ ಮಾಡಿಬಿಡೋಣ ಅನ್ನೋ ಭಕ್ತಿ ಹುಟ್ಟುಬಿಡತ್ತೆ. ಆಮೇಲೆ ಮತ್ತೆ ನಿಮ್ಮ ಉಪದೇಶ ನೆನಪಿಸ್ಕೊಂಡು ಹೋಗಬಾರ್ದು ಅಂತ ಹೇಳಿ ಬಿಡ್ತೀವಷ್ಟೆ. ಯಾಕೆ ಹಾಗಾಗತ್ತೋ ಗೊತ್ತಿಲ್ಲ ಅಂತ ಹೇಳಿಬಿಟ್ರಂತೆ ಶಿಶುಪಾಲದಂಥ ವಕ್ರರು. ಜರಾಸಂಧನಿಗೆ ಎಂಥ ಅವಮಾನ ಆಯಿತು ಗೊತ್ತಾ? ಎಲ್ಲ ನೂರಾರು ಜನ ಅವನ ಶಿಷ್ಯರು ಕೂತ್ಕೊಂಡಿದ್ದಾರೆ ಅನ್ನುವಾಗ ಅದರ ಮಧ್ಯದಲ್ಲಿ ಈ ತರಹ ರಸಾಭಾಸ ಮಾಡಿದರೆ ಅವನಿಗೆ ಇನ್ನೇನಾಗಲಿಕ್ಕಿಲ್ಲ. ಸುಟ್ಟಾಕ್ಬಿಡ್ತೀನಿ ನಿಮ್ಮನ್ನು ಅನ್ನೋ ತರಹ ನೋಡ್ತಾ ಇದ್ದ ಅಷ್ಟೆ, ಇನ್ನೇನು ಮಾಡ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಆಗಿನ್ನೂ ಮಧುರಾ ಪಟ್ಟಣದಲ್ಲೇ ಇದ್ದ. ಅವನು ಇನ್ನೂ ದ್ವಾರಕ್ಕೆ ಕಟ್ಟಿರಲಿಲ್ಲ. ಆವಾಗಲೇ ನಡೆದ ಕಥೆ ಇದು. ಸ್ವಯಂವರಕ್ಕೊಂದು ಕೆಲಸ ಮಾಡೋಣಪ್ಪ, ಯಾರು ಭಾಗವಹಿಸಬೇಕು ಅಂದರೆ ಅದರಲ್ಲಿ ಮಾಲೆ ಹಾಕಿಸ್ಕೊಳ್ಳೋದಕ್ಕೆ ಅಂತ ಅರ್ಹತೆ ಏನಪ್ಪ ಅಂದರೆ, ಅಲ್ಲಿ ಬಂದು ಕುರ್ಚಿಗಳನ್ನು ಹಾಕಿರ್ತಾರಲ್ಲ, ಬಂದು ಕೂತ್ಕೋಬೇಕಲ್ಲ, ಅದಕ್ಕೆ ಅರ್ಹತೆ ಏನೋ ಮೂರ್ಧಾಭಿಷಿಕ್ತ ರಾಜರಾಗಿರಬೇಕು ಅಂತ. ಇವನು ಕೃಷ್ಣ ಅಂದರೆ ಮೂರ್ಧಾಭಿಷಿಕ್ತ ರಾಜ ಏನು ಅಲ್ಲ. ಉಗ್ರಸೇನನನ್ನು ರಾಜ ಅಂತ ಮಾಡಿ ಕೆಳಗೆಲ್ಲೋ ಕೂತ್ಕೊಂಡು ಭಗವಂತ ಎದ್ದು ನಿಂತ್ಕೊಂಡು ದೇವ ನಿಧಾರಯ ಅಂತ ಹೇಳ್ತಿದ್ದಂಥವನು. ವಿಜ್ಞಾಪನೆ ಮಾಡ್ತೀನಿ ಕೇಳಪ್ಪ ರಾಜ ಅಂತ. ಉಗ್ರಸೇನ ಹೇಳಪ್ಪ ಅಂತಿದ್ದ. ಈ ಥರ ಇತ್ತು ಭಗವಂತನ ಪರಿಸ್ಥಿತಿ. ದೇವರಿಗೆ ಇವೆಲ್ಲ ಚೋಟ ಮೋಟ ಚಿಕ್ಕ ಪುಟ್ಟ ರಾಜ್ಯಗಳಿಗೆಲ್ಲ ರಾಜ ಆಗೋದು ಒಂದು ಮರ್ಯಾದೆನೇ ಅಲ್ಲ ಅಂತ ಬಿಟ್ಟಿದ್ದದು ಭಗವಂತ. ಅಲ್ಲರಿ ಇಡೀ ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದವ ನಾನು. ಒಂದು ಸರಿ ಕಣ್ಣು ಮುಚ್ಚಿ ತೆಗೆಯೋದ್ರಲ್ಲಿ ಒಂದು ಬ್ರಹ್ಮಾಂಡ ಬರುತ್ತೆ ಹೋಗುತ್ತೆ ನನಗೆ. ಇದೆಲ್ಲ ಯಾವ ಥರ ಅದು ಒಂದು ಚಿಕ್ಕ ಭೂಮಿಯ ಭಾಗಕ್ಕೆ ನಾನು ರಾಜ ಅಂತಾಗೋದು? ನಾನು ಮೂರ್ಧಾಭಿಷಿಕ್ತ ರಾಜನಾಗದೇ ಇದ್ದರೂ ಕೂಡ ಜನ ಕರೆಯೋದು ನನ್ನನ್ನೇ, ಮಥುರಾನಾಥ ಅಂತ ನನ್ನನ್ನೇ ಕರೆಯೋದು, ದ್ವಾರಕಾನಾಥ ನನ್ನನ್ನೇ ಕರೆಯೋದು. ಯಾರು ಉಗ್ರಸೇನನ್ನು ಕರೆಯಲ್ವಲ್ಲ. ಭಗವಂತ ಹೇಳಿದ ಬೇಡ ನನಗಿದು ಅಂದ, ಬಿಟ್ಟುಬಿಟ್ಟಿದ್ದ. ಆದರೆ ಹೀಗೆ ಸಮಸ್ಯೆ ಆಗಿಬಿಡ್ತು. ಮೂರ್ಧಾಭಿಷಿಕ್ತ ರಾಜನಲ್ಲ ಕೃಷ್ಣ, ಅದಕ್ಕೆ ಅವನು ಭಾಳ ಅಂತಂದರೆ ಪ್ರೇಕ್ಷಕರ ಸಾಲಿನಲ್ಲಿ ಮುಂದಿನ ಕುರ್ಚಿಯಲ್ಲಿ ಕೂತ್ಕೋಬಹುದು. ನೋಡಿ, ಇಲ್ಲಿಂದ ಕಥೆ ಪ್ರಾರಂಭ. ಇಡೀ ಪರಿವಾರದವರೆಲ್ಲ ರುಕ್ಮಿಣಿಯನ್ನು ಶ್ರೀಕೃಷ್ಣನಿಗೆ ಕೊಡಬೇಕು ಅಂತ ಆಲೋಚನೆ ಮಾಡಿದರೆ ಬೇಡ ಅಂತ ಹೇಳಿದ ಈ ರುಗ್ಮಿಗೆ ಇದೊಂದು ಸಮಸ್ಯೆ ಪರಿಹಾರ ಸಿಕ್ಕಾಗಾಯಿತು. ಆಯಿತಾ, ಹಾಗೆ ಮಾಡೋಣ ಅಂದರೆ ಇಂದ್ರದೇವರು ಬಿಡ್ತಾರೇನು? ಇಂದ್ರದೇವರು ಹೇಳಿದರು, ಭಗವಂತನಿಗೆ ವಿಶೇಷವಾದ ಗೌರವವನ್ನು ನಾವು ಮತ್ತೊಂದು ಕಡೆಗೆ ಮಾಡ್ತಾ ಇದ್ದೀವಿ, ಅಲ್ಲಿ ನನ್ನದೇ ಆಸನವನ್ನು ನಾನು ಕೊಟ್ಟು ಕಳಿಸ್ತಾ ಇದ್ದೀನಿ, ಯಾರ್ಯಾರು ಇಲ್ಲಿ ಸ್ವಯಂವರಕ್ಕೆ ಬಂದಿದ್ದಾರೆ ಎಲ್ಲರೂ ಅಲ್ಲಿ ಬರಬೇಕಾದ್ದು ಅಂತ ಆದೇಶ ಹೊರಡಿಸ್ಬಿಟ್ರು. ಯಾರೇ ಹೋಗಲಿಲ್ಲ ಅಂದರೆ ಎತ್ತಿ ಹೊಡೆದು ಬಿಡ್ತೀನಿ ನಾನು ಅಂತ ಹೇಳಿ ಗಾಬರಿ ಎಲ್ಲರೂ ಓಡೋಗ್ಬಿಟ್ರು. ಅಲ್ಲಿ ಏನು ಸ್ವಯಂವರ ಮಾಡ್ತಾರೆ? ಆಭಾಸ ಆಗೋಯ್ತು. ಬಂದವರೆಲ್ಲ ಕೃಷ್ಣನಿಗೆ ಗೌರವ ಸಲ್ಲುವ ಜಾಗಕ್ಕೆ ಹೊರಟೋದ್ರು. ರುಕ್ಮಿಣಿಯ ಸ್ವಯಂವರ ರದ್ದಾಗುವ ಪರಿಸ್ಥಿತಿ ಬಂದೋಯಿತು. ಕೆಲವರು ಮಾತ್ರ ಬರುವಂತೆ ಇಲ್ಲ ಅಂತಾಯಿತು. ಯಾರದು? ಜರಾಸಂಧ, ರುಗ್ಮಿ, ಶಾಲ್ವ ಅವರೆಲ್ಲ ಬರಬಾರ್ದು. ಬಂದರೆ ಅಸಹ್ಯ. ವಿಷ್ಣು ದ್ವೇಷಿಗಳನ್ನು ಏನು ಕರೆಸಿ ಕೂಡಿಸೋದಿದೆ, ಅವರೆಲ್ಲ ಬರೋದು ಬೇಡ ಅಂತಲೇ ಇಂದ್ರ ಆ ಥರ ವ್ಯವಸ್ಥೆ ಮಾಡಿಬಿಟ್ಟ. ಮತ್ತೊಂದು ಕಾರಣವನ್ನು ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಅವ್ರಿಗೆಲ್ಲ ಯಾಕೆ ಬರಬಾರ್ದು ಅಂತ ಹೇಳಿದ್ದು ಅಂದರೆ, ಈ ಉಳಿದವರೆಲ್ಲ ಇರ್ತಾರಲ್ಲ ಬಂದವರು,
ಅವರೆಲ್ಲ ಏನು ಮಾಡ್ತಾರೆ ನೋಡಿ, ಇಂದ್ರದೇವರು ಅವರನ್ನು ಬರಬೇಡಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅವ್ರದ್ದು ಯೋಗ್ಯತೆ ದೊಡ್ಡದು. ನಾವೆಲ್ಲ ಚಿಳ್ಳೆ ಪಿಳ್ಳೆ, ನಮ್ಮ ಅನಿವಾರ್ಯತೆ ನೋಡಿ ನಾವೆಲ್ಲ ಬಂದಿದ್ದೀವಿ ಅಂತ ಹೀಗೆ ತಿಳಿದುಕೊಳ್ತಾರೆ. ಅದರಿಂದ ಏನಾಗತ್ತೆ, ಜರಾಸಂಧ ಮೊದಲಾದವರು ಭಗವಂತನ ವಿರೋಧಿ ಪಕ್ಷದ ಮುಖಂಡರು ಅಂತಾಗುವ ಅರ್ಹತೆಯನ್ನು ಉಳಿಸ್ಕೊಂಡ ಹಾಗಾಗತ್ತೆ. ಅದಕ್ಕೆ ಇಂದ್ರದೇವರು ಭಗವಂತನ ಅಭಿಪ್ರಾಯವನ್ನು ಅರ್ಥಕೊಂಡು ಹೇಳಿದ್ರಂತೆ, ನೀವೆಲ್ಲ ಬರಬೇಡಿ, ಬೇರೆಯವರೆಲ್ಲ ಹೋಗಲಿ ಅಂತ. ಇಂಥವೆಲ್ಲ ನೋಡಿ ಕಥೆಯಲ್ಲಿ ಯಾಕೆ ಹೀಗೆ ಹೇಳಿದರು ದೇವತೆಗಳು ಅಥವಾ ಋಷಿಗಳು ಅಥವಾ ಭಗವಂತ, ಹೀಗೆ ಯಾಕೆ ಕಥೆ ನಡೀತು ಅನ್ನುವ ಹಿನ್ನೆಲೆಯಲ್ಲಿ ಮಹತ್ವಪೂರ್ಣವಾದ ಪ್ರಮೇಯಗಳು ಅಡಗಿರ್ತವೆ. ಅದನ್ನು ನಾವು ಕೇವಲ ಶ್ರೀಮದ್ ಆಚಾರ್ಯರ ಮಾತುಗಳಿಂದ ಮಾತ್ರ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಸರಿ, ಆಯಿತು, ಭಗವಂತನಿಗೆ ಆ ತರಹದ ಅಪೂರ್ವವಾದಂಥ ಗೌರವವನ್ನು ಸಲ್ಲಿಸಿದ್ದಾಯಿತು. ಅಲ್ಲಿ ರುಗ್ಮಿ ಅಪ್ಪ ಬಂದಿದ್ದ, ಭೀಷ್ಮಕ ರಾಜ. ಶ್ರೀಕೃಷ್ಣ ಅವನನ್ನು ಕರೆದು ಹೇಳಿದ್ದಂತೆ, ಅಲ್ಲೋ ನಿನ್ನ ಮಗಳ ಸ್ವಯಂವರವನ್ನು ಆಯೋಜನೆ ಮಾಡ್ತಾ ಇದೆಯಲ್ಲ ನೀನು, ಏನದರ ಅನರ್ಥ ನಿನಗಾಗತ್ತೆ ಗೊತ್ತಾ? ಯಾರು ಗೊತ್ತಾ? ನಿನ್ನ ಮಗಳು ಸಾಕ್ಷಾತ್ ಮಹಾಲಕ್ಷ್ಮಿ ಅವಳು. ಅವಳನ್ನು ಯಾರೇ ಮದುವೆ ಮಾಡಿಕೊಳ್ಳಿ ನಮಗೇನು ಚಿಂತೆ ಇಲ್ಲ, ಒಟ್ಟು ಮಗಳು ಹುಟ್ಟಿದಾಳೆ ಮದುವೆ ಮಾಡಬೇಕು ಅನ್ನೋ ತರಹ ವರ್ತಿಸಿದರೆ ಗತಿ ಏನಾಗುತ್ತೆ ಗೊತ್ತಾ? ಆಚಾರ್ಯರ ಭಾಷೆಯಲ್ಲಿ ಅದನ್ನು ನೋಡಬೇಕು ಅಂದರೆ ನಿರಿಂದಿರೋ ವ್ರಜೇದಧಃ ಅಂತ ಹೇಳ್ತಾರೆ. ಮಹಾಲಕ್ಷ್ಮಿಯನ್ನೇ ಕಳ್ಕೊಂಡು ಅಧಃಪಾತವನ್ನು ಹೊಂದ್ಬಿಡ್ತೀಯ ನೀನು. ನಿನ್ನ ಪಾಲಿಗೆ ಮಹಾಲಕ್ಷ್ಮಿ ಇರಬೇಕೋ ಬೇಡವೋ? ದೇವರು ಹೇಳಿದಂತೆ, ನನ್ನ ಒಂದು ಆಸೆ ನಿನ್ನ ಮಗಳು ಮದುವೆ ಮಾಡ್ಕೊಳ್ಬೇಕು, ಅವಳು ನೋಡ್ಲಿಕ್ಕೆ ಚೆನ್ನಾಗಿದ್ದಾಳೆ ಅಂತ ಆಸೆಗೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಬೇಡ ಅಂತ ಹೇಳಿದಂತೆ ದೇವರು. ನೋಡು ನನ್ನ ರೂಪವನ್ನು ನೋಡು ಅಂತ ಹೇಳಿ ತನ್ನ ಅದ್ಭುತವಾದ ರೂಪವನ್ನು ತೋರಿಸಿ ಅದರೊಳಗೆ ಅನೇಕ ತನ್ನದೇ ಸ್ತ್ರೀ ರೂಪಗಳಾಗಬಹುದು, ಮಹಾಲಕ್ಷ್ಮಿ ಹೇಗೆ ಆಶ್ರಯಿಸಿದ್ದಾಳೆ ತನ್ನನ್ನು ಅನ್ನೋದಾಗಬಹುದು. ಇದನ್ನೆಲ್ಲ ತೋರಿಸಿದರೆ ಆಶ್ಚರ್ಯಚಕಿತನಾದ ಭೀತನಾದ ಭೀಷ್ಮಕ ದೇವರಿಗೆ ಹೇಳಿದ, ಇಲ್ಲ ನಮ್ಮ ಮಗ ಹೇಳಿದಕ್ಕೂ ಅಂದ್ಬಿಟ್ಟೆ, ನಂದೇನಿಲ್ಲ ಇದರಲ್ಲಿ. ಹಾಗಾದ್ರೆ ಈಗಲೇ ನಿನ್ನ ಅಭಿಪ್ರಾಯ ಇದೆ ತಾನೇ, ನಿನ್ನ ಮಗಳನ್ನು ನನಗೆ ಕೊಡಬೇಕು ಅಂತ. ನಾನು ಯಾಕೆ ಹೇಳ್ತಾ ಇದ್ದೀನಿ? ನಿನ್ನ ಉದ್ಧಾರ ಆಗಬೇಕು ಅಂತ ಹೇಳ್ತಾ ಇದ್ದೀನಿ. ಹೌದು ಸ್ವಾಮಿ, ನಾನು ನಿನಗೆ ಕೊಡ್ತೀನಿ, ಆದರೆ ಕೊಡ್ತೀನಿ, ನಿಮ್ಮ ತನಕ ತಂದು ನಮ್ಮ ಮಗಳನ್ನ ಕೊಟ್ಟು ಹೋಗೋಕ್ಕಾಗಲ್ವಲ್ಲ ಅಂದಿದ್ದಕ್ಕೆ ದೇವರಂದ. ನಾನು ಈಗ ತಾನೇ ನನ್ನ ಕಥೆಯಲ್ಲಿ ಹೇಳ್ಬೇಕಾದ್ರೆ ಹೇಳಿದ್ನಲ್ಲ, ದೇವರಿಗೆ ಸಮರ್ಪಣೆ ಮಾಡೋದು ಅಂದರೆ ಆ ವಸ್ತುವನ್ನು ತೊಗೊಂಡೋಗಿ ದೇವ್ರ ತಲೆ ಮೇಲೋ, ದೇವರು ಹೆಗಲ ಮೇಲೋ, ದೇವ್ರ ಪಾದದಲ್ಲೋ, ದೇವ್ರ ಪಕ್ಕಕ್ಕೋ ಇಟ್ಟರೆ ದೇವ್ರ ಸಮರ್ಪಣೆ ಅಂತ ತಿಳ್ಕೊಬೇಡಿ. ಆ ವಸ್ತು ಎಲ್ಲಿರುತ್ತೋ ಅಲ್ಲಿಂದಲೇ ಅದು ದೇವರಿಗೆ ಸಂಬಂಧಪಟ್ಟಿದ್ದು ಅಂತ ನಾವು ತಿಳಿದುಕೊಂಡ್ರೆ ಮುಗಿತದು, ದೇವರಿಗೆ ಸಮರ್ಪಣೆ ಆದ ಹಾಗೆ ಅಂತ ಭಾವಿಸಿಕೊಳ್ಳಿ. ದೇವರು ಹೇಳ್ದ, ಇಲ್ಲೇ ನಾನು ಎದುರಿಗಿದ್ದೀನಲ್ಲ, ನಿನ್ನ ಮಗಳನ್ನು ನನಗೆ ಕೊಟ್ಟೆ ಅಂತ ಹೇಳು. ಆಯಿತು ಅಂದ. ಮುಗಿದೋಯ್ತು, ನಿನ್ನ ಉದ್ಧಾರ ಆಯಿತು, ನೀನು ಹೋಗು, ನಿನ್ನ ಮಗಳನ್ನು ಹೇಗೆ ಕರ್ಕೊಂಡು ಹೋಗಬೇಕು ಅನ್ನೋ ಜವಾಬ್ದಾರಿ ನಂದು ಅಂತ ಹೇಳಿದ ಭಗವಂತ. ಪರಮಾತ್ಮ ನೋಡಿ, ಯೋಗ್ಯರಾದವರಿಗೆ ಎಂದೂ ಕೂಡ ಅಧಃಪಾತವಾಗೋದಕ್ಕೆ ಬಿಡಲ್ಲ. ಅವರೇನಾದ್ರು ತಪ್ಪು ಮಾಡೋದಕ್ಕೆ ಅಂತ ಹೋದರೆ ಅವರನ್ನು ಎತ್ತಿ ಹಿಡಿತಾನೆ ಭಗವಂತ. ಇದಕ್ಕೆ ಮಹಾಭಾರತ ರಾಮಾಯಣಗಳಲ್ಲಿ ಹಲವಾರು ನಿದರ್ಶನಗಳಿದೆ, ಒಂದಲ್ಲ ಎರಡಲ್ಲ. ಇದರ ಮಧ್ಯದಲ್ಲಿ ಶ್ರೀಮದ್ ಆಚಾರ್ಯರು ಒಂದು ನಿರ್ಣಯದಲ್ಲಿ ಹೇಳ್ತಾರೆ, ಬಹಳ ಮಹತ್ವಪೂರ್ಣವಾದ ಸಂಗತಿ. ಏನೋ ಪಾಪ ಭೀಷ್ಮಕ ರಾಜ ಸ್ವಯಂವರ ಮಾಡೋದಕ್ಕೆ ಅಂತ ಹೋದರೆ ಇಷ್ಟೆಲ್ಲ ಗಲಾಟೆ ಮಾಡಿ ಬೈದು ಅಂದು ಮಾಡಿದ್ದು ಭಗವಂತ. ರಾಮ ಆದಾಗ ಜನಕ ರಾಜ ಸ್ವಯಂವರವನ್ನು ಮಾಡಿದರೆ ಸುಮ್ಮನೆ ಇದೆ ನೋಡ್ರಿ. ಸೀತಾ ಸ್ವಯಂವರನೇ ತಾನೇ ಮಾಡಿದ್ದವನು, ಆವಾಗ ಯಾಕಪ್ಪ ಸುಮ್ಮನೆ ಇರಬೇಕಿತ್ತು? ಅದಕ್ಕಿಂತ ಮುಂಚೆ ನಾನೆನ್ನೆ ಪ್ರಾರಂಭದಲ್ಲಿ ಹೇಳಿದ್ನಲ್ವಾ, ಸಮುದ್ರ ರಾಜ ಮಹಾಲಕ್ಷ್ಮಿ ಸ್ವಯಂವರವನ್ನು ಮಾಡಿದ, ಆವಾಗ ಸುಮ್ಮನೆ ಇದ್ದಿದ್ದೇಕೆ? ಆಚಾರ್ಯರು ಹೇಳ್ತಾರೆ, ಅಲ್ಲಿ ಭಗವಂತ ಏನೂ ಹೇಳಲಿಲ್ಲ. ಯಾಕೆ ಅಂದರೆ ಜನಕರಾಜನಿಗೆ ಗೊತ್ತಿತ್ತು, ಏನೋ ಇವಳು ನನ್ನ ಮಗಳು ಮಹಾಲಕ್ಷ್ಮಿ, ಅವಳನ್ನು ವಿವಾಹ ಮಾಡಿಕೊಳ್ಳೋದು ಅಂದರೆ ಸಾಕ್ಷಾತ್ ನಾರಾಯಣನೇ ವಿವಾಹ ಮಾಡಿಕೊಳ್ತಾನೆ, ಬೇರೆಯವರು ಬಂದರೂ ಮುಟ್ಟಕ್ಕಾಗಲ್ಲ. ಭಗವಂತನ ಆ ಸರ್ವೋತ್ತಮತ್ವದ ಸ್ಥಾಪನೆ ಆಗಲಿ ಅನ್ನೋ ಉದ್ದೇಶದಿಂದ ಆ ಸ್ವಯಂವರದ ಆಯೋಜನೆ ಇತ್ತು. ನೋಡಿ, ಉದ್ದೇಶ ಏನು ಅನ್ನೋದು ತಿಳ್ಕೊಳ್ಬೇಕಲ್ವ. ಭೀಷ್ಮಕನದ್ದೇನಿತ್ತು? ಮಗಳಿದ್ದಾಳೆ, ಒಟ್ಟು ಮದುವೆ ಆಗಬೇಕು, ಆಯಿತು, ಅಷ್ಟೇ ಇತ್ತು. ಅದು ತಪ್ಪು ಅಂತ ಭಗವಂತ ತಿದ್ದಿದ್ದು. ಇದೆಲ್ಲ ಇಂಥ ಪ್ರಮೇಯಗಳನ್ನು ನಾವು ತಿಳಿದುಕೊಳ್ಳದೆ ಬರೀ ರುಕ್ಮಿಣಿ ಕಲ್ಯಾಣ, ರುಕ್ಮಿಣಿ ಮದುವೆ ಆಯಿತು ಕೃಷ್ಣನ ಜೊತೆಗೆ ಅಂತ ತಿಳ್ಕೊಂಡ್ರೆ ಒಳ್ಳೆಯದೇ ಆಗತ್ತೆ.
ಆದರೆ ನಮಗೆ ಅಲ್ಲಿ ಕಥೆಯಲ್ಲಿ ಅಡಗಿದ ಆ ಪ್ರಮೇಯ ಇದೆಯಲ್ಲ, ಅದನ್ನು ತಿಳಿಸ್ಕೊಡೋದು ಅಂತನ್ನೋದನ್ನು ನೀವು ನೋಡಬೇಕು ಅಂದರೆ ಕೇವಲ ಶ್ರೀಮದ್ ಆಚಾರ್ಯರ ವಾಣಿಯಲ್ಲಿ ಮಾತ್ರ ನೋಡಬೇಕಾದ್ದು. ಇದೆಯಲ್ಲಿ ಮತ್ತು ಭಾಗವತದಲ್ಲಿ ಮಹಾಭಾರತದಲ್ಲಿ ಇಲ್ಲ ಅಂತ ತಿಳ್ಕೊಬೇಡಿ, ಎಲ್ಲ ಅಲ್ಲೇ ಇದೆ. ಆದರೆ ನೀವು ನೋಡುವ ಶೈಲಿ ಅದು ಬೇರೆ ಆಗಬೇಕು. ಆ ಗ್ರಂಥದ ವಾಕ್ಯಗಳನ್ನು ನೋಡುವ ಶೈಲಿ ಬೇರೆ ಆಗಬೇಕು. ನೋಡಿ, ಪರಮಾತ್ಮ ಏನು ಮಾಡ್ದ, ಭೀಷ್ಮಕನ ಕಡೆಗೆ ಅವಳನ್ನು ಸ್ವೀಕಾರ ಮಾಡಿದ್ದಾಯ್ತಲ್ಲ, ಮುಗೀತು. ತಾನು ವಾಪಸ್ ತನ್ನ ಮಥುರೆಗೆ ಬಂದ. ಇವರೆಲ್ಲ ವಿಚಾರ ಮಾಡಿದರು, ಆಭಾಸ ಮಾಡಿಬಿಟ್ಟ ನಮ್ಮ ಕಾರ್ಯಕ್ರಮಕ್ಕೆ ಅಂತ ಜರಾಸಂಧಾದಿಗಳು ಚಿಂತೆಗೀಡಾದರು. ಕೊನೆಗೆ ಭಾಳ ಇನ್ನೊಂದು ಮೀಟಿಂಗ್ ಎಲ್ಲ ನಡೆಸಿ ಮಾಡಿ ಗಲಾಟೆ ಮಾಡಿ, ನಾನು ಆವಾಗಲೇ ಹೇಳಿದ್ನಲ್ಲ ತುಂಬ ಹಂತಗಳಲ್ಲಿ ಮೀಟಿಂಗ್ಗಳು ನಡೆಸ್ತಾ ಇದ್ರು ಅವರು ಅಂತ. ಕೊನೆಗೇನಾಯಿತು ಅಂದರೆ ಕಾಲಯವನನ್ನು ಎಳ್ಕೊಂಬರೋದು ಅಂತ ಆಯಿತು. ಆ ಕಥೆ ನಾನು ಈಗ ಹೇಳಲ್ಲ, ಮತ್ತು ಅದು ತುಂಬ ದೂರ ಹೊರಟು ಹೋಗ್ಬಿಡುತ್ತೆ ನಮ್ಮನ್ನು ಕರ್ಕೊಂಡು. ಕಾಲಯವನನ್ನು ಕರ್ಕೊಂಬಂದು ಮಧುರೆ ಮೇಲೆ ಆಕ್ರಮಣ ಮಾಡಿಸ್ಬೇಕು ಅಂತ 1-2 ದಿವಸದ ಅಂತರದಲ್ಲಿ ತಾನು ಮತ್ತು ಜರಾಸಂಧ 23 ಅಕ್ಷೋಹಿಣಿ ಸೈನ್ಯ ತೊಗೊಂಡು ಬಂದು ಯುದ್ಧ ಮಾಡಬೇಕು ಅಂತ ಆ ಯೋಚನೆ ಮಾಡಿದ. ಆ ಯೋಚನೆಯ ನಡುವೆ ಭಗವಂತ ಹೇಳ್ದ, ಈ 2 ಯುದ್ಧಗಳ ನಡುವೆ ಈ ನಮ್ಮ ಮಥುರಾ ಪಟ್ಟಣ ಸಿಕ್ಕಾಕೊಂಡು ಅದರಲ್ಲಿರೋ ಜನರಿಗೆ ತೊಂದರೆ ಆಗಬಾರ್ದು. ನೋಡಿ, ಭಗವಂತ ಅಲ್ಲಿಯೇ ಎಲ್ಲರನ್ನ ಇಟ್ಟು ರಕ್ಷಣೆ ಮಾಡಬಲ್ಲ. ಮತ್ತೆ ಆಚಾರ್ಯರಲ್ಲಿ ನಿರ್ಣಯ ಹೇಳ್ತಾರೆ, ಏನು ಗೊತ್ತಾ, ಪರಮಾತ್ಮನು ಇಷ್ಟೆಲ್ಲ ದೊಡ್ಡ ಸೈನ್ಯದ ನಡುವೆನೇ ಇವರೆಲ್ಲರನ್ನೂ ಇಟ್ಟು ಒಬ್ಬರಿಗೆ ಒಂದು ರೋಮವೂ ಅಳ್ಳಾಡದೇ ಇರುವ ಹಾಗೆ ರಕ್ಷಣೆ ಮಾಡಬಲ್ಲ. ಆದರೆ ಭಗವಂತ ಏನು ಮಾಡ್ದ, ನೀತಿ ತೋರಿಸ್ಕೊಟ್ಟ. ಅಲ್ಪವಾದ ಸಾಮಗ್ರಿಗಳು ಸೈನ್ಯ ಇರುವಂಥವರು ತುಂಬ ಬಾರಿ ಶತ್ರುಗಳ ಆಕ್ರಮಣಕ್ಕೆ ಒಳಗಾದಾಗ ಪ್ರಜೆಗಳಿಗೆ ತೊಂದರೆ ಮಾಡೋಕ್ಕಿಂತಲೂ ಯಾವುದಾದ್ರೂ ಒಂದು ಅಪೂರ್ವವಾದ ಸ್ಥಾನಕ್ಕೆ, ದುರ್ಗವಿರುವ ಸ್ಥಾನಕ್ಕೆ ಪಲ್ಲಟ ಆದರೂ ತೊಂದರೆ ಇಲ್ಲ, ಪ್ರಜೆಗಳ ಸಂರಕ್ಷಣೆಯನ್ನು ನೋಡಿಕೊಳ್ಳೋ ಜವಾಬ್ದಾರಿ ರಾಜರದ್ದು ಅನ್ನುವ ನೀತಿ ತೋರಿಸೋದಕ್ಕೆ ಭಗವಂತ ಏನು ಮಾಡ್ದ, ಎತ್ತಿ ತಮ್ಮ ಮಥುರಾ ಸಾಮ್ರಾಜ್ಯವನ್ನು ದ್ವಾರಕೆಗೆ ಶಿಫ್ಟ್ ಮಾಡಿಬಿಟ್ಟ. ತುಂಬ ಅಲ್ಪ ಕಾಲದಲ್ಲಿ. ಏನು ಸುಲಭ ಅಲ್ಲ, ಏನು ಮಥುರೆಗೂ ದ್ವಾರಕೆಗೆ ಏನು ಹತ್ತಿರ ಇಲ್ಲ, ಅದು ಎಷ್ಟು ದೂರ ಇದೆ. ಅಲ್ಲಿಗೆ ಎತ್ತಿ ಹಾಕಿದ. ಆಮೇಲೆ ತಾನೊಬ್ಬನೇ ಬಂದು ಕಾಲಯವನಂದು ಮುಚುಕುಂದನ ಕಡೆ ಸಂಹಾರ ಮಾಡಿಸಿ ಎಲ್ಲ ನಿಮಗೆಲ್ಲ ಕಥೆ ಗೊತ್ತು, ಅದೆಲ್ಲ ಮುಗೀತು. ದ್ವಾರಕೆಗೆ ಕೃಷ್ಣ ಹೋಗಿ ನೆಲೆಸಿದ ಮೇಲೆ ಬಲರಾಮದೇವರ ವಿವಾಹ ಆಯಿತು ರೇವತಿ ಜೊತೆಗೆ. ಅದಾದ ಮೇಲೆ ಕೃಷ್ಣ ರುಕ್ಮಿಣಿ ಜೊತೆ ಮದುವೆ ಮಾಡಿಕೊಂಡ. ನೋಡಿ, ಯಾಕೆ ಗೊತ್ತಾ, ಅಣ್ಣನ ಮದುವೆಗಿಂತ ಮುಂಚೆ ಮದುವೆ ಮಾಡ್ಕೊಳ್ಳೋದು ತಪ್ಪು ಅಂತ ಅದೊಂದು ಧರ್ಮ ತೋರಿಸ್ಬೇಕಿತ್ತು ಭಗವಂತ. ಅಣ್ಣನ ಮದುವೆಗಿಂತ ಮುಂಚೆ ನಾನು ಮದುವೆ ಮಾಡ್ಕೊಳ್ಳಲ್ಲ ಕಾಯ್ತಾ ಇದ್ದ. ಯಾವಾಗ ಅಣ್ಣನ ಮದುವೆ ಆಯಿತು, ಇವಾಗ ರುಗ್ಮಿಗೆ ಪ್ರೇರಣೆ ಮಾಡ್ದ ಭಗವಂತ, ಮುಂದಿನ ಕೆಲಸ ಮಾಡಪ್ಪ ಅಂತ. ರುಗ್ಮಿ ವಿಚಾರ ಮಾಡಿಬಿಟ್ಟು, ನಮಗೆ ಯುದ್ಧದಲ್ಲಂತೂ ಏನು ಸೋಲಿಸೋದು ಮಾಡೋಕ್ಕಾಗಲಿಲ್ಲ, ಹೀಗಾದರೂ ಒಂದು ಅವಮಾನ ಮಾಡೋಣ, ಕೃಷ್ಣನಿಗೆ ಸೇರುವುದಕ್ಕೆ ಯೋಗ್ಯಳಾದ ಒಬ್ಬ ಹುಡುಗಿನ ಎತ್ಕೊಂಡು ತಗೊಂಡು ಹೋಗಿ ಬೇರೆ ಯಾರಿಗೋ ಕೊಟ್ಟು ಮದುವೆ ಮಾಡಿದರೆ ನಮ್ಮ ಒಂದು ಸಾಫಲ್ಯ ಬರುತ್ತೆ, ನಮ್ಮದೊಂದು ಕೆಲಸ ಆದ ಹಾಗಾಗತ್ತೆ ಅಂತ ಆಲೋಚನೆ ಮಾಡಿಬಿಟ್ಟು ಶಿಶುಪಾಲನಿಗೆ ಕೊಡಬೇಕು. ನೋಡಿ, ಅಲ್ಲಿ ಹೇಳ್ತಾರೆ ಆಚಾರ್ಯರು, ಅಯಂ ಹಿ ದತ್ತಪುತ್ರಕಃ ಮಮ ಔರಸಾದ್ ವಿಶಿಷ್ಯತೆ ಅಂತ ಜರಾಸಂಧ ಹೇಳಿದ್ನಂತೆ. ಶಿಶುಪಾಲ ನನ್ನ ದತ್ತಕ ಪುತ್ರ ಅಂತ. ಈ ವಿಚಾರ ನಮಗೆ ಭಾಗವತದ ನೋಡಿದರೆ ಮೇಲ್ನೋಟಕ್ಕೆ ಗೊತ್ತಾಗಲ್ಲ. ಹರಿವಂಶದಲ್ಲಿ ಇದು ವಿಸ್ತಾರವಾಗಿ 4-5 ಶ್ಲೋಕಗಳಲ್ಲಿ ಈ ಕಥೆ ಬರುತ್ತೆ. ದಮಘೋಷ ಅಂತನೋ ಶಿಶುಪಾಲನ ಅಪ್ಪ. ಅವನು ಒಂದು ರೀತಿಯಲ್ಲಿ ತುಂಬ ಸುತ್ತ ಬಳಸಿ ವಿಚಾರ ಮಾಡಿಕೊಂಡು ದೂರ ಹೋಗಿ ನೋಡ್ಕೊಂಡು ಬಂದರೆ ಜರಾಸಂಧನಿಗೆ ಬಳಗನೇ ಆಗಬೇಕು. ಈ ಜರಾಸಂಧ ಯಾರ ಬಳಗದಲ್ಲಿ ಬರ್ತಾನೆ ಗೊತ್ತಾ, ಹರಿವಂಶದಲ್ಲೂ ಹೇಳ್ತಾರೆ, ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಅದನ್ನು ಹೇಳಿದ್ದಾರೆ. ನೀವೆಲ್ಲ ಕೇಳಿರ್ತೀರಿ, ಉಪರಿಚರ ವಸು ಅಂತ ಒಬ್ಬ ಪ್ರಸಿದ್ಧನಾದಂಥ ಭಗವದ್ಭಕ್ತ, ಅವನು ಭಾರಿ ವಿಷ್ಣು ಭಕ್ತ. ಅವನಿಗೆ ಉಪರಿಚರ ಅಂತ ಯಾಕೆ ಹೆಸರು ಗೊತ್ತಾ, ಅವನ ಮೇಲೆ ಓಡಾಡ್ತಾ ಇದ್ದ ಅಂತ. ದೇವರು ಅವನಿಗೆ ವಿಮಾನ ಕೊಟ್ಟುಬಿಟ್ಟಿದ್ದ, ತಗೊಳಪ್ಪ ಅಂತ. ಏನು ಅದ್ಭುತ ಸಾಮರ್ಥ್ಯ ಅವನದ್ದು. ಉಪರಿಚರ ವಸ್ತು ಅಂದರೆ ಏನು ಗೊತ್ತಾ, ಅವನ ಮಗಳೇ ಯಾರು, ನಮ್ಮ ವೇದವ್ಯಾಸ ದೇವರ ತಾಯಿಯಾದಂಥ ಸತ್ಯವತಿ. ವಸೋರ್ ಮದೀಯಸ್ಯ ಸುತಾಸ್ತಿ ಶೋಭನಾ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಆ ಮನೆತನದಲ್ಲಿ ಬಂದವನು ಯಾರು ಅಂದರೆ ಜರಾಸಂಧ. ಅದಕ್ಕೇನೆ ನೋಡಿ, ಉಪರಿಚರ ವಸುವಿಗೆ ಕೊಟ್ಟದ್ದೊಂದು ರಥ ಇತ್ತು, ಆ ರಥ ಜರಾಸಂಧನ ಹತ್ರ ಇತ್ತದು. ಏನು ಎಲ್ಲೆಲ್ಲಿ ವಸ್ತುಗಳು ಎಲ್ಲೆಲ್ಲಿ ಹೋಗುತ್ತೋ ಎಲ್ಲೆಲ್ಲಿರುತ್ತೋ,
ಜರಾಸಂಧನ ಸಂಹಾರ ಆದಮೇಲೆ ಜರಾಸಂಧನ ಮಗ ತಂದುಬಿಟ್ಟು ಅದನ್ನು ಭೀಮಸೇನನಿಗೆ ಕೊಟ್ಟಂತೆ. ಇದೊಂದು ನಮ್ಮ ಮನೇಲಿ ಅಪರೂಪವಾದ ವಸ್ತು ಇದೆ, ನಿಮಗೆ ಯೋಗ್ಯ, ನೀವು ತಗೊಳ್ಳಿ ಅಂತ. ಭೀಮಸೇನ ನೋಡಿದ ಕೂಡಲೇ ಗೊತ್ತಾಯ್ತು ಇದು ದೇವರದ್ದು ಅಂತ. ಅವನೇನು ಮಾಡಿದೆ ಗೊತ್ತಾ, ನೋಡಿ ಭೀಮಸೇನನ ವ್ಯಕ್ತಿತ್ವ ನೋಡಿ, ಅದನ್ನು ತೊಗೊಂಡ್ಬಿಟ್ಟು ಅದನ್ನು ಕೃಷ್ಣ ಇದು ನಿಂದು ನೀನು ತಗೊಂಡು ಕೊಟ್ಬಿಟ್ಟಂತೆ. ನೋಡಿ ಈಗ ನೋಡಿ, ದೇವರಿಂದ ಉಪರಿಚರ ವಸು ಹೋಗಿ ಸುತ್ತ ಹಾಕೊಂಬಂದು ಮತ್ತು ಕೃಷ್ಣನ ಹತ್ರ ಹೋಯ್ತದು ಅಂತ. ಇದು ಮತ್ತೆ ಬೇರೆ ಕಥೆ. ಇಂಥ ತುಂಬ ಒಳಗೊಳಗೆ ಸೇರಿಕೊಂಡಿರೋ ಕಥೆಗಳು ಬಹಳ ಇದೆ ಮಹಾಭಾರತ ರಾಮಾಯಣಗಳಲ್ಲಿ. ಇರಲಿ, ಹೀಗಿದು ಪರಸ್ಪರ ಸಂಬಂಧ ಯಾರಿಗೆ, ದಮಘೋಷನಿಗೂ ಮತ್ತು ಜರಾಸಂಧನಿಗೂ ಇದೆ. ಅದಕ್ಕೆ ಅವನೇನು ಮಾಡ್ದ, ತನ್ನ ಮಗನನ್ನು ಇವನಿಗೆ ಕೊಟ್ಟಿದ್ದ. ಅದಕ್ಕೆ ಅವನಿಗೆ ಔರಸ ಪುತ್ರ ಒಬ್ಬ ಇದ್ರೂ ದತ್ತಕ ಪುತ್ರನನ್ನು ಇಟ್ಕೊಂಡಿದ್ದ. ಯಾಕೆಂದ್ರೆ ಈ ಔರಸ ಪುತ್ರ ಇದ್ನಲ್ವ, ಅವನ ಹೆಸರು ಸಹದೇವ ಅಂತಾನೆ. ಅವನ ಮೇಲಿನ ಅಷ್ಟೊಂದು ಇದಿರಲಿಲ್ಲ ಅವನಿಗೆ, ಉಪಯೋಗ ಇಲ್ಲ ಇವನು ಅಂತ. ಯಾಕೆ ಅಂದರೆ ಈ ತರಹದ ಶೈವ ದೀಕ್ಷೆ ಜರಾಸಂಧನದ್ದೇನಿತ್ತು ಅದನ್ನು ಪ್ರೋತ್ಸಾಹಿಸುವಂತಹ ಸ್ವಭಾವ ಆ ಸಹದೇವನಿಗೆ ಇರಲಿಲ್ಲ. ಅದಕ್ಕೆ ದತ್ತಕ ಪುತ್ರನನ್ನು ಮಾಡಿಕೊಂಡಿದ್ದ ಅವನು. ಯಾರನ್ನ? ಶಿಶುಪಾಲನನ್ನು. ಆ ಶಿಶುಪಾಲನಿಗೆ ಇನ್ನೊಂದು ಬೇರೆ ಹೆಸರಿದೆ ಅಂತ ಹರಿವಂಶಾದಿಗಳಲ್ಲಿ ಹೇಳ್ತಾರೆ. ಸದ್ಯದಲ್ಲಿ ನಾವು ಶಿಶುಪಾಲ ಅನ್ನುವ ಹೆಸರಿನಿಂದ ವ್ಯವಹಾರವನ್ನು ಮಾಡೋಣಂತೆ, ಎಲ್ಲರಿಗೂ ಪರಿಚಿತ ಅನ್ನುವ ಕಾರಣದಿಂದಾಗಿ. ಆ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಿದರೆ ನನಗೆ ಭಾಳ ಸಂತೋಷ ಆಗುತ್ತೆ, ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಿದರೆ ಹೇಗೆ ಸಂತೋಷ ಆಗುತ್ತಾ ಆಗುತ್ತೆ ಅಂತ ಜರಾಸಂಧ ಹೇಳಿದ್ದಕ್ಕೆ ಆ ಮದುವೆಯನ್ನು ನಿರ್ಧಾರ ಮಾಡಿದರು. ಆಗ ರುಕ್ಮಿಣಿ ಭಗವಂತನಿಗೆ ಪತ್ರವನ್ನು ಬರೆದು ಕಳಿಸಿದ್ದು ಒಬ್ಬ ಬ್ರಾಹ್ಮಣನ ಮೂಲಕವಾಗಿ. ಬ್ರಾಹ್ಮಣ ಸೀದಾ ಬಂದ ಭಗವಂತನ ಹತ್ರ ದ್ವಾರಕೆಗೆ. ದೇವರವನನ್ನು ಕೂಡಿಸಿ ಅವನಿಗೆ ಸತ್ಕಾರ ಮಾಡಿ ಭೋಜನಕ್ಕೆ ಹಾಕಿ ಅವನ ಕುಶಲವನ್ನು ವಿಚಾರಿಸಿ, ನಿಮ್ಮ ರಾಜ್ಯದಲ್ಲಿ ಧರ್ಮ ಸರಿಯಾಗಿ ನಡೀತಾ ಇದೆಯಾ ಅಂತೆಲ್ಲ ಹೇಳಿ, ನೀವು ಬಂದಿರೋದು ಕಾರಣ ಏನು ಅಂತ ಹೇಳಿದಾಗ ಆ ಪತ್ರ ಕೊಟ್ಟಿದ್ದು. ಮಹಾಲಕ್ಷ್ಮಿ ಅದರಲ್ಲಿ ಬರಿತಾಳೆ, ಪತ್ರದಲ್ಲಿ ಬರಿತಾಳೆ. ಬಹಳ ಸುಂದರವಾದ ಪತ್ರ. ಅದನ್ನೆಲ್ಲ ತುಂಬ ವಿವರವಾಗಿ ಹೇಳ್ತಾ ಕೂತ್ಕೊಂಡ್ರೆ ಅದು ಮುಗಿಯೋದಿಲ್ಲ. ಒಂದೇ ಒಂದು ಮಾತನ್ನು ಹೇಳ್ತೀನಿ. ನೆನ್ನೆ ಹೇಳಿದ್ದು, ಮಹಾಲಕ್ಷ್ಮಿ ಒಬ್ಬಳೇ ಭಗವಂತನನ್ನು ಪಡೆಯೋದಕ್ಕೆ ಯೋಗ್ಯಳು ಅನ್ನೋದನ್ನು ತಿಳಿಸುವಂತಹ ಒಂದು ಮಾತು. ಕಾತ್ವಾ ಮುಕುಂದ ಸುದತಿ ಕುಲಶೀಲ ರೂಪ ವಿದ್ಯಾ ವಯೋ ದ್ರವಿಣ ಧಾಮಭಿರಾತ್ಮತುಲ್ಯಂ ವ್ರೀಳಾವತಿ ಕುಲವತಿ ನವೃಣೀತ ಕನ್ಯಾ ಕಾಲೇ ಮುಕುಂದ ನರಲೋಕ ಮನೋಭಿರಾಮಂ. ನನ್ನಂತೆ ಇರುವಂಥವಳು ಯಾರೇ ಒಬ್ಬ ಹೆಣ್ಣಿದ್ರೂ ಕೂಡ ಅದು ಯಾರು? ಅವಳೊಬ್ಬಳೇ. ಅವಳಿಗೆ ಸಮಾನಳಾದವಳು ಅಂತ ಮತ್ತೊಬ್ಬಳು ಯಾರೂ ಕೂಡ ಸ್ತ್ರೀ ಪರಮಾತ್ಮನ ಮಡದಿಯಾಗುವುದಕ್ಕೆ ಯೋಗ್ಯಳಾದಂಥವಳು ಇಲ್ಲ ಅಲ್ವಾ? ಅವಳು ಇದ್ದರೆ ನೋಡಿ, ಸತ್ಯಭಾಮೆ ದೃಷ್ಟಾಂತಕ್ಕೆ ನೀವು ತಗೊಳ್ಳಿ. ಇನ್ನೊಂದು ರೂಪ ಅಂದರೆ ಮಹಾಲಕ್ಷ್ಮಿಯದೇ. ದೇವರನ್ನು ಬಿಟ್ಟರೆ ಬೇರೆ ಇನ್ಯಾರನ್ನು ವಿವಾಹ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲಿಕ್ಕೆ ಸಾಧ್ಯ? ಹೇಳಿ, ಸಾಧ್ಯವೇ ಇಲ್ಲ. ನನ್ನನ್ನು ಕರ್ಕೊಂಡೋಗ್ಲಿಕ್ಕೆ ನೀನು ಬರಬೇಕು. ವೀರಭಾಗ ಅಂತಾದ ನನ್ನನ್ನು ಆಯ್ಕೆ ಮಾಡಿಕೊಳ್ಳೋದು ಅಂತನ್ನುವಂಥದ್ದನ್ನು ಶಿಶುಪಾಲ ಮಾಡಬಾರದು ಅಂತ ಹೇಳಿ ಅವಳು ಬರೆದು ಕಳಿಸಿದ್ದಕ್ಕೆ ಭಗವಂತ ನೋಡಿ ಎಂಥ ಅದ್ಭುತವಾದ ವೇಗದಿಂದ ಹೋದ ಗೊತ್ತಾ. ಆನರ್ತ ಪ್ರದೇಶದಲ್ಲಿ ಇರುವಂತಹದ್ದದು ದ್ವಾರಕೆ. ಆನರ್ತಾದ್ ಏಕರಾತ್ರೇಣ ವಿದರ್ಭಾನ್ ಅಗಮದ್ ಹಯೈಹಿ. ಕುದುರೆಗಳಲ್ಲಿ ಪರಮಾತ್ಮ ಹೊರಟ್ರೆ ಒಂದೇ ರಾತ್ರಿಯಲ್ಲಿ ದ್ವಾರಕೆಯಿಂದ ವಿದರ್ಭ ದೇಶದ ತನಕ ಹೋಗಿದ, ನರ್ಮದಾ ನದಿ ದಾಟ್ಕೊಂಡು. ಬ್ರಾಹ್ಮಣ ಜೊತೆಗಿದ್ದ, ಆಶ್ಚರ್ಯಪಟ್ಟು ಬಿಟ್ಟಿರ್ತಾನೆ ಆ ಬ್ರಾಹ್ಮಣ, ಭಗವಂತದೇನು ವೇಗವಾಗಿ ಓಡಿಸ್ದ ಅಂತ. ಇದು ಒಂದು ರಾತ್ರಿ ಜಾಸ್ತಿ ಆಯ್ತು ರೀ. ಭಗವಂತ ಒಬ್ಬ ಬ್ರಾಹ್ಮಣನ ಮಕ್ಕಳನ್ನು ತಂದುಕೊಡೋದಕ್ಕಾಗಿ ಅಂಥೇಳಿ ಕೇವಲ 1-2 ಮುಹೂರ್ತಗಳಲ್ಲಿ ಇಡೀ ಈ ಲೋಕ ಪ್ರದೇಶವನ್ನು ದಾಟಿ ಹೋಗಿ ಅಲೋಕ ಪ್ರದೇಶದಲ್ಲಿ ಕೊನೆಗಿರುವ ಅನಂತಾಸನ ಧಾಮ ತನಕ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ವಿಹಾರ ಮಾಡಿ ಮಕ್ಕಳನ್ನು ಕರ್ಕೊಂಡು ವಾಪಸ್ ದ್ವಾರಕೆಗೆ ಬಂದ ಕಥೆ ಕೇಳ್ತೀವಿ ನಾವು. ಭಗವಂತನಿಗೇನಿದು ಆಶ್ಚರ್ಯ ಅಲ್ಲ. ಅಲ್ಲಿ ನಿಂತುಕೊಂಡ್ರೆ ಅವಳೇ ಮೊದಲೇ ಹೇಳಿಕೊಟ್ಟಿದ್ಲು, ಅವಳೇ ಪ್ಲ್ಯಾನ್ ಮಾಡಿಕೊಟ್ಟಿದ್ಲು, ನಾನು ಹಿಂಗೆ ಬರ್ತೀನಿ ಅವಾಗ ಕರ್ಕೊಂಡು ಹೋಗಬೇಕು ಅಂತ. ಅಂತಃಪುರಕ್ಕೆ ಹೋಗಿ ಕರ್ಕೊಂಬರಬಾರ್ದಿತ್ತೇ ಭಗವಂತ? ಮಾಡಲಿಲ್ವಂತ ಅವನು ಭಗವಂತ. ಯಾಕೆ ಗೊತ್ತಾ? ಅವಳೇ ಹೇಳಿದ್ದು, ಅಂತಃಪುರದಲ್ಲಿ ಬಂದರೆ ಸುಮ್ಮನೆ ಪಾಪ ನನ್ನ ಇಷ್ಟು ದಿವಸ ರಕ್ಷಣೆ ಮಾಡೋದಕ್ಕೆ ನಿಂತವ್ರು ಅವರೆಲ್ಲ ಸಾಯ್ತಾರೆ, ಅವ್ರು ಯಾಕೆ ಬೇಕು? ಅವಮಾನ ಆದರೆ ದುಷ್ಟರು 4 ಜನರಿಗಾಗಲಿ ಅಂತ. ಅವಳು ಅನೇಕ ದೇವತಾ ಸ್ತ್ರೀಯರನ್ನು ಪೂಜೆ ಮಾಡಿ ಹೊರಗೆ ಬರುವಾಗ ತಾನು ಮುಖ ಎತ್ತಿ ತನ್ನ ಮುಂಗುರುಳುಗಳನ್ನು ಬದಿಗೆ ಸರಿಸಿ ಕೃಷ್ಣ ಎಲ್ಲಿದ್ದಾನೆ ಅಂತ ಒಂದು ಸರಿ ಮುಖ ಎತ್ತಿ ನೋಡಿದಾಗ ಕೃಷ್ಣ ಕಾಣಿಸಿದ. ಕೃಷ್ಣನಿಗೇನು ಕೊಡಬೇಕು
ನೋಡಿ, ಯಾತ್ರಾ ಛಲೇನ ಹರಯೇ ಅರ್ಪಯತೀಂ ಸ್ವಶೋಭಾಂ ಅಂತ ಹೇಳ್ತಾರೆ. ಭಗವಂತನಿಗೆ ಅವಳು ಒಂದೇ ಒಂದು, ನೋಡಿ, ಯಾವಾಗಲೂ ಒಬ್ಬ ವ್ಯಕ್ತಿ ತನ್ನಲ್ಲಿ ಯಾವುದು ಅತ್ಯಧಿಕವಾದದ್ದು ಅಪೂರ್ವವಾದ ವಸ್ತು ಇರುತ್ತೋ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕಾದ್ದು. ಇದು ಭಗವಂತ ಮಾಡಿದಂತಹ ಉಪಕಾರಕ್ಕೆ ನಾವು ಸಮರ್ಪಣೆ ಮಾಡುವ ಅಲ್ಪ ಕಾಣಿಕೆ. ಮಹಾಲಕ್ಷ್ಮಿ ಏನು ಮಾಡಿದ್ದು? ನನ್ನ ಹತ್ರ ಇರುವ ಅಪೂರ್ವವಾದ ಗುಣ ಯಾವುದೀಗ ಸದ್ಯಕ್ಕೆ? ಸೌಂದರ್ಯವೆಂಬ ಗುಣ. ಅದನ್ನೇ ಅತ್ಯಧಿಕವಾಗಿ ಪ್ರಕಟಗೊಳಿಸಿ ಭಗವಂತನಿಗೆ ಸಮರ್ಪಣೆ ಮಾಡಿದ್ದಂತೆ. ಈ ಜನ ಹಾರಾಡ್ತಾರ್ರಿ, ನಾನು ಮಹಾಲಕ್ಷ್ಮಿಯನ್ನು ಮದುವೆ ಮಾಡ್ಕೊಳ್ತೀನಿ ಅಂತ. ಅವಳ ಆ ಸೌಂದರ್ಯವನ್ನು ನೋಡಲಿಕ್ಕಾಗಲಿಲ್ಲ ಇವ್ರುಗಳಿಗೆ. ಏನು ಅವಳನ್ನ ಮದುವೆ ಮಾಡ್ಕೊಳ್ತಾರೆ, ಏನು ಅವಳ ಜೊತೆಗಿರ್ತಾರೆ ಇವ್ರುಗಳೆಲ್ಲ. ಮಾತನಾಡ್ತಾರೆ, ನನ್ನ ಹೆಂಡತಿ ಮಾತಾಡ್ತಾ ಇದ್ದ ಇವನು ಶಿಶುಪಾಲ. ಅವಳ ಶೋಭೆಯನ್ನು ನೋಡಲಿಕ್ಕಾಗಲಿಲ್ಲ ಇವ್ರುಗಳಿಗೆ. ಶ್ರೀಕೃಷ್ಣ ಪರಮಾತ್ಮ ಅವಳು ತನ್ನ ಹತ್ತಿರಕ್ಕೆ ಅಂತ ಬಂದರೆ ಅವಳನ್ನು ತನ್ನ ರಥದಲ್ಲಿ ಕೂಡಿಸ್ಕೊಂಡು ಹೊರಟ. ಅದು ಹೇಗೆ ಗೊತ್ತಾ? ಭಾಗವತ ಹೇಳುತ್ತೆ, ಅದರಲ್ಲಿ ಶಬ್ದಗಳನ್ನು ನಾವು ಗಮನಿಸಬೇಕಾದ್ದು. ಕರ್ಕೊಂಡ ಹೊರಟೋದ ಅಂತ ಕಥೆ ಹೇಳ್ಬಿಡೋದಲ್ಲ, ಅಲ್ಲಿ ನೇನು ಗಮನಿಸಬೇಕಾದ್ದು. ನಿಧಾನವಾಗಿ ಹೋದ. ಯಾಕೆ ಓಡೋಗ್ಬಿಟ್ಟ ಅಂತಂತಾರೆ ನಾಳೆ ಜನ ನನಗೆ. ಸುಮ್ಮನೆ ನಾನು ನಡ್ಕೊಂಡು ಹೋದದ್ದಕ್ಕೂ ಓಡೋದ ಅಂತ ಹೆಸರಿಡ್ತಾರೆ ಇವರು. ಇನ್ನು ಓಡೇ ಹೋಗ್ಬಿಟ್ರೆ ಏನು ಮಾಡ್ತಾರೆ? ಭಗವಂತ ನಿಧಾನವಾಗಿ ಹೋದನಂತೆ. ರಥಂ ಸಮಾರೋಪ್ಯ ಸುಪರ್ಣ ಲಕ್ಷಣಂ ರಾಜನ್ಯ ಚಕ್ರಂ ಪರಿಭೂಯ ಮಾಧವ ತಥೋ ಯಯೌ ರಾಮ ಪುರೋಗಮೈ ಶನೈ. ಭಾಗವತದಲ್ಲಿ ಬರುವ ಮಾತು. ನಿಧಾನವಾಗಿ ಹೋದ. ಬಂದರೆ ಬರಲಿ, ಯಾರು ಯುದ್ಧಕ್ಕೆ ಬರ್ತಾರೆ? ಬಂದರೂ ಯುದ್ಧಕ್ಕೆ ಜರಾಸಂಧಾದಿಗಳೆಲ್ಲ ಸುಧಾರಿಸ್ಕೊಂಡು. ಬಾಯಿ ಒಣಗೋಗ್ತಾ ಇತ್ತು ಇವನಿಗೆ. ಶಿಶುಪಾಲನಿಗೆ ಯುದ್ಧ ಮಾಡಿದ್ದಕ್ಕಲ್ಲ, ಅವಳು ಹುಡುಗಿನ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ ಅದಕ್ಕೆ ಬಾಯಿ ಒಣಗ್ತಿ ಇವನಿಗೆ. ನೋಡಿ, ಯುದ್ಧದಲ್ಲಿ ಬಲರಾಮ ಹೇಳಿದ, ಕೃಷ್ಣ ನೀ ಚಿಂತೆ ಮಾಡಬೇಡ, ನೀನು ಹುಡುಗಿನ ಕರ್ಕೊಂಡು ಹೋಗು, ನಾನು ಇವ್ರನ್ನೆಲ್ಲ ಸೋಲಿಸಿ ಬರ್ತೀನಿ ಅಂತ. ಹೌದಾ ಅಣ್ಣ, ಆಯಿತು ಅಂತ ಹೇಳ್ದ, ಹೊರಟುಬಿಟ್ಟ. ರುಕ್ಮಿಣಿ ಭಯದ ಭಾವವನ್ನು ಮುಖದಲ್ಲಿ ತೋರಿಸಿದ್ಲಂತೆ, ಏನಾಗ್ಬಿಡುತ್ತೋ ಏನೋ ಅಂತ. ಕೃಷ್ಣ ಹೇಳಿದ, ನೋಡು, ನಿನ್ನವರು ಯುದ್ಧ ಮಾಡೋದಕ್ಕೆ ಅಂತ ಶುರು ಮಾಡಿದರೆ 5 ನಿಮಿಷದಲ್ಲಿ ಸೋತೋಗ್ತಾರೆ. ನಿನ್ನವರು ಅಂತ ಯಾರಿಗೆ ಹೇಳಿದ್ದು? ರುಕ್ಮಿಣಿಗೆ ಹೇಳಿದ್ದು. ನೋಡಿ, ಇವಾಗ ಆಗಲೇ ನಿನ್ನವರು ಅಂತ ಯಾದವರನ್ನು ಭಗವಂತ ವ್ಯವಹರಿಸೋದಕ್ಕೆ ಶುರು ಮಾಡಿಬಿಟ್ಟ. ಅಷ್ಟು ಪ್ರೀತಿ ಮಹಾಲಕ್ಷ್ಮಿಯ ಬಗ್ಗೆ ಭಗವಂತನಿಗೆ. ಆ ಯುದ್ಧದಲ್ಲಿ ಜರಾಸಂಧಾದಿಗಳು ಎಲ್ಲರೂ ಸೋತೋದ್ರು. ಯಾರ ಜೊತೆಗೆ? ಬಲರಾಮ, ಸಾತ್ಯಕಿ ಮೊದಲಾದವರ ಜೊತೆಗೆ. ನಮಗೆ ಇದೊಂದು ಅರ್ಥ ಆಗಲ್ಲ. ಒಂದು ಸರಿ ಜರಾಸಂಧ ಸೋಲ್ತಾನೆ, ಒಂದು ಸರಿ ಬಲರಾಮ ಸೋಲ್ತಾನೆ, ಯಾಕೆ ಅಂತಲೇ ಗೊತ್ತಾಗಲ್ಲ ನಮಗೆ. ಆದರೆ ಶ್ರೀಮದ್ ಆಚಾರ್ಯರು ಇದಕ್ಕೆ ಮೂಲ ರಹಸ್ಯವನ್ನು ತೋರಿಸ್ಕೊಡ್ತಾರೆ. ಒಂದು 5 ನಿಮಿಷ ಮುಗಿಸ್ತೀನಿ ಸ್ವಾಮಿ. ಒಂದು ರಹಸ್ಯವನ್ನು ತೋರಿಸ್ಕೊಡ್ತಾರೆ. ಯಾಕೆ ಒಂದು ಸರಿ ಅವನು ಸೋತ, ಒಂದು ಸರಿ ಇವನು ಸೋತ? ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ ಇದನ್ನು ಯುದ್ಧದಲ್ಲಿ. ಯಾಕೆ ಗೊತ್ತಾ? ಒಂದೊಂದು ಸರಿ ಒಬ್ಬೊಬ್ಬರು ಸೋಲ್ತಾರೆ ಬಿಡ್ರಿ. ನಾವು ಆಟಗಳಲ್ಲಿ ನೋಡ್ತೀವಿ, ಇವರು ಇವತ್ತು ಸೋತರು, ನಾಳೆ ಅವ್ರು ಗೆದ್ರು, ಯಾರು ಸೋತವರೇ ಗೆಲ್ತಾ ಇರ್ತಾರೆ. ಆ ಥರ ನೋಡೋದಲ್ಲ ಇದು. ಇದೆಲ್ಲ ಯಾಕೆ ಸೋತರು ಯಾಕೆ ಗೆದ್ದರು ನೋಡಬೇಕಾಗತ್ತೆ. ಆಚಾರ್ಯರು ಹೇಳ್ತಾರೆ, ಬಲರಾಮ ಗೆದ್ದ ಅಂತ ಎಲ್ಲ ಆಗಿರುತ್ತೆ, ಅದಕ್ಕೆ ಕಾರಣ ಅಲ್ಲಿರುವ ಶ್ವೇತಕೇಶದ ಆವೇಶ. ಯಾವಾಗ ಶ್ವೇತಕೇಶದ ಆವೇಶ ಜಾಸ್ತಿ ಆಗಿರೋದಿಲ್ಲ ಆವಾಗ ಜರಾಸಂಧ ಗೆಲ್ತಾನೆ. ಯಾವಾಗ ಶ್ವೇತಕೇಶದ ಆವೇಶ ಜಾಸ್ತಿ ಆಗತ್ತೆ ಆವಾಗ ಬಲರಾಮ ಗೆಲ್ತಾನೆ. ನೋಡಿ, ಇದು ಇರೋ ಅಂಥದ್ದು. ಪರಮಾತ್ಮ ಇವತ್ತಿನ ದಿವಸ ಅಂದರೆ ಯಾವತ್ತು ರುಕ್ಮಿಣಿಯನ್ನು ಹರಣ ಮಾಡಿದ ಶ್ರೀಕೃಷ್ಣ, ಅವತ್ತು ತಾನಲ್ಲಿ ನಿಂತು ಯುದ್ಧ ಮಾಡೋ ಸ್ಥಿತಿ ಇರಲಿಲ್ಲ. ಅವನು ಈ ಬಲರಾಮನೇ ನಿಲ್ಲಿಸಬೇಕಿತ್ತು. ಅವತ್ತು ಏನು ಮಾಡಿದ್ದು? ಭಗವಂತನ ಶ್ವೇತಕೇಶದ ಆವೇಶವೇ ಅವತ್ತು ಕೆಲಸ ಮಾಡಿದ್ದು. ಜರಾಸಂಧ ಸೋತಿದ್ದು ಯಾರಿಗೆ? ಬಲರಾಮನಿಗಲ್ಲ, ಶ್ವೇತಕೇಶಕ್ಕೆ ಸೋತಿದ್ದು. ಇಲ್ಲದೇ ಇದ್ರೆ ಅವನಿಗಿರೋ ವರಗಳಿಗೆ ಲೆಕ್ಕ ಹಾಕಕ್ಕೆ ನೋಡಿದರೆ ಬಲರಾಮ ಅವನನ್ನು ಸೋಲ್ಸೋಕ್ಕಾಗತ್ತೇನೋ? ಸಾಧ್ಯ ಇಲ್ಲ. ಆದ್ದರಿಂದಲೇ ನೋಡಿ, ಯಾರಿಗೂ ತೊಂದರೆ ಆಗಲಿಲ್ಲ, ಎಲ್ಲರೂ ವಾಪಸ್ ಬಂದರು. ವಾದಿರಾಜರು ವರ್ಣನೆ ಮಾಡ್ತಾರೆ, ದ್ವಾರಕೆಗೆ ಬಂದ ಮೇಲೆ ಶ್ರೀಕೃಷ್ಣ ತಾನು ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಏನು ಮಾಡ್ದ ಅಂದರೆ, ಎಲ್ಲಿ ತನಕ ಗೊತ್ತಾ? ಯುದ್ಧಕ್ಕೆ ಬಂದಿರುವಂಥ ಒಂದು ಕುದುರೆ ಆನೆ ತನಕನೂ ಕೂಡ ಒಂದು ಗಂಡು ಇನ್ನೊಂದು ಹೆಣ್ಣಿನ ಜೊತೆಗೆ ವಿಯೋಗ ಆಯಿತು ಅನ್ನೋ ಥರ ದುಃಖ ಆಗಿರಬಾರ್ದು. ಹಾಗೆ ವ್ಯವಸ್ಥೆ ಮಾಡಿ ಆಮೇಲೆ ಮದುವೆ ಮಾಡ್ಕೊಂಡಂತೆ. ಎಷ್ಟೋ ಜನ ರಾಜರ ಕಥೆಗಳಲ್ಲಿ ಕೇಳ್ತೀವಿ, ಯಾರೋ ಬಿಟ್ಟು ಹುಡುಗಿನ ಎತ್ಕೊಂಬರೋದಕ್ಕೆ ಅಂತ ರಾಜ ಹೋದರೆ ಅವನು ಆ ಹುಡುಗಿನ ಎತ್ಕೊಂಡು ಹೋಗೋ ಸಲುವಾಗಿ 100 ಜನ ತಮ್ಮ ಪ್ರಾಣ ಕಳ್ಕೊಂಡ್ರು.
ಅವ್ರ ಹೆಂಡತಿಯರು ಮನೇಲಿ ಅಳತಾ ಕೂತ್ಕೊಂಡ್ರು. ಆ ಕಣ್ಣೀರಿನ ನಡುವೆ ಇವಳನ್ನ ಮದುವೆ ಮಾಡಿಕೊಂಡ. ಜನರಿಗೆ ಲೋಕದಲ್ಲಿ ಅದರಿಂದ ಕೀರ್ತಿ ಬರುತ್ತಾ? ಹೇಳುವವರು ರೋಷ ಆವೇಶದಲ್ಲಿ ಹೇಳಿಬಿಡ್ತಾರೆ ಕಥೆಯನ್ನು. ಆದರೆ ಭಗವಂತ ಮಾತ್ರ ಈ ವಿವಾಹವನ್ನು ಮಾಡಿಕೊಳ್ಬೇಕಾದ್ರೆ ಇಷ್ಟು ದೊಡ್ಡ ಯುದ್ಧ ಮಾಡಿ ಬಂದರೂ ಕೂಡ ತಮ್ಮವರಿಗೆ ಯಾರಿಗೊಬ್ಬರಿಗೂ ದುಃಖ ಆಗಿರಬಾರ್ದು ಅನ್ನೋದನ್ನು ನೋಡಿಕೊಂಡ. ಎಲ್ಲಿ ತನಕ? ಮನುಷ್ಯರಲ್ಲ, ಕುದುರೆ ಆನೆಗಳ ತನಕ ಅನ್ನೋದನ್ನು ವಾದಿರಾಜರು ವರ್ಣನೆ ಮಾಡ್ತಾರೆ ರುಕ್ಮಿಣೀಶ ವಿಜಯದಲ್ಲಿ. ಇದು ಭಗವಂತನಲ್ಲಿ ಇರುವಂತಹ ಕರ್ತೃತ್ವ ಶಕ್ತಿ. ಭಗವಂತ ನರ್ಮದೆ ದಾಟ್ತಾ ಇದ್ದ, ಅಲ್ಲಿ ರುಕ್ಮಿ ಬಂದಂತೆ ಅಡ್ಡಗಟ್ಟಿದ. ಅವನನ್ನು ಯುದ್ಧ ಮಾಡಿ ಭಗವಂತ ಸೋಲಿಸಿ ಅವನನ್ನು ಕತ್ತರಿಸ್ಬಿಡ್ಬೇಕು ಅಂತ ಹೊರಟಿದ್ದ. ಕಾಲಿಡಿದು ಕೇಳ್ಕೊಂಡ್ಳು ರುಕ್ಮಿಣಿ, ನಮ್ಮ ಅಣ್ಣ ಅವನನ್ನು ಸಂಹಾರ ಮಾಡಬೇಡಿ ಅಂತ. ಹೌದಾ, ಆಯಿತು ಅಂದ್ಬಿಟ್ಬಿಟ್ಟ ದೇವರು. ನೋಡಿ, ದೇವರು ಸಂಕಲ್ಪ ಮುರಿತಲ್ರಿ. ಸತ್ಯ ಸಂಕಲ್ಪ ದೇವರು ಅಂತ ನೀವು ಹೇಳ್ತೀರ. ಹೋಯ್ತು ಸತ್ಯ ಸಂಕಲ್ಪ ಅಂದ್ವಿ ನಾವು. ಶ್ರೀಮದ್ ಆಚಾರ್ಯರು ಹೇಳಿದರು, ಹಾಗಲ್ಲ. ಅದು ಭಗವಂತನದ್ದು ಹೇಗೆ ಅಂತಂದರೆ, ಮಹಾಲಕ್ಷ್ಮಿಯದ್ದು ಹೇಗೆ ಅಂದರೆ, ದೇವರ ಇಚ್ಛೆಗೆ ವಿರುದ್ಧವಾಗಿ ಮಹಾಲಕ್ಷ್ಮಿ ಎಂದೂ ನಡ್ಕೊಳ್ಳೋದಿಲ್ಲ. ನಾನು ಹೀಗೆ ಮಾಡಲಿಕ್ಕೆ ಹೋದಾಗ ಇವಳು ಬೇಡ ಅಂತ ಹೇಳಿದಾಗ ನಾನು ಬಿಟ್ಟೆ ಅಂತ ಆಗಬೇಕು ಅಂತಲೇ ದೇವರ ಸಂಕಲ್ಪ ಇತ್ತು. ಅದಕ್ಕೇನೆ ಮಹಾಲಕ್ಷ್ಮಿ ಬಂದು ಹೇಳಿದ್ದು. ಇಲ್ಲದಿದ್ದರೆ ಅವಳೇನೂ ಹೇಳೋದಿಲ್ಲ. ಮುಂದೆ ಹೋಗ್ಬಿಟ್ಟು ರುಕ್ಮಿ ಸಾಯ್ತಾನೆ ಬಲರಾಮನ ಕೈಯಲ್ಲಿ. ಆವಾಗಲೇ ರುಕ್ಮಿಣಿ ಏನೂ ಹೇಳಲಿಲ್ಲ, ಸುಮ್ಮನೆ ಇದ್ಲು. ಯಾಕ್ರಿ ನಮ್ಮಣ್ಣನ ನಿಮ್ಮಣ್ಣ ಸಂಹಾರ ಮಾಡಬೇಕಿತ್ತು ಅಂತ ಒಂದು ಸರಿಯಾರು ಏಕಾಂತದಲ್ಲಿ ಹೇಳಬೇಕು ರುಕ್ಮಿಣಿ ಶ್ರೀಕೃಷ್ಣನ ಮುಂದೆ. ದೇವರು ಅದನ್ನೇ ಹೇಳ್ತಾನೆ ಅವಳಿಗೆ. ಒಂದು ಸರಿ ಜಗಳಾಡ್ಬಿಟ್ಟು ಮಾಡಿ ಕೊನೆಗೆ ಹೇಳ್ತಾನೆ, ನಾನು ನಿನಗೆ ಸೋತೋಗ್ಬಿಟ್ಟಿದ್ದೀನಮ್ಮ ಅಂದ. ಯಾಕೆ ಅಂತ ಕೇಳಿದ್ದವಳು. ಯಾವತ್ತು ನಿಮ್ಮ ಅಣ್ಣನ ಸಂಹಾರ ಆದಾಗಲೂ ಕೂಡ ಯಾಕೆ ಹೀಗೆ ಮಾಡಬೇಕಿತ್ತು ನಿಮ್ಮಣ್ಣ ಅಂತ ನನ್ನ ಮುಂದೆ ನೀನು ಬಂದು ಹೇಳಲಿಲ್ಲ. ಯಾಕೆ? ನನಗೆಲ್ಲಿ ಬೇಜಾರಾಗ್ಬಿಡತ್ತೋ, ಅಂದರೆ ಕೃಷ್ಣನಿಗೆ ಎಲ್ಲಿ ಬೇಜಾರಾಗ್ಬಿಡತ್ತೋ ಅನ್ನುವ ಭಯದಿಂದ ಸುಮ್ಮನೆ ಇದೆಯಲ್ಲ, ತೇನ ವಯಂ ಜಿತಾಸ್ತೆ, ಅದಕ್ಕೆ ನಾನು ನಿನಗೆ ಸೋತೋಗ್ಬಿಟ್ಟೆ ಅಂತ ಕೃಷ್ಣ ಹೇಳ್ದ. ಈ ತರಹದ ಅನ್ಯೋನ್ಯವಾದ ದಾಂಪತ್ಯವಿರುವಂತಹ ಕೃಷ್ಣ ರುಕ್ಮಿಣಿಯರಲ್ಲಿ ಕೃಷ್ಣ ಮಾಡಕ್ಕೆ ಹೊರಟಿದ್ದ, ಅದನ್ನು ಇವಳು ಬೇಡ ಅಂದ್ಲು, ಅದಕ್ಕೆ ಬಿಟ್ಟ. ಯಾವ ತರಹದ ಚಿಂತೆಯೂ ಕೂಡ ನಾವು ಮಾಡುವಂತಹದ್ದಲ್ಲ. ಹೀಗೆ ಆ ರುಕ್ಮಿಯನ್ನು ಸೋಲಿಸಿ ಭಗವಂತ ದ್ವಾರಕೆಗೆ ಬಂದು ರುಕ್ಮಿಣಿಯನ್ನು ವಿವಾಹ ಮಾಡಿಕೊಳ್ತಾನೆ. ಸಾಕ್ಷಾತ್ ಮಹಾಲಕ್ಷ್ಮಿಯ ಶ್ರೀರೂಪದ ಅವತಾರಳಾದಂಥವಳು. ಅವಳ ಜೊತೆಗೆ ಆ ವಿವಾಹವನ್ನು ಮಾಡಿಕೊಂಡ್ರೆ ಯಾರ್ಯಾರು ವೈಷ್ಣವರು ಅಂತ ಇದ್ದರಲ್ಲ ಆಗಿನ ಕಾಲದಲ್ಲಿ ಪಾಂಡವರನ್ನು ಹಿಡಿದು, ನೋಡಿ ಪಾಂಡವರೂ ಕೂಡ ಈ ವಿವಾಹಕ್ಕೆ ಬಂದಿದ್ರು ಅನ್ನೋವಂಥದ್ದು ನಮಗೆ ಭಾಗವತದಲ್ಲಿ ಕಾಣಿಸೋದಿಲ್ಲ. ಶ್ರೀಮದ್ ಆಚಾರ್ಯರು ಅದನ್ನು ಹರಿವಂಶಾದಿ ಬೇರೆ ಪುರಾಣಗಳ ಅನುಸಾರವಾಗಿ ಅದನ್ನು ಕೊಡ್ತಾರೆ. ಪಾಂಡವರು ಬಂದಿದ್ದರು ಭಗವಂತನ ವಿವಾಹಕ್ಕೆ. ಯಾಕೆಂದರೆ ಎಂಥ ಮಹತ್ವಪೂರ್ಣವಾದ ಘಟನೆ ರೀ ಅದು. ಯಾವ್ಯಾವುದೋ ಕಾರ್ಯಕ್ರಮಕ್ಕೆ ಪಾಂಡವರು ಬರ್ತಾರೆ, ದೇವರು ಮದುವೆಗೆ ಬರದೇ ಇರ್ತಾರ, ಬಂದು ಭಾಗವಹಿಸಿ ಸಂಭ್ರಮಿಸಿ ಹೋದರು ಅಂತನ್ನುವಂತಹ ವಿಚಾರವನ್ನು ತೋರಿಸಿಕೊಡ್ತಾರೆ. ಅಂತಹ ಅದ್ಭುತವಾದಂತಹ ವಿವಾಹ ರುಕ್ಮಿಣಿ ಕಲ್ಯಾಣ ಚರಿತ್ರ. ಇದರಲ್ಲಿ ಅನೇಕ ಪ್ರಮೇಯಗಳು, ಭಗವಂತನ ಸರ್ವೋತ್ತಮತ್ವಾದಿ ಪ್ರಮೇಯಗಳು, ತಾರತಮ್ಯ, ಯಾರು ಯಾರ ವರವನ್ನು ಮೀರಬಹುದು ಮೀರಲಿಕ್ಕಾಗಲ್ಲ ಇತ್ಯಾದಿ ಪ್ರಮೇಯಗಳೆಲ್ಲ ಸೇರಿಕೊಂಡಿದೆ. ಅದನ್ನು ನಾವು ಈ ಸಂದರ್ಭದಲ್ಲಿ ನೋಡಬಹುದಾಗಿದೆ. ಇದು ವೃಷಭಾಚಲ ಅನ್ನೋ ಕಥೆ ಹೇಳಕ್ಕೆ ಹೊರಟಿದ್ದದರಲ್ಲಿ ಸಂಗತವಾಗಿ ನೋಡಿ, ಶಿಶುಪಾಲ ದೇವರನ್ನ ಚಕ್ರ ಹಿಡ್ಕೊಂಡಾಗ ನೋಡಿ ಭಕ್ತಿ ಹುಟ್ಟಿತು ಅನ್ನುವ ಒಂದು ಪ್ರಸಂಗದ ಸಂಬಂಧದಿಂದ ಈ ರುಕ್ಮಿಣಿ ಕಲ್ಯಾಣ ಚರಿತ್ರವನ್ನು ನಾವಿವತ್ತು ನೋಡಿದ್ದೀವಿ. ಮತ್ತು ಮುಂದೆ ಹೀಗೆ ವೆಂಕಟಾಚಲ ಮಹಾತ್ಮ್ಯವನ್ನು ಜೊತೆಗೆ ಭಗವಂತನ ಕಲ್ಯಾಣ ಚರಿತ್ರವನ್ನು ಹೇಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆನಂದತೀರ್ಥವರದೆ ದಾನವಾರಣ್ಯ ಪಾಮಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಇವತ್ತು ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಎಂಬುದು ಉತ್ತರಾರ್ಧದ ವಿಚಾರ ಮಾಡಬೇಕು. ಒಳ್ಳೆ ಶೋಭಾಯಮಾನವಾದ ವೆಂಕಟಗಿರಿಯ ಒಡೆಯ ಭಗವಂತ ಅಂತ ಅರ್ಥ. ಒಂದು ಅಭಿಪ್ರಾಯ, ಎಷ್ಟು ದೊಡ್ಡದು ಈ ಗಿರಿ, ವೆಂಕಟಾದ್ರಿಗೆ ಸಮಾನವಾದ ಒಂದು ಸ್ಥಾನವೇ ಇಲ್ಲ ಬ್ರಹ್ಮಾಂಡದಲ್ಲಿ ಅಂತ ಮಾತಿದೆ.
ಮೂರು ಕೋಟಿ ಅಂದರೆ 3.5 ಕೋಟಿಗಿಂತಲೂ ಅಧಿಕವಾದ ಎಲ್ಲ ತೀರ್ಥಗಳ ನೆಲೆ ಅದು ವೆಂಕಟಗಿರಿ. ಇದು ಅದರ ಸೊಬಗು, ಅದರ ಶ್ರೀಮಂತಿಕೆ. ಇನ್ನೊಂದು ಅಭಿಪ್ರಾಯ, ಋಗ್ಯಜುಸ್ಸಾಮಾನಿ ಸಾಹಿ ಶ್ರೀಹಿ ಅಮೃತ ಸತಾಂ. ಋಗ್ವೇದ, ಯಜುರ್ವೇದ, ಸಾಮವೇದ 3 ವೇದಗಳು ಜ್ಞಾನಿಗಳಿಗೆ ದೊಡ್ಡ ಒಂದು ಸಂಪತ್ತು. ಸಾಹಿ ಶ್ರೀ ಅಮೃತ ಸತಾಂ, ಜ್ಞಾನಿಗಳಿಗೆ ಅದು ಶ್ರೀ ಅಂತ. ಹಾಗಾದರೆ ವೇದಗಳು ಅಂತ ಅರ್ಥ. ಶ್ರೀ ಅಂದರೆ ವೇದ. ಶ್ರೀಮದ್ ವೆಂಕಟನಾಥ ಅಂದರೆ ವೇದ ಸಂಬಂಧ ವೆಂಕಟಗಿರಿಗಿದೆ. ಅರ್ಥಾತ್ ಅರಾಯಿಕಾಣೆ ವಿಕಟೆ ಗಿರಿಂಗಚ್ಛ ಸದಾಮ್ನೆ ಎಂಬಂಥ ವೇದದಲ್ಲಿ ವೆಂಕಟಗಿರಿಯ ಉಲ್ಲೇಖ ಇದೆ. ಹಾಗಾಗಿ ವೇದ ಸಂಬಂಧವುಳ್ಳು ಅಂದರೆ ವೇದದಿಂದ ಪ್ರತಿಪಾದ್ಯವಾದದ್ದು. ಭಗವಂತ ಯಾವ ಗುಡ್ಡದಲ್ಲಿ ಬೆಟ್ಟದಲ್ಲಿದ್ದಾನೆ ಅದು ಸಾಮಾನ್ಯ ಬೆಟ್ಟ ಅಲ್ಲ, ವೇದ ಪ್ರತಿಪಾದ್ಯವಾದ, ವೇದದಿಂದ ಬಣ್ಣಿಸಲ್ಪಟ್ಟ ಇದು ಗಿರಿ. ಹಾಗಾಗಿ ಅಂತಹ ಬೆಟ್ಟದ ಒಡೆಯ. ಇಲ್ಲಿ ಇನ್ನೊಂದು ಅಭಿಪ್ರಾಯ ಉಂಟು, ಕಥೆಯ ಬರ್ತದಲ್ವ. ಶ್ರೀಮದ್ ವೆಂಕಟನಾಥ ಅಂದರೆ ಆ ಬೆಟ್ಟದ ಮಹಿಮೆ ವರ್ಣಿಸ್ತಾ ಇದೆ. ಶ್ರೀ ಅಂದರೆ ಏನು? ಈಗ ತಾನೇ ಹೇಳಿ ಆಯಿತು, ಒಂದು ವೇದ ಸಂಪತ್ತು, ವಿದ್ಯಾ ಸಂಪತ್ತು. ಮತ್ತೊಂದು ಅಂದರೆ ಉಪನಿಷತ್ತಿನಲ್ಲಿ ಹೇಳಿದ ಹಾಗೆ ಬ್ರಹ್ಮದೇವರ ಶಿರಸ್ಸಿನಲ್ಲಿ ಎಲ್ಲ ಇಂದ್ರಿಯಗಳು ಕಲಿತವು ಅಂತ ಹೇಳ್ತಾರೆ. ಶ್ರೀ ಅಂದರೆ ಇಂದ್ರಿಯಗಳು. ತಾವ ಏತಾಹ ಶೀರ್ಷಂಶಯಶ್ರಿತಾಹ, ಬ್ರಹ್ಮದೇವರ ಶಿರಸ್ಸನ್ನು ಆಶ್ರಯಿಸಿದ ಇಂದ್ರಿಯಗಳು ಅಂದರೆ ಇಂದ್ರಿಯಾಭಿಮಾನಿ ದೇವತೆಗಳು. ಹಾಗಾಗಿ ಇಂದ್ರಿಯಗಳು ಏನಿದೆ ಅದನ್ನು ಶ್ರೀ ಅಂತ ಕರೀತಾರೆ. ಶ್ರೀಕೃಷ್ಣ ಪರಮಾತ್ಮ ಹೇಳಿಲ್ವಾ, ಯೋಗಭೃಷ್ಟನಾದವನು ಶುಚೀನಾಂ ಶ್ರೀಮತಾಂಗೇಹೇ ಯೋಗಭ್ರಷ್ಟೋ ಅಭಿಜಾಯತೆ ಅಂತ. ಧ್ಯಾನಯೋಗ ಮೋಕ್ಷ ಸಾಧನವಾದ ಧ್ಯಾನಯೋಗದಲ್ಲಿ ಭ್ರಷ್ಟನಾದವನು, ಜಾರಿ ಬಿದ್ದವನು, ಮುಂದಿನ ಜನ್ಮದಲ್ಲಿ ಒಳ್ಳೆಯ ಅವಕಾಶವನ್ನು ನಾನು ಕಲ್ಪಿಸ್ತೇನೆ, ಸಾಧನೆ ಮುಂದುವರಿಸಿ ಅನುಗ್ರಹ ಮಾಡಲಿಕ್ಕೋಸ್ಕರ ಅಂತ ಹೇಳುವಾಗ, ಶ್ರೀಮಂತರ ಮನೆ ಅಂದರೆ ಕೇವಲ ಸಂಪತ್ತು, ಭೌತಿಕ ಸಂಪತ್ತಿದ್ದವರ ಮನೆಯಲ್ಲಿ ಅವನು ಬೆಳೆದರೆ ಕೇವಲ ಏನು ಉಪಯೋಗ? ಅದು ಸಾಧನೆಗೆ ಪೂರಕವಾಗುತ್ತಾ? ಹಾಗಾಗಿ ಈಗ ಒಂದು ಕೇವಲ ಭೌತಿಕ ಸಂಪತ್ತು ಅಂತ ಅರ್ಥ ಮಾಡೋದಲ್ಲ, ಅದು ಜ್ಞಾನ ಇಂದ್ರಿಯ ಸಂಪತ್ತು. ಇಂದ್ರಿಯ ಸಂಪತ್ತು ಅಂದರೆ ಇಂದ್ರಿಯ ಉಳ್ಳವರು ಅಂದರೆ ರೂಪವುಳ್ಳವರು ಅಂದರೆ ಅರ್ಥ ಏನು? ಒಳ್ಳೆ ರೂಪವುಳ್ಳವರು ಅಂತ ಅರ್ಥ ಅಲ್ವಾ? ಇಂದ್ರಿಯ ಉಳ್ಳವರಂದರೆ ಒಳ್ಳೆ ಇಂದ್ರಿಯ ಉಳ್ಳವರು, ಜಿತೇಂದ್ರಿಯರು ಅಂತ ಅರ್ಥ. ಅದು ದೊಡ್ಡ ಸಂಪತ್ತು. ಹಾಗಾಗಿ ಶ್ರೀಮತ ಅಂದರೆ ಜಿತೇಂದ್ರಿಯ, ಒಳ್ಳೆ ಇಂದ್ರಿಯ ಉಳ್ಳವನು ಜಿತೇಂದ್ರಿಯ, ಒಳ್ಳೆ ವಿದ್ಯಾ ಶ್ರೀಮಂತಿಕೆ ಉಳ್ಳವನು. ಯಾರವನು? ಮಾಧವ ಎಂಬ ಬ್ರಾಹ್ಮಣ. ಮಾಧವ ಎಂಬ ಬ್ರಾಹ್ಮಣ ಕೆಲಸ ಒಳ್ಳೆ ಸದಾಚಾರ ಸಂಪನ್ನನಾಗಿದ್ದನಲ್ಲ, ವೇದ ಶ್ರೀಮಂತಿಕೆ ಅವನಿತ್ತು, ಎಲ್ಲೇ ಜಿತೇಂದ್ರಿಯನಾಗಿದ್ದ, ಧಾರ್ಮಿಕನಾಗಿದ್ದ, ಸದಾಚಾರವಂತನಾಗಿದ್ದ. ಆದರೆ ಪ್ರಾರಬ್ಧ ಕರ್ಮವಶಾತ್ ಅಜಾಮಿಳನಂತೆ ದುಷ್ಟ ಸ್ತ್ರೀ ಸಂಪರ್ಕದಿಂದ ಎಲ್ಲ ಹಾಳಾಗಿ ಹೋದ. ಆದರೆ ಸಂಸ್ಕಾರ ಹೀಗಿತ್ತು, ಮೃತ್ತಿಕೆಯಿಂದ ಪಿಂಡ ಮಾಡಿ ಹಾಕಿದ ಅಂತ ಮಾತು ಬರುತ್ತೆ. ಆ ಸಂಸ್ಕಾರ ಇತ್ತು ಅವನಿಗೆ. ಬೆಟ್ಟಕ್ಕೂ ಹೋದ, ಅವ್ರ ಜೊತೆಗೆ ಬೆಟ್ಟ ಎತ್ತಬೇಕು ಅಂತ ಭಾವನೆ ಬಂತಲ್ಲ, ಅದು ದೊಡ್ಡ ಅವನು ಮಾಡಿದ ಕರ್ಮಕ್ಕೆ ತಕ್ಕಂಥ ದೇವರು
ಪಿತೃಗಳಿಗೆ ಪಿಂಡ ಮೃತ್ತಿಕಿನಿಂದ ಮಾಡಿದ ಅಂತ ಕತೆ ಬರುತ್ತೆ. ಬೆಟ್ಟ ಹತ್ತಿ ಬೆಟ್ಟ ಯಾತ್ರೆ ಮಾಡಿದ ಅಂಥ ಬ್ರಾಹ್ಮಣ ಒಳ್ಳೆ ವಿದ್ಯಾಸಂಪತ್ತು, ಒಳ್ಳೆ ಜಿತೇಂದ್ರಿಯನು, ಪ್ರಾರಬ್ಧ ಕರ್ಮವಶಾತ್ ಹಾದಿ ತಪ್ಪಿದರೂ ಕೂಡ ಅಪಿತೇ ಸುಧಾಚಾರ ಭಜತೆ ಮಾಂ ಅನನ್ಯ ಭಾಕ್ ಸಾಧುರೇವ ಸಮಂತವ್ಯ ಅಂತ ಹೇಳಿದಾಗೆ ದುರಾಚಾರ ಸಂಪನ್ನನಾಗಿದ್ದರೂ ಕೂಡ ಪ್ರಾಮಾಣಿಕವಾಗಿ ಅವನು ಸಹಜ ಭಕ್ತ. ಆ ಸಂಸ್ಕಾರ ಅವನಲ್ಲಿ ಪಿತೃ ಪಿಂಡ ಪ್ರದಾನಾದಿಗಳನ್ನು ಮಾಡಿದ್ದಾನಲ್ಲ ಕಪಿಲ. ಇದರಲ್ಲಿ ಬಹಳ ಅವ್ರ ಜೊತೆಗೆ ಯಾತ್ರೆ ಮಾಡಿದ. ಈ ಒಂದು ಒಳ್ಳೆತನ ಅವನಲ್ಲಿತ್ತು. ಅಂಥ ಬ್ರಾಹ್ಮಣ ಬೆಟ್ಟ ಮುಟ್ಟಿದ ತಕ್ಷಣವೇ ಎಲ್ಲ ಪಾಪವನ್ನು ಕಾರಿಕೊಂಡ, ಅಂತ್ಯ ಆಯಿತು. ಹಾಗಾಗಿ ಅಂತಹ ಮತ್ತೆ ಅವನು ಆ ಶ್ರೀಮಂತ ಅಂದರೆ ಇದು ಶ್ರೀಮಂತಿಗೆ. ಅಷ್ಟೇ ಅಲ್ಲದೆ ಮತ್ತೆ ಅದೇ ಮಾಧವ ಬ್ರಾಹ್ಮಣನೇನಾಗ್ತಾನೆ, ಕನ್ಯಾ ಪದ್ಮಾವತಿಯನ್ನು ಶ್ರೀನಿವಾಸದೇವರಿಗೆ ಅರ್ಪಣೆ ಮಾಡುವಂಥ ಆಕಾಶರಾಜನಾಗಿ ಹುಟ್ಟುತ್ತಾನೆ ಅಂತ ಕೇಳ್ತೀವಿ ನಾವು. ಇದು ದೊಡ್ಡ ಶ್ರೀಮಂತಿಕೆ ಅವನದ್ದು. ಅಂತಹ ಶ್ರೀಮಂತ, ಆ ಒಳ್ಳೆ ವಿದ್ಯಾವಂತ, ಒಳ್ಳೆ ಸಾಚಾರವಂತ, ಒಳ್ಳೆ ಜಿತೇಂದ್ರಿಯ, ಒಳ್ಳೆ ಭಾಗ್ಯವಂತ ಅಂಥವನ ವೇಂ ಅಂದರೆ ಪಾಪವನ್ನು ಸುಟ್ಟು ಭಸ್ಮ ಮಾಡಿದ ಬೆಟ್ಟದ ಒಡೆಯ ಪರಮಾತ್ಮ. ನಾವೆಲ್ಲರೂ ಕೂಡ ಹಾಗಾದರೆ ಬೆಟ್ಟ ಹತ್ತುವಾಗ, ಬೆಟ್ಟದಿಂದ ನಾವು ಪಾದಯಾತ್ರೆ ಮಾಡುವಾಗ ನಾವೆಲ್ಲ ಯಾವ ರೀತಿಯಲ್ಲಿ ಅನುಸಂಧಾನ ಮಾಡಬೇಕು ಅಂದರೆ ನಮ್ಮ ಎಲ್ಲ ಇಂದ್ರಿಯಗಳು ಕೂಡ ಭಗವಂತನ ವಿಷಯಕವಾಗಿರಬೇಕು. ಯಾರ ಪಾಪ ಬೆಟ್ಟ ಹತ್ತುವಾಗ ಯಾವುದೋ ಒಂದು ಪಿಕ್ನಿಕ್ ಹಾಗೆ ಎತ್ತಿ ಹೋದರೆ ಉಪಯೋಗ ಇಲ್ಲ. ಹರಟೆ ಮಾತಾಡ್ತಾ ಆ ಬೆಟ್ಟ ಹತ್ತುವ ಸಂದರ್ಭದಲ್ಲಿ ನಮ್ಮ ಎಲ್ಲ ಇಂದ್ರಿಯಗಳು ದೇವರ ಸೇವೆಗೋಸ್ಕರ ಮೀಸಲಿರಿಸಬೇಕು ನಾವು, ಅಲ್ವಾ? ಆಗ ನಮ್ಮ ಇಂದ್ರಿಯ ಎಲ್ಲ ಅದು ಒಳ್ಳೆಯ ಇಂದ್ರಿಯ, ಭಗವದ್ವಿಷಯಕವಾದ ಇಂದ್ರಿಯ ಸಂಪನ್ನರು ಯಾರಿದ್ದಾರೆ ಅಂದರೆ ಎಲ್ಲಿ ಭಗವದ್ಭಕ್ತರನ್ನು, ಬೆಟ್ಟವನ್ನು, ಇದು ಭಗವಂತನ ಸನ್ನಿಧಾನವುಳ್ಳಂತಹದ್ದು ಅಂತ ಅದನ್ನು ಭಕ್ತಿಯಿಂದ ನೋಡಬೇಕು. ಅದರ ನಂತರ ಕಿವಿಯಲ್ಲಿ ಭಗವತ್ಕಥಾ ಶ್ರವಣಾದಿಗಳನ್ನು ಮಾಡಬೇಕು, ಬಾಯಲ್ಲಿ ಭಗವನ್ನಾಮ ಸ್ಮರಣೆ ಮಾಡಬೇಕು, ಭಗವನ್ನಾಮ ಕೀರ್ತನೆ ಮಾಡಬೇಕು ನಾಲಿಗೆಯಲ್ಲಿ. ಅದರ ನಂತರ ಹೃದಯದಲ್ಲಿ ಭಗವಂತನ ಧ್ಯಾನ ಮಾಡಬೇಕು. ಪ್ರತಿಯೊಂದು ಇಂದ್ರಿಯಗಳು ಕೂಡ ಆ ಭಗವದ್ವಿಷಯಕವಾದಾಗ ನಾವೆಲ್ಲರೂ ಶ್ರೀಮಂತರಾಗ್ತೇವೆ. ಒಳ್ಳೆ ಜಿತೇಂದ್ರಿಯ ಭಗವದ್ವಿಷಯಕವಾದ ಇಂದ್ರಿಯ ಸಂಪನ್ನರಾಗಬೇಕು. ಇಂದ್ರಿಯಿಂದ ದೇವರ ಸೇವೆ ನಾವು ಮಾಡಬೇಕು. ಇಂಥವರು ಯಾರು ಇರ್ತಾರೆ ಅವರು ಬೆಟ್ಟ ಹತ್ತಿದರೆ ಅವರ ವೇಮ್ ಅಂದರೆ ಪಾಪವನ್ನು ಕಟ್ಟೆ, ಇಂಗ್ಲೀಷ್ ಕಟ್ಟೆ, ಅದು ಕಟ್ಟದಾರೆ, ಸುಟ್ಟು ಭಸ್ಮ ಮಾಡುವ ಬೆಟ್ಟದ ಒಡೆಯ ಪರಮಾತ್ಮ ಶ್ರೀಮದ್ ವೆಂಕಟನಾಥಾಯ. ಇನ್ನೊಂದು ಅರ್ಥವನ್ನು ಹೇಳಬಹುದಂತ ಅನ್ನಿಸ್ತಾ ಇದೆ. ಅದೇನು ಅತಿಶಯೋಕ್ತಿಯಲ್ಲ, ನಿಜವಾದ ಘಟನೆ ಅಂತದೆ. ನಮಗೆ ಭಗವಂತ ನಮಗೆ ಯಾವುದನ್ನು ಕೊಡಬೇಕು ಹೇಳಿ? ದೇವರ ಹತ್ರ ನಾವು ಏನು ಬೇಡಬೇಕು? ಜ್ಞಾನವನ್ನು ಬೇಡಬೇಕು. ಜ್ಞಾನ ಕೊಡ್ತಕ್ಕಂಥ ಸರಿ ಮಾರ್ಗದರ್ಶನ ಮಾಡ್ತಕ್ಕಂಥ ಗುರುಗಳನ್ನು ಕೇಳಬೇಕು ನಾವು ದೇವರ ಹತ್ರ. ಯಾಕೆ? ಆಚಾರ್ಯವಾನ್ ಪುರುಷೋ ವೇದ. ದೇವರಿಗೆ ಅತ್ಯಂತ ಪ್ರೀತಿ ಯಾರ ಮೇಲೆ ಇರುತ್ತೆ? ಜ್ಞಾನಿ ಪ್ರಿಯತಮೋ ಮೇ. ತನ್ನ ಬಗ್ಗೆ ಮಹಾತ್ಮ್ಯ ಜ್ಞಾನ ಇದ್ದವನು, ಧ್ಯಾನ ಮಾಡಿ ಮತ್ತು ತನ್ನ ಅಪರೋಕ್ಷವನ್ನು ಪಡೆದವನ ಮೇಲೆ ತುಂಬ ಪ್ರೀತಿ ದೇವರಿಗೆ. ಹಾಗಾಗಿ ನಾವು ದೇವರ ಹತ್ರ ನಿನ್ನ ಪ್ರಿಯವಾದ ವಸ್ತುವನ್ನು, ಜ್ಞಾನವನ್ನು, ಅಮೂಲ್ಯವಾದ ಜ್ಞಾನವನ್ನು ಕೊಡ್ತಕ್ಕಂಥ ಗುರುಗಳನ್ನು ನಾವು ಕೇಳಬೇಕು. ಸರಿಯಾದ ಮಾರ್ಗದರ್ಶನ ಮಾಡ್ತಕ್ಕಂಥ ಗುರುಗಳನ್ನು ಕೊಟ್ಟು ಗುರುಭಕ್ತಿ ಅವರು ಬೇಡಬೇಕು ದೇವರ ಹತ್ರ. ಗುರುಭಕ್ತಿ ಇದ್ದರೆ, ಗುರು ಜ್ಞಾನದಿಂದಾಗಿ ಅವರ ಅನುಗ್ರಹ ಆದರೆ ಮುಕುಂದ ಭಕ್ತಿ ಬರುತ್ತೆ. ಮುಕುಂದ ಭಕ್ತಿ ಬರದೆ ಭಕ್ತಿಯಿಂದ ಗುರುಗಳು ಸರಿಯಾದ ಅನುಗ್ರಹ ಮಾಡಿದ್ರೆ ನಮಗೆ ದೇವರ ಅನುಗ್ರಹ ಆಗತ್ತಲ್ವಾ? ಹಾಗಾಗಿ ಗುರುಗಳನ್ನು ಮೊದಲು ಗುರುತಿಸಬೇಕು.
ಅವರು ಯೋಗ್ಯರು, ಯೋಗ್ಯವಾದ ಜ್ಞಾನ ಕೊಡ್ತಾರಂತ ಅದನ್ನು ಆಶಯಿಸಿ ಅವರ ಮೂಲಕ ದೇವರನ್ನು ಗುರುತಿಸಿ ದೇವರನ್ನು ನಾವು ಕಂಡರೆ ದೇವರಿಗೆ ನಮ್ಮ ಮೇಲೆ ಅತ್ಯಂತ ಅನುಗ್ರಹ ಆಗುತ್ತೆ. ದೇವರು ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ. ಹಾಗಾಗಿ ನನ್ನ ಅಭಿಪ್ರಾಯದಲ್ಲಿ ಶ್ರೀಮಂತ್ ವೆಂಕಟ ಒಳ್ಳೆ ವಿದ್ಯಾಶ್ರೀ ಉಳ್ಳವರು, ತಪಶ್ರೀ ಉಳ್ಳವರು, ವೈರಾಗ್ಯ ಸಂಪತ್ತುಳ್ಳವರು, ಎಲ್ಲ ಜಿತೇಂದ್ರಿಯರು ಆದಂತಹ ಒಬ್ಬ ಜ್ಞಾನಿಗಳನ್ನು ಭಗವಂತ ಕೊಟ್ಟಿದ್ದಾನೆ. ಯಾರವರು? ಶ್ರೀ ರಾಘವೇಂದ್ರ ಸ್ವಾಮಿಗಳವರು. ರಾಘವೇಂದ್ರ ಸ್ವಾಮಿಗಳವರು ಶ್ರೀನಿವಾಸನ ಅನುಗ್ರಹದಿಂದಲೇ ಅವರ ಸಾತ್ವಿಕ ಅವರ ತಂದೆ ತಾಯಿಗಳಿಗೆ ದೇವರು ಒಲಿದು ಇಂಥ ದೊಡ್ಡ ಜ್ಞಾನಿಯನ್ನು ರಾಘವೇಂದ್ರ ವೆಂಕಟೇಶನ ಪ್ರಸಾದದಿಂದಲೇ ಅವರು ಅವತಾರ ಆದದ್ದು ನಮ್ಮ ತಂದೆ ತಾಯಿಯಲ್ಲಿ ಸಾತ್ವಿಕ ದಂಪತಿಗಳಲ್ಲಿ. ಹಾಗಾಗಿ ಒಳ್ಳೆ ಜಿತೇಂದ್ರಿಯರಾದ, ಒಳ್ಳೆ ಜ್ಞಾನಿಗಳಾದ, ಒಳ್ಳೆ ವೈರಾಗ್ಯ ದಯಾ ದಾಕ್ಷಿಣ್ಯಾದಿ ಗುಣಗಳಿಂದ ಸಂಪನ್ನರಾದ, ಎಲ್ಲದಕ್ಕಿಂತ ಮಿಗಿಲಾಗಿ ಅಪರೋಕ್ಷೀಕೃತ ಶ್ರೀಶಃ ಅಂಥ ದೊಡ್ಡ ಸಂಪತ್ತು, ಜ್ಞಾನ ಸಂಪತ್ತು, ಅಪರೋಕ್ಷ ಜ್ಞಾನ ಸಂಪತ್ತನ್ನು ಪಡೆದಿರತಕ್ಕಂತಹ ವೆಂಕಟ್, ಹೆಸರೇ ವೆಂಕಟ ಅಲ್ವರಿ, ಇಟ್ಟದ್ದು ಹೆಸರೇ ವೆಂಕಟ್. ವೆಂಕಟ್ ಅಂತ ಹೆಸರು ತಂದೆ ತಾಯಿಗಳು ಇಟ್ಟಿದ್ದರೆ ಭಗವಂತ ಸತ್ಯ ಮಾಡಿದ. ಹೇಗೆ ತಾನು ಕೊಟ್ಟಂಥವನು ತಂದೆ ತಾಯಿಗಳು ವೆಂಕಟ ಅಂತ ಹೆಸರಿಟ್ಟಿದ್ದಾರೆ, ಆ ಹೆಸರು ಸಾರ್ಥಕ ಮಾಡಬೇಕು ಅಂತ ಮಾಡಿದ್ನಲ್ವ. ಹೇಗೆ? ಅಗಾದ್ರಿ ಸಂಭೇದನ ದೃಷ್ಟಿ ವಜ್ರ ಕ್ಷಮಾ ಸುರೇಂದ್ರೋ ಅವತು ಮಾಂ ಸದಾಯಂ ಅಲ್ವೇ? ಹೇಗೆ ಭಗವಂತ ಸನ್ನಿಹಿತನಾಗಿದ್ದು ವಿಶೇಷವಾದಂತಹ ಆ ಬೆಟ್ಟದ ಮೂಲಕ ಎಲ್ಲ ಪಾಪವನ್ನು, ಭಕ್ತರ ಪಾಪ ಬೆಟ್ಟವನ್ನು ಎಲ್ಲ ಸುಟ್ಟು ಹಾಕಿದ. ಅದೇ ರೀತಿಯಾಗಿ ಅಪರೋಕ್ಷ ಜ್ಞಾನ ಪಡೆದಿರತಕ್ಕಂಥ ಮಹಾನುಭಾವರು ಅವರ ಅಪರೋಕ್ಷ ಜ್ಞಾನದ ಮಹಿಮೆಯಿಂದ, ದೈವರ ಅನುಗ್ರಹದಿಂದ ಅವರು ಯಾರನ್ನು ನೋಡ್ತಾರೋ ಅವರ ದೃಷ್ಟಿ ವಜ್ರ, ಪಾಪ ಭಕ್ತರ ಪಾಪ ಎಂಬ ಪರ್ವತವನ್ನು ಸೀಳಿ ಹಾಕ್ತಕ್ಕಂತಹ ವಜ್ರದೃಷ್ಟಿ ರಾಘವೇಂದ್ರ ಸ್ವಾಮಿಗಳು. ಅಂದಾಗ ಅವರು ವೆಂಕಟ್, ನಿಜವಾಗಿ ಪಾಪವನ್ನು ಕಟ್ ಮಾಡ್ತಾರೆ, ನಾಶ ಮಾಡ್ತಾರೆ. ಅಂತಹ ಜ್ಞಾನಿಯಾದ ಮಹಾನುಭಾವರ ವೆಂಕಟನಾಥ ಅಂತ ಪ್ರಸಿದ್ಧರಾಗಿರ್ತಕ್ಕಂಥ ಅವರಿಗೆ ಅವರನ್ನು ಕೊಟ್ಟ ಸ್ವಾಮಿ ಯಾರು? ಶ್ರೀನಿವಾಸ. ಹಾಗಾಗಿ ಇನ್ನೊಂದು ಅರ್ಥದಲ್ಲಿ ಈಗ ಏನು ಮಾಡ್ಬೋದು, ದೊಡ್ಡ ಶ್ರೀಮಂತರು ರಾಯರು ಮೊದಲು ಎಷ್ಟು ಲೋಕದ ಅವರಿಗೆ ಬಡತನವೂ ಒಂದೇ, ಸಂಪತ್ತು ಒಂದೇ. ಹೇಗೆ ಸಮರೋಷ್ಟಾಶ್ಮ ಕಾಂಚನ ಅಂತ ಅಪರೋಕ್ಷ ಜ್ಞಾನಿಗಳಿಗೆ ಹೇಗೆ ಅಂತ ರಾಯರು ತುಂಬ ದಾರಿದ್ರ್ಯದಲ್ಲಿದ್ದರು. ಇವತ್ತು ಸಿಕ್ಕಾಪಟ್ಟೆ ರಿಚ್, ಭಾಳ ಶ್ರೀಮಂತರು. ಯಾಕಂದರೆ ಯಾವ ಗುರುಗಳಿಗೆ ಅಷ್ಟು ಬರಲ್ಲ, ಯಾವ ಗುರುಗಳಿಗೂ ಬೀಳದೇ ಇದ್ದ ಕಾಣಿಕೆ ಎಲ್ಲ ಬೀಳುತ್ತೆ ರಾಯರಿಗೆ. ಬೇಡ ಬೇಡ ಅಂದರೂ ಬೀಳುತ್ತೆ. ಅವ್ರು ಬೇಡ ಬೇಡ ಅಂತ ಹೇಳಿದರು, ರತ್ನಹಾರ ಕೊಟ್ಟಾಗ ಬೇಡ, ಅದು ಅಗ್ನಿ ಹಾಕಿಬಿಟ್ರಂತೆ. ಅಲ್ಲಿ ತಂಜಾವೂರು ರಾಜ ಅವರಿಗೆ ಬರಗಾಲ ಎಲ್ಲ ಪರಿಹಾರ ಮಾಡಿದ್ದಕ್ಕೆ ರತ್ನಹಾರ ಹಾಕಿದ್ದು ಅಗ್ನಿಗೆ ಹಾಕಿಬಿಟ್ರು, ಪರಶುರಾಮನಿಗೆ ಕೊಟ್ಬಿಟ್ರು. ಅಂಥ ಮಹಾನುಭಾವರು, ಅಂತಹ ಶ್ರೇಷ್ಠವಾದ ಜ್ಞಾನ ಸಂಪತ್ತು ದೊರೆದಲ್ಲದೆ ಒಳಗೆ ಭೌತಿಕ ಸಂಪತ್ತನ್ನು ಪಡೆದ ಮಹಾನುಭಾವರು, ಅಂತಹ ವೆಂಕಟ ಪಾಪವನ್ನು ಸುಟ್ಟು ಭಸ್ಮ ಮಾಡ್ತಕ್ಕಂಥ ಜ್ಞಾನಿಗಳು, ಅವರನ್ನು ಕೊಟ್ಟ ನಾಥ ಯಾರು? ರಾಘವೇಂದ್ರ ಸ್ವಾಮಿಗಳು ಅವರನ್ನು ಕೊಟ್ಟವರು. ಅದಕ್ಕೆ ಶ್ರೀಮದ್ ವೆಂಕಟನಾಥ ಶ್ರೀನಿವಾಸ ಯತೇ ನಮಃ ಅಂತ ಹೇಳ್ತಾನೆ. ಇದು ತುಂಬ ಅರ್ಥ ಇದೆ ಆಚಾರ್ಯರೇ. ನಮಗೆ ಒಂದು ಅರ್ಥ ಆಗತ್ತೆ, ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಭಾಗವತಾದಿಗಳನ್ನು ನೋಡಿದಾಗ ಅರ್ಥ ಆಗತ್ತೆ, ರೂಪ ನೋಡಿದಾಗಲೂ ಆಗ್ತದೆ. ಲಕ್ಷ್ಮಿಗೆ ವಾಸಸ್ಥಾನ ಅಲ್ವಾ? ಲಕ್ಷ್ಮಿಗೆ ವಕ್ಷಸ್ಥಳದಲ್ಲಿ ಆಶ್ರಯವನ್ನು ಕೊಟ್ಟವನು, ನಮಗೆಲ್ಲವರಿಗೂ ಅರ್ಥ ಆಗತ್ತೆ ಇದು. ಆದರೆ ಆಚಾರ್ಯರ ಗೀತಾಭಾಷ್ಯವನ್ನು ನೋಡಿದಾಗ, ಗೀತಾಭಾಷ್ಯವನ್ನು ನೋಡಿದಾಗ ಇನ್ನೊಂದು ಅರ್ಥ ಆಗುತ್ತೆ. ಏನು? ಶ್ರೀರೇವ ಲೋಕರೂಪೇಣ ವಿಷ್ಣೋ ತಿಷ್ಠತಿ ಸರ್ವದಾ
ಅತಾಸ್ತೆ ವೈಷ್ಣವಾಲೋಕಾ ನಿತ್ಯಾ ಚೇತನಾತ್ಮಕ ಅಂತ. ಲಕ್ಷ್ಮೀದೇವಿಯೇ ಮುಕ್ತಸ್ಥಾನ ರೂಪದಲ್ಲಿ ನೆಲೆಸಿದ್ದಾರೆ. ಪ್ರಕೃತರೇವ ಮುಕ್ತಿಸ್ಥಾನ ಅಂದರೆ ಲಕ್ಷ್ಮಿಯೇ ಆ ರೂಪದಲ್ಲಿ ಇದ್ದಾರೆ. ಶ್ವೇತದ್ವೀಪ ಅನಂತಾಸನ ವೈಕುಂಠ ಮುಕ್ತಸ್ಥಾನ, ಅಲ್ಲಿ ಮುಕ್ತಸ್ಥಾನ ಅಂತಿರುತ್ತೆ, ಅಮುಕ್ತಸ್ಥಾನವೂ ಇರುತ್ತೆ, ಮುಕ್ತಸ್ಥಾನವೂ ಇರುತ್ತೆ. ಆ ಮುಕ್ತಸ್ಥಾನ ಏನಿದೆ ಅದು ನಿತ್ಯವಾದದ್ದು, ಚೇತನಾತ್ಮಕವಾದದ್ದು ಅಂತ ಹೇಳ್ತಾರೆ. ಅದು ಲಕ್ಷ್ಮಿಯೇ ಆ ಮುಕ್ತಸ್ಥಾನ ರೂಪದಲ್ಲಿ ಇರ್ತಾಳಂತೆ. ಹಾಗಾಗಿ ತ್ರಿಧಾಮ ಅನಿಸ್ಕೊಂಡ ಭಗವಂತನ ಅದೇನಿದೆ ಅದು ಲಕ್ಷ್ಮೀ ರೂಪಾತ್ಮಕವಾದದ್ದು. ಹಾಗಾಗಿ ಶ್ರೀಷು ನಿವಾಸ ಯಸ್ಯ ಸಹ. ಆಚಾರ್ಯ ಗೀತಾಭಾಷ್ಯ ನೋಡಿದ್ರೆ ಇನ್ನೊಂದು ಅರ್ಥ, ಲಕ್ಷ್ಮ್ಯಾತ್ಮಕವಾದ ಶ್ವೇತದ್ವೀಪ ಅನಂತಾಸನ ವೈಕುಂಠ ಮುಕ್ತಸ್ಥಾನದಲ್ಲಿ ಭಗವಂತನ ವಾಸ ಇದೆ. ಹಾಗಾಗಿ ದೇವರು ಲಕ್ಷ್ಮೀ ತನ್ನ ವಕ್ಷಸ್ಥಲುಣ್ಣದಾಗ ಅಲ್ಲಿ ಆಶ್ರಯ ಕೊಟ್ಟ. ಆದರೆ ಆ ಮಹಾನುಭಾವಳು ಭಗವಂತನಿಗೆ ವಾಸಸ್ಥಾನ ರೂಪದಲ್ಲಿ ಇದ್ದು ತನ್ನನ್ನು ತಾನೇ ಅರ್ಪಣೆ ಮಾಡಿಕೊಂಡಿದ್ದಾಳೆ ಭಗವಂತನಿಗೆ. ಹಾಗಾಗಿ ಅವಳು 3 ಸೈಟ್ ಕೊಟ್ಟಳು, 1 ಸೈಟ್ ಕೊಟ್ಬಿಟ್ಟು ಎಲ್ಲ ರೂಪದ. ಯಾಕಂದರೆ ಅದು ಹೇಳ್ತಾರೆ, ಒಂದು ಮಾತಿದೆ, ಅವನು ಸನ್ಯಾಸಿ ಆಗಲು ಕೂಡ ಲಕ್ಷ್ಮೀನ ಬಿಡಲಿಲ್ಲ ಅಂತ. ವಕ್ಷಸ್ಥಳ ಹಂಸನಾಮನಾಕ ಸನ್ಯಾಸ ಆಗಲು ವಕ್ಷಸ್ಥಳದಲ್ಲಿ ಇಟ್ಕೊಂಡಿದ್ದಾನೆ. ಅವನಿಗೊಬ್ಬನಿಗೆ ಅಧಿಕಾರ, ಸನ್ಯಾಸಿ ಆದರೂ ಕೂಡ ಹೆಂಗಸನ್ನು ಇಟ್ಕೊಳ್ಳಿಕ್ಕೆ ಬೇರೆ ಯಾರಿಗೂ ಅಧಿಕಾರ ಇಲ್ಲ. ವಕ್ಷಸ್ಥಳದಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನೆ, ಬಿಡುವುದಿಲ್ಲ. ಹೀಗೆ ಆ ಮಹಾನುಭಾವಳು ಅವಳಿಗೆ ವಕ್ಷಸ್ಥಳದಲ್ಲಿ ಸ್ಥಾನ ಕೊಟ್ಟದ್ದು, ಅವಳ ನೋಡ್ತಾ ಕುತ್ಕೊಂಡು ಸ್ವಯಂವರದಲ್ಲಿ ಮಾಲೆ ಹಾಕಿದಂಥ ಭಗವಂತನ ಉಬ್ಬಿದ ವಕ್ಷಸ್ಥಳ ನೋಡಿದ್ಲಂತೆ, ನನಗೆ ಅಲ್ಲಿ ಬೇಕು. ಆಗ ಭಗವಂತ ತಡ ಮಾಡದೇನೆ ಆ ವಕ್ಷಸ್ಥಳದಲ್ಲಿ ಆಶ್ರಯ ಕೊಟ್ಟಾಗ ಆ ಮಹಾನುಭಾವಳು ವಕ್ಷಸ್ಥಳದಲ್ಲಿ ಕುತ್ಕೊಂಡ್ಬಿಟ್ಟು ಎಲ್ಲ ಬ್ರಹ್ಮಾದಿ ಸಾತ್ವಿಕರನ್ನು ನೋಡಿದಾಗ ಅವರಿಗೆ ಜ್ಞಾನಭಕ್ತಿಯಾದಿಗೆ ಸಮೃದ್ಧಿ ಆಯಿತು. ಅವರು ಶ್ರೇಯಸ್ಸನ್ನು ಪಡೆದರು. ಯಾರನ್ನು ಉಪೇಕ್ಷಾ ಮಾಡಿದ್ಲೋ ಅವರ ಎಲ್ಲ ನಿರುದ್ಯೋಗಿಗಳಾಗಿ ಭಾಗ್ಯದಿಂದ ನಷ್ಟರಾದರು ಎಂಬ ಮಾತು ಭಾಗವತದಲ್ಲಿ ಬರ್ತದೆ. ಹಾಗಾಗಿ ಲಕ್ಷ್ಮಿಗೆ ತನ್ನ ಹೋಮ್ ಪಿಚ್ ಅಂದರೆ ಯಾವುದದು? ಅದು ಭಗವಂತನ ವಕ್ಷಸ್ಥಳ. ಅಲ್ಲಿದ್ದೆಲ್ಲ ಕಾರ್ಭಾರ ಮಾಡ್ತಾಳೆ. ಹೋಮ್ ಪಿಚ್ ಬೇಕು ಅಂದರೆ ನಿನ್ನ ಆಶ್ರಯ ಇಲ್ಲದೆ ನಾನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ಮಹಾನುಭಾವಳು ನಮಗೆ ತೋರಿಸಿದ್ಲು. ಅದನ್ನೇ ಶ್ರೀರತ್ ಕಟಾಕ್ಷ ಬಲವತಿ ಅಜಿತನ್ನಮಾಮಿ. ಯಾವ ಲಕ್ಷ್ಮಿಯ ಕಟಾಕ್ಷದಿಂದ ಇಡೀ ಜಗತ್ತಿನ ಸೃಷ್ಟಿಸ್ಥಿತಿಯಾಗಿ ಆಗತ್ತೆ. ಬ್ರಹ್ಮಾದಿ ದೇವತೆಗಳು ಉಚ್ಚ ಪದವಿಯಲ್ಲಿ ನಿಂತು ದೊಡ್ಡ ದೊಡ್ಡ ಕಾರ್ಭಾರ ಮಾಡ್ತಾರೆ. ಆ ಮಹಾನುಭಾವಳ ಯಾರ ಮಹಾನುಭಾವಳ ಕಟಾಕ್ಷದಿಂದಲೋ ಅಂಥ ಮಹಾನುಭಾವಳ ಮೇಲೆ ಅಷ್ಟು ಕಟಾಕ್ಷ ಅವಳದು ಬಲವತ್ತರಾಗಲಿ ಕಾರಣ ಭಗವಂತನ ಕಟಾಕ್ಷ ಅವಳ ಮೇಲೆ ಬಿದ್ದದ್ರಿಂದಾಗಿ ಅಂತ ಆಚಾರ್ಯರು ದ್ವಾದಶ ಸ್ತೋತ್ರ ಸ್ಪಷ್ಟಪಡಿಸಿದ್ದಾರೆ. ಹಾಗೆ ಇನ್ನೊಂದು ಅಭಿಪ್ರಾಯ, ಹಾಗಾದರೆ 2 ಅರ್ಥ, ಲಕ್ಷ್ಮಿಗೆ ವಾಸಸ್ಥಾನ, ಲಕ್ಷ್ಮಿಯಲ್ಲಿ ಲಕ್ಷ್ಮ್ಯಾತ್ಮಕವಾದಂತಹ ಲೋಕದಲ್ಲಿ ನೆಲೆಸುವವನು ಮಹಾನುಭಾವ, 2 ಅರ್ಥ. ಇನ್ನೊಂದು ಅರ್ಥ ಯಾರ ಹತ್ರ ಕೇಳಬೇಕ್ರಿ? ಪ್ರಾಮಾಣಿಕವಾಗಿ ಒಬ್ಬ ತುಂಬ ಶ್ರದ್ಧೆಯಿಂದ ಗುರುಕುಲದಲ್ಲಿ ವಾಸ ಮಾಡಿ ಚೆನ್ನಾಗಿ ವಿದ್ಯೆ ಕಲಿತು ಪ್ರಾಮಾಣಿಕವಾಗಿ ನಾನೆಲ್ಲ ಇದನ್ನು ಶಿಷ್ಯರಿಗೆಲ್ಲ ಹಂಚಬೇಕು, ಪರಮಾತ್ಮನ ಮಹಿಮೆಯನ್ನು ನನ್ನಿಂದ ಕಲಿತ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಕಡೆಯಲ್ಲಿ ವಿಸ್ತರಿಸಬೇಕು ಅಂತ ಯಾವ ಸಾತ್ವಿಕ ವಿದ್ವಾಂಸನಿಗಿರುವುದಿಲ್ಲ ಹೇಳಿ ಅಲ್ವಾ? ಎಲ್ಲ ಸಾತ್ವಿಕ ವಿದ್ವಾಂಸನಿಗೂ ಇರುತ್ತೆ. ಅಂದರೆ ಆ ಸಂದರ್ಭದಲ್ಲಿ ಮಕ್ಕಳು ಛಾತ್ರರು ಬಂದರೆ ಗುರುಕುಲದಲ್ಲಿ ಅನ್ನಪಾನಾದಿಗಳು ಬೇಕಲ್ವೇ? ಅನ್ನಪಾನಾದಿಗಳು ವ್ಯವಸ್ಥೆ ಇಲ್ಲಂದರೆ ಮಕ್ಕಳು ಹೇಗೆ ಬರ್ತಾರೆ? ಹಸಿವು ತೃಷೆ ಎಲ್ಲ ಹೋಗಬೇಕು. ಆರಾಮದಲ್ಲಿ ಅವರು ಓದಬೇಕು, ವಿದ್ಯಾವಂತರಾಗಬೇಕು, ಭಗವದ್ಗುಣವನ್ನು ಎಲ್ಲ ಕಡೆಯಲ್ಲಿ ಪ್ರಸಾರ ಆಗಬೇಕು. ನಾನು ಕಲಿತ ವಿದ್ಯೆ ಶಿಷ್ಯ ಪ್ರಶಿಷ್ಯರಿಗೆ ಅದು ಕೊಟ್ಟು ಅವರು ಪ್ರಸಾರ ಮಾಡಬೇಕು. ಯಾಕೆ ನಾ ಅಪ್ರಾಪ್ತೆ ಪ್ರಜಾತಂತು ವ್ಯವಸ್ಥೆ ಅಂದರೆ ಇದೇ ಅರ್ಥ ಅಲ್ರಿ. ಪ್ರಜಾತಂತು ಅಂದರೆ ಪ್ರಕೃಷ್ಟ ಜನನಾತ್ ಪ್ರಜಾ ಜ್ಞಾನಂ ಅಂತ ಹೇಳ್ತಾರೆ. ಪ್ರಜಾಸಂತಾನ ಒಳ್ಳೆ ಸತ್ಪರಂಪರೆಯನ್ನು ಬೆಳೆಸಬೇಕು, ಅದೊಂದು ಅರ್ಥ. ಪ್ರಜಾತಂತು ವ್ಯವಸ್ಥೆ ಎಂದು ಎಲ್ಲ
ಶಿಷ್ಯರಿಗೂ ಸನ್ಯಾಸರಿಗೂ ಬ್ರಹ್ಮಚಾರಿಗಳಿಗೂ ಅನ್ವಯ ಆಗ್ತಕ್ಕಂಥದ್ದು. ಅದು ಜ್ಞಾನ ಸಂತಾನವನ್ನು ಯಾರೂ ಕಟ್ ಮಾಡಬಾರ್ದು. ಯಾಕೆ ನಾ ಅಪ್ರವಕ್ತೆ ಪ್ರಬ್ರೂಯಾತ್, ನಿಂತ ನೀರಾಗಬಾರ್ದು ವಿದ್ಯೆ. ಒಂದೇ ಕಡೆಯಲ್ಲಿ ನಿಂತ ನೀರಾಗಿಬಿಟ್ರೆ ವಿದ್ಯೆ ಅದು ಗಬ್ಬು ವಾಸನೆ ಬರುತ್ತೆ, ಅದು ಹರಿಬೇಕು. ಹಾಗಾಗಿ ಸಾತ್ವಿಕರಿಗೆ ಸತ್ಪಾತ್ರರಿಗೆ ಅದು ಜ್ಞಾನ ಮಾಡಿ ಅವರು ಇನ್ನೊಬ್ಬರಿಗೆ ಮಾಡಿ ಇದೆಲ್ಲ ಲೋಕದಲ್ಲಿ ಪ್ರಸಾರ ಆಗಬೇಕು. ಇಂಥ ಕಳಕಳಿ ಒಬ್ಬ ಸಾತ್ವಿಕ ವಿದ್ವಾಂಸನಿಗೆ ಇರುತ್ತಲ್ವಾ, ಅವನು ಯಾರು ಕೊಡ್ತಾರೆ? ಅವನಿಗೆ ಡೊನೇಷನ್ ಯಾರು ಕೊಡಬೇಕ್ರಿ? ಕೊಡೋಲ್ಲ. ಸತ್ಯವಂತರಿಗೆ ಕಾಲವಿಲ್ಲ. ವಾಮ ಮಾರ್ಗದಲ್ಲಿ ನೆಲೆಯವರಿಗೆ ಎಲ್ಲ ಬರುತ್ತೆ ಸಂಪತ್ತು, ಪ್ರಾಮಾಣಿಕರಿಗೆ ಬರೋಲ್ರಿ, ಕಷ್ಟ ಉಂಟು. ಅವನು ಹೇಳ್ತಾನಂತೆ, ಪಶುಭಿ ಲೋಮಶಾಂ ಪಶು ಶ್ರಿಯಮ್ಮೆ ಆವಹ, ನನ್ನ ಮನೆಗೆ ಭಾಗ್ಯದ ಲಕ್ಷ್ಮಿಯನ್ನು ಕೊಟ್ಟು ಕಳಿಸು. ತೈತರಿಯ ಉಪನಿಷತ್ತಲ್ಲಿ ಆಯುರು ಇದೇ ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಪಶು ಪುತ್ರ ಎಲ್ಲ ಒಟ್ಟಿಗೆ ಭಾಗ್ಯದ ಲಕ್ಷ್ಮಿಯನ್ನು ನನ್ನ ಮನೆಗೆ ಕೊಟ್ಟು ಕಳಿಸು, ನಿನ್ನ ಹೆಂಡತಿ ಭಾಗ್ಯಲಕ್ಷ್ಮಿಯನ್ನು ಕಳಿಸು ಅಂತ ಭಗವಂತನಲ್ಲಿ ನಾವು ಅವನು ಪ್ರಾರ್ಥನೆ ಮಾಡಿದರೆ ಅಂಥ ಜ್ಞಾನಿಗಳ ಪ್ರಾರ್ಥನೆಗೆ ಓಗೊಟ್ಟು ಭಗವಂತ ಶ್ರಿಯಂ ನಿವಾಸಯತಿ. ಅಂಥ ವಿದ್ವಾಂಸರ ಪ್ರಾಮಾಣಿಕವಾಗಿ ಕಳಕಳಿಯುಳ್ಳ ಸಾತ್ವಿಕ ಉದ್ದೇಶವುಳ್ಳಂಥ ಅಂಥ ವಿದ್ವಾಂಸರಲ್ಲಿ ಲಕ್ಷ್ಮಿಯನ್ನು ವಾಸ ಮಾಡುವಂತೆ ಮಾಡ್ತಾನೆ. ನಾವು ಯಾರ ಹತ್ರ ಕೇಳಬೇಕಾಗಾದರೆ ಅವನ ಹತ್ರ ಕೇಳಬೇಕು. ಬೇಡಿದರೆ ಒಡೆಯನ ಬೇಡುವೆ. ಪ್ರಾಮಾಣಿಕ ಕಳಕಳಿ ಇದ್ದ ವಿದ್ವಾಂಸನಿಗಾದರೆ, ಅವನ ಪ್ರಾಮಾಣಿಕ ಕಳಕಳಿ ಇದ್ದರೆ ದೇವರು ಅವನ ಸಂಪತ್ತು ಅವನೇ ದಯಪಾಲಿಸಬೇಕು. ಅವನ ಜ್ಞಾನ ಪ್ರಸಾರಕ್ಕೋಸ್ಕರ, ನಿನ್ನ ಜ್ಞಾನ ಪ್ರಸಾರಕ್ಕೋಸ್ಕರ ನಾನು ಮಾಡ್ತಾ ಇದ್ದೇನಪ್ಪ, ನನಗನುಗ್ರಹಿಸು ಅಂತಿದ್ದರೆ ಆಗ ಆ ಭಾಗ್ಯದ ಲಕ್ಷ್ಮಿಯನ್ನು ಭಗವಂತ ಆ ವಿದ್ವಾಂಸನ ಮನೆಯಲ್ಲಿ, ಯಾರೇ ಜ್ಞಾನಿಗಳು ವಿದ್ವಾಂಸನ ಮನೆಯಲ್ಲಿ ವೇದದಲ್ಲಿ ಉಲ್ಲೇಖ ಇದೆ, ಯಾರೂ ಕೂಡ ಧರ್ಮದ ದಾನದ ದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಮಾಡಿದರೆ ಹೇಳ್ತಾರಲ್ಲ, ಇವರು ಪುರಂದರದಾಸರು ಹೇಳಲಿಲ್ವಾ, ಕನಕವೃಷ್ಟಿಯ ಗೈಯುತ್ತ ಬರ. ಯಾಕೆ ಅವರಿಗೆ ಕನಕವೃಷ್ಟಿ? ಎಲ್ಲ ಬಿಟ್ಟು ಕೂತ್ಕೊಂಡ ದಾಸ ಆ ಭಿಕ್ಷೆ ಮಾಡ್ತಕ್ಕಂಥ ಕನಕವೃಷ್ಟಿ ಬೇಡ ಸುರಿತಾ ಬರಬೇಕಂತೆ. ನವಕೋಟಿ ನಾರಾಯಣ ಎಲ್ಲ ದಾನ ಮಾಡಿ ಈ ದಾಸನಿಗೆ ಯಾಕಪ್ಪ ಕನಕವೃಷ್ಟಿ? ಇನ್ನೊಬ್ಬರಿಗೆ ಕೊಡಲಿಕ್ಕೆ, ತನಗಲ್ಲ. ಕನಕವೃಷ್ಟಿ ಯಾರಿಗೆ ಅಂದರೆ ಸಾತ್ವಿಕರಿಗೆ ಕೊಡಲಿಕ್ಕೋಸ್ಕರ, ಜ್ಞಾನಿಗಳಿಗೆ ಕೊಡಲಿಕ್ಕೋಸ್ಕರ ಕನಕವೃಷ್ಟಿ, ತನಗೋಸ್ಕರ ಅಲ್ಲ. ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅಂಥವರ ಮನೆಯಲ್ಲಿ ಭಗವಂತ ತನ್ನ ಭಾಗ್ಯದ ಲಕ್ಷ್ಮಿಯನ್ನು ನೆಲೆಗೊಳ್ಳುವಂತೆ ಮಾಡ್ತಾನೆ ಎಂಬ ಅಭಿಪ್ರಾಯದಿಂದ ಶ್ರಿಯಂ ನಿವಾಸಯ. ಇನ್ನೂ ದೊಡ್ಡ ಸಂಪತ್ತು ನನ್ನ ಹೃದಯದಲ್ಲಿ ವೇದ ಸಂಪತ್ತನ್ನು, ಜ್ಞಾನಿಗಳ ಹೃದಯದಲ್ಲಿ ವೇದ ಸಂಪತ್ತನ್ನು, ಜ್ಞಾನ ಸಂಪತ್ತನ್ನು ಅದು ನೆಲೆಗೊಳ್ಳುವಂತೆ ಮಾಡ್ತಾನೆ ಎಂಬ ಅರ್ಥದಲ್ಲಿಯೂ ಕೂಡ ಶ್ರೀನಿವಾಸಾಯತೇ ನಮಃ ಅಂತ ಹೇಳಿದ್ದಾರೆ. ಎಷ್ಟು ಹೇಳಿ ನಮ್ಮ ಮಾತನ್ನು ಕೃಷ್ಣಾರ್ಪಣ.